ನಮಸ್ತೆ ಎಲ್ಲರಿಗೂ. ಮಹಾವತಾರ್ ಫೌಂಡೇಶನ್ ನ ಒಂದು ಕಲಿಯುಗದ ಅನುಭವ ಮಂಟಪದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಧ್ಯಾನ ಜ್ಞಾನ ಮಾಡಿಕೊಂಡು ಎಲ್ಲ ಅದ್ಭುತ ಮಾಸ್ಟರ್ಗಳಾಗಿದ್ದೀವಿ. ಎಲ್ಲ ಮಾಸ್ಟರ್ಗಳಿಗೆ ಇವತ್ತು ಒಂದು ಸಂಭ್ರಮದ ದಿನ, ಸಡಗರದ ದಿನ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು, ತಾಳ್ಮೆಯ ತವರು, ಪ್ರೀತಿಯ ಕಡಲು ಆದ ನಮ್ಮೆಲ್ಲ ಪ್ರೀತಿಯ ಗುರುಗಳಂತ ರಂಗನಾಥ್ ಗುರೂಜಿಯವರ ಬರ್ತ್ಡೇ ಸಂಭ್ರಮದಲ್ಲಿದ್ದೀವಿ. ಈ ಬರ್ತ್ಡೇ ಸಂಭ್ರಮ ಹೇಗಿರ್ಬೇಕು ಅನ್ನೋದನ್ನ ಗುರುಗಳು ಇಷ್ಟೋ ತನಕ ಹೇಳ್ಕೊಟ್ರು. ಈ ಗುರುಗಳಿಂದ ನಾನು ಮೊದಲೇ ಹೇಳ್ದಂಗೆ ಒಂದೊಂದು ಕಲ್ಲು ನಾವು ಒಂದೊಂದು ಮೂರ್ತಿಗಳಾಗಿದ್ದೀವಿ. ಈ ಮೂರ್ತಿಗಳ ಬಾಯಿಂದ ಗುರುಗಳಿಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸುವ ಒಂದು ಸುಸಮಯ ಅಂತ ಹೇಳಕ್ ಇಷ್ಟಪಡ್ತಾ, ಈ ಅದ್ಭುತ ಸಮಯದಲ್ಲಿ ನಾವೇನೇನೋ ಬದಲಾವಣೆಗಳಾದೋ ಎಲ್ಲರೂ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಗುರುಗಳ ಪರಿಚಯ ನಮಗೆ ಸಾಕಷ್ಟು ಇದೆ. ಆದ್ರೆ ಸಂಪ್ರದಾಯದಂತೆ ಇಂದು ಬರ್ತ್ಡೇ ಸಂಭ್ರಮದಲ್ಲಿ ಗುರುಗಳ ಒಂದು ಕಿರು ಪರಿಚಯವನ್ನ ನಾವು ಆಡಿಯೋ ಮುಖಾಂತರ ಪಡೆದುಕೊಳ್ಳೋಣ. ಅಶ್ವಿನಿ ಒಂದು ಇಟಿ. ಎಲ್ಲರಿಗೂ ನಮಸ್ಕಾರ. ಲೋಕ ಕಲ್ಯಾಣಕ್ಕಾಗಿ ಕಾಲ ಕಾಲಕ್ಕೆ ತಕ್ಕಂತೆ ಮಹಾನ್ ತತ್ಪುರುಷರ ಜನನ ಆಗುತ್ತಲೇ ಇರುತ್ತದೆ. ಇಂತಹ ಸಾಲಿನಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಒಂದು ವಿಶೇಷವಾದ ಚೈತನ್ಯ ಎರಡನೇ ಪತ್ರಿಜಿ ಗುರುಗಳು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು, ಆ ಶಕ್ತಿ ಚೈತನ್ಯವೇ ರಂಗನಾಥ್ ಗುರುಗಳು. ಇವರು ವ್ಯಕ್ತಿಯಲ್ಲ, ಒಂದು ಅದ್ಭುತ ಶಕ್ತಿ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕಲಸಪಾಡು ತಾಲೂಕ್ ಗೋಪುವರಂ ಎಂಬ ಅರಣ್ಯ ಪ್ರಾಂತದಲ್ಲಿರುವ ಒಂದು ಹಳ್ಳಿ. 15/3/1976 ಜನನ. ಒಟ್ಟು 6 ಜನ ಮಕ್ಕಳಲ್ಲಿ ಇವರು 4ನೇಯವರು. 3 ಹೆಣ್ಣು ಮಕ್ಕಳು, ನಂತರ ತಮ್ಮ ಮತ್ತು ತಂಗಿ. ಆ ಸಮಯದಲ್ಲಿ ಅಷ್ಟೇನೂ ಅನುಕೂಲಕರ ವಾತಾವರಣ ಇಲ್ಲ. ಅನಕ್ಷರಸ್ಥ ಕುಟುಂಬ, ಮೊದಲೇ ಅರಣ್ಯ ಪ್ರಾಂತವಾಗಿದ್ದ ಸ್ಥಳ, ಸಂದರ್ಭ ಅದಾಗಿತ್ತು. ಆದರೂ ಜಗದ ಉದ್ಧಾರಕ್ಕೆಂದೇ ಜನಿಸಿದವರಲ್ಲವೇ. ಹೀಗಾಗಿ ಜೀವನದಲ್ಲಿ ಏನೇ ಬಂದರೂ ಜಗ್ಗದೆ ಕುಗ್ಗದೆ ಸಾಗುತ್ತಾ ಪತ್ರಿಜಿ ಗುರುಗಳ ಸುಮಾರು ವರ್ಷಗಳ ಒಡನಾಟ ಇವರಲ್ಲಿ ಸಾಕಷ್ಟು ಬದಲಾವಣೆ ತಂದಿತು. ಈ ಮಧ್ಯೆ ಓದು ಕಲಿಕೆಯಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ಇವರು ಶಿಕ್ಷಣವನ್ನು ಮುಂದುವರಿಸಿ BE MSc PhD ವೇದಿಕ್ ಸೈನ್ಸ್ ಪಡೆದು ಅಪಾರ ಧ್ಯಾನ ಜ್ಞಾನ ಪಡೆದ ಪುಸ್ತಕ ಭಂಡಾರ ಆಗಿ ಬೆಂಗಳೂರಿನಂತಹ ಸಿಲಿಕಾನ್ ಸಿಟಿ ಹೃದಯ ಭಾಗದಲ್ಲಿ ಬಂದು ನೆಲೆಸಿ 2009ರಲ್ಲಿ ಮಹಾವತಾರ್ ಫೌಂಡೇಶನ್ ಧ್ಯಾನ ಕೇಂದ್ರ ತೆರೆದು ಅಲ್ಲಿಂದ ಇಲ್ಲಿಯವರೆಗೂ ಇವರ ಜರ್ನಿಯಲ್ಲಿ ಅದೆಷ್ಟೇ ಅಡೆತಡೆ ಏನೇ ಬಂದರೂ ಸಾಂಸಾರಿಕ ಜೀವನದೊಂದಿಗೆ ಧ್ಯಾನ ಜ್ಞಾನ ಪ್ರಚಾರ ಮಾಡುತ್ತಾ ನಿರಂತರವಾಗಿ ಪ್ರಚಾರ ಸೇವೆ ಮಾಡುತ್ತಿರುವ ಈ ಶಾಂತ ಮೂರ್ತಿ, ಕರುಣಾಮೂರ್ತಿ, ಜ್ಞಾನ ನಿಧಿ, ಚೈತನ್ಯ ಶಕ್ತಿಯೇ ಈ ನಮ್ಮ ರಂಗನಾಥ ಗುರುಗಳು. ಇವರ ಶಕ್ತಿಗೆ ಮತ್ತೊಂದು ಶಕ್ತಿ ಅವರ ಪತ್ನಿ ಲಕ್ಷ್ಮೀ ಮೇಡಮ್. ಇಷ್ಟು ವರ್ಷಗಳ ಸಾಧನೆಯ ಶಿಖರವನ್ನು ಮುಂದೆ ಒಂದು ಸ್ಕಿಟ್ಟಿನ ಮೂಲಕ ತಿಳಿತಾ ಬರೋಣ. ಮತ್ತೊಮ್ಮೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗುರುಗಳಿಗೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಗುರುಗಳ ಒಂದು ಕಿರು ಪರಿಚಯವನ್ನ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ರಿ. ಗುರುಗಳು ಬಗ್ಗೆ ನಮಗೆ ಗೊತ್ತಿತ್ತು, ವೈಟ್ ಫೀಲ್ಡ್ ಅಲ್ಲಿ ಅವರೇ ಗುರುಗಳು, ಮಹಾವತಾರ್ ಫೌಂಡೇಶನ್ ಅಂತ. ಅವರ ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲರಿಗೂ ಪರಿಚಯ ಮಾಡ್ಕೊಟ್ರಿ. ನಿಮ್ಗೆ ಬಹಳಷ್ಟು ಧನ್ಯವಾದಗಳು ಅಶ್ವಿನಿ ಮೇಡಮ್. ಈಗ 6 ಭಾಷೆಗಳಲ್ಲಿ ನಮ್ಮ ಎಲ್ಲ ಮಾಸ್ಟರ್ಗಳಿದ್ದಾರೆ. ಅವರಿಂದ ಅಭಿನಂದನೆ ಗೀತೆಗಳನ್ನ ಕೇಳ್ತಾ ಹೋಗೋಣ ಒಬ್ಬೊಬ್ಬರಾಗಿ ಮೇಡಮ್. ಮೊದಲಿಗೆ ನಂದಿನಿ ಮೇಡಮ್. ಕನ್ನಡದಲ್ಲಿ ಪ್ರಾರಂಭಿಸೋಣ. ವೆಲ್ಕಮ್ ನಂದಿನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ ತಿಳಿಸುತ್ತಾ, ಹೊಸ ಮುಂಜಾನೆಯ ಹೊಸ ಕಿರಣ, ಹೊಸ ವರ್ಷದ ಹೊಸ ಸುದಿನ, ಹೊಸ ಬದುಕಿನ ಹೊಸ ಪಯಣ, ಹೊಸ ಯಶಸ್ಸಿನ ಚಿಲುಮೆಯ ದಿಕ್ಕಿನ, ಅದುವೇ ಈ ದಿನ, ನಮ್ಮ ಗುರುಗಳ ಜನ್ಮದಿನ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. 100 ಕಾಲ ಸುಖವಾಗಿ ಬಾಳಿ, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿಮ್ಮ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀವು ನಡೆಯೋ ದಾರಿಯಲಿ ಕನಸುಗಳು ಚೆಲ್ಲಿರಲಿ,
ನಿಮ್ಮೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಧನ್ಯವಾದಗಳು. ಜನ್ಮದಿನದ ಶುಭಾಶಯಗಳು ರಂಗನಾಥ್ ಸರ್. ನಾವು ವೇದಿಕೆಯಲ್ಲಿ ಸಾಕಷ್ಟನ್ನ ಕಲ್ತಿದ್ದೇವೆ. ಈ ಬದುಕಿನ ಆರಂಭದಿಂದ ಮರಣದವರೆಗೆ ಇರುವಂತಹ ಎಲ್ಲಾ ಸೂಕ್ಷ್ಮತೆಗಳನ್ನ ನಮಗ್ ಕಲ್ಸ್ಕೊಟ್ಟಿದ್ದೀರಾ. ಯಾವ ಸಮಯದಲ್ಲಿ ಹೇಗಿರ್ಬೇಕು, ಯಾವ ವಿಷಯವನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ವಿಚಾರಗಳನ್ನ ನಾವು ಹೆಂಗ್ ಅಳವಡಿಸ್ಕೋಬೇಕು ಅನ್ನೋಂಥದ್ನ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಬೇಕಾದಂತ ಎಲ್ಲಾ ವಿಚಾರಗಳನ್ನ ನಮಗೆ ಅಳವಡಿಸ್ಕೊಳ್ಳೋಂತ ರೀತಿಯಾಗಿ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ನಾವಿನ್ ಕಲಿಯಂತದ್ದೇನು ಇಲ್ಲ ಜೀವನದಲ್ಲಿ. ನೀವು ತೋರ್ಸ್ಕೊಟ್ಟಿರೋ ದಾರಿಲಿ ನಾವು ನಡ್ಕೊಂಡು ಹೋಗ್ತಾನೆ ಇದ್ರೇನೆ ಸಾಕು, ಅಲ್ಲೇ ಎಷ್ಟೊಂದು ನಮಗೆ ಸೊಲ್ಯೂಷನ್ಸ್ ಅನ್ನೋದು ಸಿಕ್ಬಿಡ್ತದೆ. ಆದ್ರಿಂದ ನಮ್ಗೆ ಆಧ್ಯಾತ್ಮಿಕವಾಗಿ, ವೈದಿಕವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಬೆನ್ಗಾವಲಾಗಿ ನೀವು ನಮ್ಗೆ ದಾರಿ ಮಾಡ್ಕೊಟ್ಟಿದ್ದೀರಾ. ಆದ್ರಿಂದ ನಾವು ಪಡ್ಕೊಂಡಿರೋದೇ ತುಂಬಾ ನಿಮ್ಮಿಂದ. ಈ ಜನ್ಮದಿನ ಏನಪ್ಪಾ ಅಂದ್ರೆ ಇನ್ನೂ ಸಾವಿರಾರು ಜನಗಳಿಗೆ ಮಾರ್ಗ ಆಗ್ಲಿ ಅನ್ನೋಂಥದ್ದು ನನ್ನದು ಒಂದು ಆಶಯ. ಮತ್ತೊಮ್ಮೆ ರಂಗನಾಥ ಗುರುಜಿಗಳಿಗೆ ಜನ್ಮದಿನದ ಶುಭಾಶಯಗಳು. ಇಷ್ಟು ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಯ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈಗ ಮಧುರಾ ಮೇಡಮ್ ಹಿಂದಿಲಿ ವಿಶಸ್ ಮಾಡ್ತಾರೆ. ಶಾರ್ಟ್ ಆಗಿ ಒನ್ಲಿ ಹಾಡಿರ್ಲಿ. ಅದಾದ ನಂತರ ಪಜಿ ನೀವು ರೆಡಿ ಆಗಿರಿ ತಮಿಳು. ಎಸ್, ವೆಲ್ಕಮ್ ಮೇಡಮ್. सभी मित्रों को मेरा नमस्कार. पूज्य पत्री जी, गुरु जी को सादर प्रणाम. महाअवतार फाउंडेशन के आदरणीय निर्देशकों को और मुझे मार्गदर्शन देने वाले मेरे पूज्य गुरुओं का मेरा कोटि कोटि प्रणाम है. आज का दिन हम सबके लिए बहुत ही विशेष दिन है, क्योंकि आज हमारे पूज्य गुरु जी का पावन जन्मदिन है, जिनका मार्गदर्शन और आशीर्वाद हमारे जीवन का प्रकाश है. इस पवित्र अवसर पर गुरु जी को मेरी ओर से एक छोटा सा भावपूर्ण गीता और कविता अर्पित करना चाहती हूँ. थैंक यू. थैंक यू मैम. गुरु जी का जन्मदिन आया है, गुरु जी का जन्मदिन आया है, खुशियों का दीप जलाया है, खुशियों का दीप जलाया है. आपके चरणों की छाया में जीवन के सच्चा रास्ता पाया है. ईश्वर आपको शक्ति दे, सदा हंसता रहे, स्वस्थ और लंबी आयु दे, हम सबकी दिल से यही दुआ. गुरुजी आपको जन्मदिन की हार्दिक शुभकामनाएं. गुरुजी का जन्मदिन आया है, गुरुजी का जन्मदिन आया है. एक बार फिर जन्मदिन की हार्दिक शुभकामनाएं. सभी को महाअवतार फाउंडेशन टीम को धन्यवाद. थैंक यू. ಥ್ಯಾಂಕ್ ಯು ಮೇಡಮ್. ಮಧುರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅದ್ಭುತವಾದ ಸೇವೆ ತಾವು ಮಾಡ್ತಾ ಇದ್ರಿ ಈ ವೇದಿಕೆಯಲ್ಲಿ. ಸೊ ಎಸ್ಪೆಷಲಿ ಮನೆ ಮದ್ದುಗಳು ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರಂದ್ರೆ, ನಿಜವಾಗಿ ಕನ್ನಡ ಚಾನಲಲ್ಲಿ, ಕನ್ನಡ ವಾಟ್ಸಪ್ ಗ್ರೂಪ್ಸಲ್ಲಿ ಅವರು ಮನೆ ಮದ್ದಿಂದ ಎಷ್ಟೋ ಜನ ಲಾಭ ಪಡ್ಕೊತಾ ಇದ್ದಾರೆ. ಪ್ರತಿನಿತ್ಯ ನೀವು ಮಾಡೋ ಈ ಪ್ರಯತ್ನಕ್ಕೆ ನಿಜವಾಗಿ ಒಂದು ಅದ್ಭುತವಾದ ಸೇವೆ ಅಂತ ಕರೀಬಹುದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಪಜಿ Sir, only song. only few minutes I will take. Madam, I will speak both in English and Tamil, madam, so that it will reach all. Masters, I thank our Guruji for his selfless, restless, very energetic service. I wish sir a happy birthday and many more happy returns of the day. God bless. Moreover, by giving this platform to us, sir has taken us to our college days, so that my age is reduced by 30 years. And I have learned in spirituality many things due to sir. I'm going on learning. Once again, I wish sir a happy birthday, and sir should get more services, do services, energetic services like this to the universe.
I pray to God to give more strength, more and more strength to the sir for his services to continue. Now I will repeat the same in Tamil. அனைவருக்கும் வணக்கம். Sir. நான் எனது குருஜிக்கு பிறந்தநாள் வாழ்த்துக்களை தெரிவித்துக் கொள்கிறேன். அவர் சுயநலமற்ற சேவை செய்கிறார், ஓய்வற்ற சேவை செய்கிறார், ரொம்பவும் சக்தி வாய்ந்த சேவை செய்கிறார். அவருடைய சேவை தொடர நான் இறைவனை வேண்டுகிறேன். இந்த மாதிரி சேவைகளால் நான் நிறைய கற்றுக்கொண்டேன். இந்த ஆன்மீகத்தில் நிறைய கற்றுக்கொண்டுள்ளேன். நான் எனது வயது 30 வயது குறைந்ததாக நான் நினைக்கிறேன். என்னுடைய கல்லூரிக்கு வாழ்க்கைக்கு நான் சென்றுள்ளேன் இப்பொழுது. அவர் இன்னும் இந்த மாதிரி சேவைகளை தொடர்ந்து செய்ய வேண்டும் என்று இறைவனை பிரார்த்திக்கிறேன். அவர் இன்னும் சக்தி வாய்ந்தவராக திகழ வேண்டும். ஆதலால் அந்த சக்தி அனைவருக்கும் பயன்பெறும். எனக்கு இந்த ஆப்பர்ச்சுனிட்டி, இந்த சந்தர்ப்பத்தை கொடுத்த மகவதார் அறக்கட்டளைக்கு நான் நன்றி தெரிவித்துக் கொள்கிறேன். அனைவரும் இந்த நிகழ்ச்சியில் பங்கு பெற்று இன்னும் மேன்மை அடைய வேண்டும் என்று நான் இறைவனை பிரார்த்திக்கிறேன். All should participate in this Mahavadar Foundation program and should get benefited. I pray to God. Thank you, sir. Thank you, madam. Thank you, sir. Telugu. Lalita ma'am, only song. Host ಇದೆಯಾ ಲಲಿತಾ ಮೇಡಮ್? ವೆಲ್ಕಮ್ ಮೇಡಮ್, ಬೇಗ ಬನ್ನಿ. ಇಲ್ಲಾಂದ್ರೆ ಗೌಡ್ರೆ, ನಮ್ಮ ಗೌಡ್ರು ಹೊಸ ಫೋನ್ ನೊಂದಿಗೆ ಬಂದಿದ್ದಾರೆ. ಎಸ್ ಮೇಡಮ್, ಲಲಿತಾ ಮೇಡಮ್ ಬಂದಿದ್ದಾರೆ ನೋಡಿ. ಮಾತಾಡಿ. ಗ್ಯಾಪ್ ಆಗಿದೆ. ఎస్ సార్. ఇప్పుడు మరి పాట ప్రోగ్రామా మేడం? ಹಾ ಸ್ಕಿಟ್ ಒನ್ಲಿ ಸಾಂಗ್ ಮೇಡಮ್. ವಿಶಸ್ ಸಾಂಗ್, ఓన్లీ విషెస్ సాంగ్. ఓకే, నేనైతే అదే చెప్పదలుచుకున్నాను సార్తో. పుట్టినరోజు పండగే అందరికీ, మరి పుట్టింది ఎందుకో తెలిసేది ఎందరికీ అని. పుట్టినరోజు అద్భుతంగా అందరూ వస్తారు భూమి మీదకి, కానీ దాని యొక్క అంతరార్థాన్ని తెలుసుకొని అందరికీ దాన్ని తెలియజేస్తూ అందరినీ కూడా రాతిని నాతిగా చేసిన రాముడివా అంటారు. మా అందరూ కూడా ఏమీ తెలియని ఒక జడత్వంతో ఉన్నాము. ఆ జడత్వంలో కూడా భగవంతుడు ఉన్నారు అని మమ్మల్ని శిల్పాలుగా చేసి ఆరాధ్య దైవాలుగా చేస్తున్నారు. అందుకు మీకు అనంత కోటి ఆత్మీయ నమస్కారాలు సార్. మమ్మల్ని అందరినీ కూడా మంచిగా తీర్చిదిద్దుతున్నారు మీ బిడ్డలుగా. థ్యాంక్ యూ వెరీ మచ్ సార్. ಥ್ಯಾಂಕ್ ಯು ಮೇಡಮ್. ಸಂಸ್ಕೃತದಲ್ಲಿ ಈಗ ನಮ್ಮ ಮೇಡಮ್ ವೇದವತಿಮ್ಮ ಬರ್ತಾರೆ. ನೆಕ್ಸ್ಟ್ ನಮ್ಮ ಮಹಾವತಾರ್ ಫೌಂಡೇಶನ್ ಎಲ್ಲಾ ಕಾರ್ಯಕ್ರಮಗಳ ಪರಿಚಯ ಇದರಲ್ಲಿ ಅಡಗಿರುತ್ತೆ. ಮಿಮಿಕ್ರಿನಲ್ಲಿ ಹರೀಶ್ ಸರ್ ರೆಡಿ ಇರ್ಬೇಕು. ವೇದವತಿಮ್ಮ ವೆಲ್ಕಮ್, ಬೇಗ. ನಮಸ್ತೆ ಸರ್. ಸರ್, ಫಸ್ಟ್ ಆಫ್ ಆಲ್ ನಿಮ್ಗೆ ಜನ್ಮದಿನದ ಶುಭಾಶಯಗಳು ಸರ್. ದೇವರು ನಿಮಗೆ 100 ಕಾಲ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸರ್. ನಾನೊಂದು ಸಣ್ಣದೊಂದು ಸಂಸ್ಕೃತದ ಒಂದು ಜನ್ಮದಿನದ ಶುಭಾಶಯಗಳು ಹೇಳ್ತೀನಿ ಸರ್. ಸುದಿನಂ ಸುದಿನಂ ಜನ್ಮದಿನಂ ತವ ಭವತು ಮಂಗಲಂ ಜನ್ಮದಿನಂ ಚಿರಂಜೀವ ಕುರು ಕೀರ್ತಿವರ್ಧನಂ ಚಿರಂಜೀವಿ ಕುರ ಪುಣ್ಯವರ್ಧನಂ ವಿಜಯೀ ಭವತು ಸರ್ವತ್ರ ಸರ್ವದಾ ಜಗತಿ ಭವತು ತವ ಸುಯಶೋಗತ. ಧನ್ಯವಾದಗಳು ಸರ್ ಅವಕಾಶ ಕೊಟ್ಟಿರೋದಕ್ಕೆ. ಮತ್ತೆ ನಾನು ಮಹಾತಾವರಕ್ಕೆ ಲೇಟ್ ಆಗಿ ಸೇರಿದ್ರು ಲೇಟೆಸ್ಟ್ ಆಗಿ ಸೇರಿದ್ದೀನಿ. ನಾನು ಸುಮಾರೆಲ್ಲ ಕಲಿತೆ, ಸುಮಾರೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ರಂಗನಾಥ ಗುರುಗಳಿಗೆ ಅದ್ಭುತವಾದ ರೀತಿಯಲ್ಲಿ ಕಲಿಸ್ಕೊಂಡು ತಾವು ಎಷ್ಟೋ ಜನಕ್ಕೆ ಮಾರ್ಗದರ್ಶಿ ಆಗಿದ್ದೀರಾ. ಸೊ ನೀವು ಅಂದ್ರೆ ಯು ಬಿಕಮ್ ಹೇಳ್ಬೇಕಂದ್ರೆ
ಸೊ ದೀರ್ಘ ವಯಸ್ಸಿದ್ರು ಅಲ್ಲಿ ಯಾವುದೇ ವಯಸ್ಸು ಪರಿಮಿತಿ ಅಂತನೂ ಅದು ಮರೆತು ಎಲ್ಲರಿಗೂ ಒಂಥರ ಮಾರ್ಗದರ್ಶಿಯಾಗಿ ಎಲ್ಲರೂ ಇನ್ನೂ ಕಲಿಯಬೇಕು, ಅವಕಾಶ ಯಾವಾಗಲೂ ಇರ್ತದೆ, ಯಾವುದೇ ವಯಸ್ಸಲ್ಲಿ ಆದ್ರೂ ಎಷ್ಟು ಬೇಕಂದ್ರೆ ಕಲಿಯಬಹುದು ಅಂತ ತಾವು ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ಟಿದ್ರಿ. ಸೊ ನಿತ್ಯವಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ತುಂಬಾ ಶಕ್ತಿವಂತವಾಗಿ ತಯಾರಾಗಿದ್ರಿ, ತುಂಬಾ ವಿವೇಕವಂತವಾಗಿ ತಯಾರಾಗಿದ್ರಿ. ಅದೇ ಬೇಕಾಗಿರೋದು, ಎಲ್ಲರೂ ಮಾಡ್ಲೇಬೇಕು, ಎಲ್ಲರೂ ಆ ರೀತಿಯಲ್ಲಿ ತಯಾರಾಗಬೇಕು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. Sir, Thank you, sir. Thank you, sir. sir, 1 minute, sir. Sir, Master Jayaprakash from Chennai has greeted you for your birthday wishes, sir. For kind information, sir. Thanks, sir. ಥ್ಯಾಂಕ್ ಯು. Yes. ನೆಕ್ಸ್ಟ್. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್. ಗುರುಜಿ, ನಿಮಗೆ ಬರ್ತಡೇ ಇವೆಲ್ಲ ನಿಮ್ಗೆ ಇಷ್ಟ ಆಗೋದಿಲ್ಲ, ಅದು ಸಂದೇಶಯುಕ್ತವಾಗಿರ್ಬೇಕು ಅನ್ನೋಂತಹ ಒಂದು ಮನೋಭಾವದವರು. ಆದರೂ ಕೂಡ ಗುರುಗಳಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನೋಡಿ. ಇದನ್ನ ನಾನು ನಿಮ್ಗೆ ಕೊಡ್ಬೇಕು ಅಂತ ಇಷ್ಟ ಇತ್ತು, ಈ ಆನ್ಲೈನ್ ನಲ್ಲಿ ಕೊಡೋದಿಕ್ಕೆ ಆಗಲ್ಲ, ಅದಕ್ಕೆ ನಾನೇ ಹಾಕೊಂಡ್ಬಿಟ್ಟಿದ್ದೀನಿ. ಸಾರಿ ಗುರುಜಿ. ನೆಕ್ಸ್ಟ್ ನೋಡಿ, ಮ್ಯೂಟ್ ಅಲ್ಲಿ ಇದ್ದಾರೆ ನಮ್ಮ ವೇದವತಿಮ್ಮ, ಎಲ್ಲ ಮ್ಯೂಟ್ ಅಲ್ಲಿ ಇಡಿ ಮಾಸ್ಟರ್ಸ್. ನೆಕ್ಸ್ಟ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿಮಿಕ್ರಿ ಮಾಡುವಂತಹ ಹರೀಶ್ ಸರ್ ಈ ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮ ಫೌಂಡೇಶನ್ ಸಿಗುವಂತಹ ಎಲ್ಲಾ ಕಾರ್ಯಕ್ರಮಗಳ ವಿವರಣೆಯನ್ನು ಒಂದು ಮಿಮಿಕ್ರಿ ಮೂಲಕ ಕೊಡಲಿದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ನಾವು ಇಷ್ಟೋ ತನಕ ಎಲ್ರು ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ಅದನ್ನ ಸ್ವಲ್ಪ ಎಲ್ರಿಗೂ ಮನರಂಜನಾತ್ಮಕವಾಗಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ಕೆಲವು ಫಿಲ್ಮ್ ಆಕ್ಟರ್ ವಾಯ್ಸ್ ಅಲ್ಲಿ. ಮೇಡಮ್ ಒಂದಿಬ್ರದ್ದು ತಮಿಳವ್ರದ್ದು ಆದ್ಮೇಲೆ ತಗೊಳ್ಳೋಣ, ಒಬ್ರದ್ದು ಒಂದ್ ನಿಮಿಷ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಇಲ್ಲಿ ದೀಪಿಕಾ ದೀಪಿಕಾ ಮೇಡಮ್ ಬಂದಿದ್ದಾರೆ, ಅವ್ರೇನಾದ್ರು ಹ್ಯಾಂಡ್ ರೈಸ್ ಮಾಡಿ ಬಂದ್ರೆ ಗುರುಜಿ 1 ಸೆಕೆಂಡ್ unmute ಮಾಡು. ಅನಿಸಿಕೆ ಇದ್ರೆ ಲಾಸ್ಟ್ ನಲ್ಲಿ ತಗೊಂಡ್ಬಿಡೋಣ, ಒಂದು ಸ್ಕಿಟ್ ಫ್ಲೋ ನಲ್ಲಿ ಬರ್ತಾ ಇದೆ. ಆಯ್ತು, ಹಾಗೆ ಮುಂದುವರಿಸಿ. ಕಂಟಿನ್ಯೂಸ್ ಆಮೇಲೆ ತಗೊಳ್ಳೋಣ. ಎಸ್ ಸರ್. ಗುರುಗಳವರಿಗೆ ಬರ್ತಡೇ ವಿಶಸ್ ನಾವೆಲ್ಲ ಮಾಸ್ಟರ್ಸ್ಗಳು ಎಲ್ಲ ಶಿಷ್ಯಂದಿರು ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದನ್ನ ಬೇರೆ ಬೇರೆಯವರು ಅವ್ರ ವಾಯ್ಸ್ ಅಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅಂತ. ಮೊದಲನೇದಾಗಿ ಮೇರು ನಟ ಒಬ್ರು, ಅವ್ರನ್ನ ಫಾಲೋ ಮಾಡೋದು ಯಾಕೆಂದ್ರೆ ಅವರು ಸಿನಿಮಾ ಮಾತ್ರ ಅಲ್ಲದೆ ಅವ್ರ ಬದುಕು ಕೂಡ ಆದರ್ಶವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತಾಡಿದ್ರೆ ಗುರುಗಳ ಬಗ್ಗೆ ಬರ್ತಡೇ ಬಗ್ಗೆ ಹೇಳಿದ್ರೆ ಹೆಂಗಿರುತ್ತೆ ಅಂತ ಸುಮ್ಮನೆ ಕಾಲ್ಪನಿಕವಾಗಿ ಟ್ರೈ ಮಾಡ್ತಾ ಇದ್ದೀನಿ. ನಾನೇನು ರೆಗ್ಯುಲರ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ, ಜಸ್ಟ್ ಫಾರ್ ಹಾಬಿ. ತುಂಬಾ ಖುಷಿ ಆಗುತ್ತೆ. ರಘುನಾಥ್ ಗುರುಗಳನ್ನ ಕೇಳಿದ ಮೇಲೆ ನಾವ್ ಹೇಳ್ತಾ ಇದೀವಿ ಮಾರ್ಚ್ 15 ರಘುನಾಥ್ ಗುರುಗಳು ಒಬ್ರು ಹುಟ್ಟಿದ್ರು ಅಂತ. ಖಂಡಿತ ಅಲ್ಲ, ರಘುನಾಥ್ ಅವ್ರ ಗುರುಜಿಯವ್ರ ಜೊತೆ ಮಹಾವತಾರ್ ಫೌಂಡೇಶನ್ ಹುಟ್ಟಿದೆ, ಬಹಳಷ್ಟು ಜನ ಮಾಸ್ಟರ್ಗಳು ಹುಟ್ಟಿದ್ದಾರೆ. ಆ ಮಹಾವತಾರ್ ಫೌಂಡೇಶನ್ ಏನೆಲ್ಲ ಹುಟ್ಟಿದೆ ಅಂತ ಹೇಳ್ತಾ ಹೋದ್ರೆ, ಧ್ಯಾನ ಹುಟ್ಟಿದೆ, ಜ್ಞಾನ ಹುಟ್ಟಿದೆ, ಮೂತ್ರ ಚಿಕಿತ್ಸೆ ಹುಟ್ಟಿದೆ, ಮುದ್ರಾ ಚಿಕಿತ್ಸೆ ಹುಟ್ಟಿದೆ, ಮರ್ಮ ಚಿಕಿತ್ಸೆ ಹುಟ್ಟಿದೆ. ಎರಡ ಇಂಥ ಪುಣ್ಯಾತ್ಮರು ಬರ್ತಡೇ ಮಾಡೋದಕ್ಕೆ ಬಂದಿರೋದು ಇದೊಂದು ಅದೃಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಹೇಳ್ತಾ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇದೇನ ಉಪೇಂದ್ರ ಅವ್ರು ಹೇಳಿದ್ರೆ ಹೆಂಗಿರುತ್ತೆ ಅಂತ ರಕ್ತ ಕಣ್ಣೀರು ಸ್ಟೈಲಲ್ಲಿ. ಯೋಸಿ ಮ್ಯಾನ್ ಯೋಸಿ, ನೀವ್ ಇಂಡಿಯನ್ಸ್ ಎಷ್ಟು ಕಾಸ್ಟ್ ಪಾಟ್ ಮೇಲ್ ಬರೋನೆಲ್ಲ ಕಟ್ ಮಾಡಲ್ ಕಟ್ ಹಾಕಿ, ಜಾಲಿ ಆಗಿರೋನೆಲ್ಲ ಜಾತಿಯಲ್ಲಿ ಜಾಲಾಡಿ, ಓಕೆ ಉಚ್ಚೆ ಕುಡಿದ್ರು ಇಚ್ಛೆಯಿಂದ ಕುಡಿಬೇಕು ಅಂತಾರೆ ಮ್ಯಾನ್. ಇದನ್ನ ನಾವು ಕೇವಲವಾಗಿ ಅನ್ಕೊಂಡಿದ್ದು. ಅಯ್ಯೋ ಬರಬಾರ ಕಾಯಿಲೆ ಬಂದಿರೋರ್ಗು ನೀನು ಯಾವ್ದು ಟ್ರೀಟ್ಮೆಂಟ್ಗೂ ಹೋಗದೆ, ಹಾಸ್ಪಿಟ್ಲ್ಗೂ ಹೋಗದೆ, ಉಚಿತವಾಗಿ ಮನೆಯಲ್ಲಿ ಮಾತ್ರೆ ಬಿಸಾಕ್ ಮೂತ್ರ ಹಿಡ್ಕು ಅಂತ ಹೇಳ್ಕೊಟ್ಟು ಗುರುಗಳ ಬರ್ತಡೇ ಇವತ್ತು. ಹ್ಯಾಪಿ ಬರ್ತಡೇ ಗುರುಗಳೇ, ಹ್ಯಾಪಿ ಬರ್ತಡೇ. ಗುರುಗಳ ಜೊತೆ ಗುರುಗಳು ಒಬ್ಬರದೇ ಅಲ್ಲ, ಇವತ್ತು ಗುರುಗಳು ಬಹಳಷ್ಟು ಜನಕ್ಕೆ ಇವತ್ತು ಜನ್ಮ ನೀಡಿದರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಅದೇನಪ್ಪಾ ಅಂದ್ರೆ ನಮ್ಮ ಮೂತ್ರ ಚಿಕಿತ್ಸೆ ಆಗಿರ್ಬೋದು, ಮರ್ಮ ಚಿಕಿತ್ಸೆ ಆಗಿರ್ಬೋದು, ಜ್ಞಾನ ಎಲ್ಲ ಇಂಥ ಅದ್ಭುತವಾದ ಪುಣ್ಯಾತ್ಮರು ಹುಟ್ಟಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇದಕ್ಕಿಂತ ಪುಣ್ಯವಾದ ಕೆಲಸ ಏನ್ ಬರುತ್ತೆ ಮ್ಯಾನ್. ಓಕೆ, ಐ ಲೈಕ್ ಇಟ್. ಇದೇ ಡೈಲಾಗ್ ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯನವ್ರು ಹೇಳಿದ್ರೆ ಹೆಂಗಿರ್ತಿದ್ರೆ, ಏನಪ್ಪಾ ಅಂದ್ರೆ ಕೂತ್ಕೊಮ್ಮ ಅಶ್ವಿನಿ, ಎಲ್ಲ ಕುಯ್ಯಮ್ಮ ಬಾಯ್ ಆಗ್ತದೆ. ಬಿಜೆಪಿ ನಮ್ಮ ಫನ್ನಾಗಿ ಹೇಳ್ತಾರ ಹಿಂಗೆ ಹೇಳೋಷ್ಟಲ್ಲಿ. ನೋಡಿ ಯುಷಿ, ನಾವು ಮುಂಚೆ ಧ್ಯಾನಪ್ಪನ ಇರ್ತಿರ್ಲಿಲ್ಲ. ಎಲ್ಲಿ ಕೂತ್ಕೊಂಡ್ರು ಈ ನಿದ್ದೆ ಬಂದ್ಬಿಡ್ತಿತ್ತು. ಈ ಮಹಾವತಾರ್ ಫೌಂಡೇಶನ್ ವಿಡಿಯೋ ಟಿವಿ ನೋಡಿದ್ಮೇಲೆ ನಾವು ಏನೇನ್ ಮಾಡ್ಬೇಕು ಅದೆಲ್ಲ ಕಲ್ತ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಸಂಸ್ಕಾರ ಅಂದೇನು ಇವೆಲ್ಲ ನೋಡಿ ಕಲ್ತ್ಕೋಬೇಕು. ಇದು ಒಬ್ರಿಗಲ್ಲಪ್ಪ, ಇಡೀ ಸಮಾಜಕ್ಕೆ ಹೆಲ್ಪ್ ಆಗೋ ಅಂಥದ್ದು. ಈ ಮುಂದಿನ ದಿನಗಳಲ್ಲಿ ಈ ಎಲ್ರಿಗೂ ನಾವು ಫ್ರೀ ಭಾಗ್ಯಗಳು ಕೊಟ್ಬಿಟ್ಟಿದ್ವಲ್ಲ, ಅದೇ ರೀತಿ ನಮಗಿನ್ ಮುಂಚೆ ರಂಗನಾಥ್ ಗುರುಗಳು ಬಹಳ ವರ್ಷದಿಂದ ಎಲ್ಲಾ ಫ್ರೀ, ಧ್ಯಾನ ಫ್ರೀ, ಜೂಮ್ ಮೀಟಿಂಗ್ ಫ್ರೀ, ಇದೆಲ್ಲ ಕೊಟ್ಕೊಂಡಂತ ಪುಣ್ಯಾತ್ಮರು ಬರ್ತಡೇ ಆಚರಿಸ್ತಾ ಇದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಹಿಂಗೆ ಹೇಳ್ತಾರೆ. ಇದೇ ಡೈಲಾಗ್ ಅನ್ನ ಯಾರ್ಗೆ ಹೇಳೋದು ಮೇಡಮ್? ನಂಗೆ ಯಾರ್ಗೆ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ. ಸ್ಟಾರ್ಟ್ ಮಿಮಿಕ್ರಿ ಮಾಡಿ ತುಂಬಾ ವಜ್ರಮಣಿ ಹೇಳಿದವ್ರಿಗೆ ಬಾಲಕೃಷ್ಣ
ಬಾಲಕೃಷ್ಣ ಅವ್ರು ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಪ್ಪ ಕಣ್ಣು ಕಾಣಲ್ದು ಕಿವಿ ಕೇಳಲ್ದು ಆಗೇನ್ ಮಾಡ್ತೀರಪ್ಪ, ಈ ಮಾವತರ್ ಫೌಂಡೇಶನ್ ನಾನಿದ್ದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದು ಸರಿಯಪ್ಪ, ಮಾವತರ್ ಫೌಂಡೇಶನ್ ಎರಡ ಕಲಿಯೋದ ನಾವು ಬಹಳಷ್ಟು ಕಲಿತಾ ಇದೀವಪ್ಪ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ಮಾವತರ್ ಫೌಂಡೇಶನ್ ಸೃಷ್ಟಿಕರ್ತರಾದಂತ ನಮ್ಮ ನಿಮ್ಮೆಲ್ಲರೂ ಭಗವಂತ ರಂಗಸ್ವಾಮಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಅಪ್ಪ. ಸಾಯಿ ಕುಮಾರ್. ಓಕೆ ಓಕೆ ಓಕೆ. ಸಮಾಜದಲ್ಲಿ ಎಷ್ಟೆಷ್ಟೋ ರೂಲ್ಸ್ ಗಳಿದೆ. ಈ ಎಲ್ಲ ಚಿಕಿತ್ಸೆಗಳನ್ನ ಹೇಗೆ ಮನೇಲೆ ಮಾಡ್ಕೋಬೇಕು, ಕೈಯಲ್ಲಿ ಆರೋಗ್ಯ ಇದೆ ಅಂಗೈಯಲ್ಲಿ ಆರೋಗ್ಯ ಇದೆ ಅಂತ ತಿಳಿಸ್ಕೊಟ್ಟಂತ ಪುಣ್ಯಾತ್ಮ ಮಾವತರ್ ಫೌಂಡೇಶನ್ ಗುರುಗಳ ಬರ್ತಡೇ. ಹ್ಯಾಪಿ ಬರ್ತಡೇ ರಂಗನಾಥ್ ಗುರುಜಿ. ಥ್ಯಾಂಕ್ ಯು. ಇದೇ ಡೈಲಾಗನ್ನ ಪ್ರಕಾಶ್ ರೈ ಹೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಲ್ರಿ ಕುಂತ್ಕೊ ಮಾತಾಡ್ರಿ ರೇ, ನಮ್ದು ರಾಜವಂಶ ಅಲ್ರಿ, ದೇಶನ ತಳತಳಕಾಮದ ರಾಜಮನತನ ಇವಾಗ ಬಂದಿದ್ರು ರಾಜಕೀಯ ಅಲ್ರಿ. ರಾಜಕೀಯ ಆಗ್ಲಿ ಮನುಷ್ಯನ್ಗೆ ನಮ್ದಿ ಬೇಕ್ರಿ. ನಮ್ದಿ ಇಲ್ಲ ಅಂದ್ರೆ ಏನಿದ್ರು ಏನು ಪ್ರಯೋಜನ ಹೇಳಿ. ಇದಕ್ಕೆಲ್ಲ ನಮ್ದಿ ಅಂದ್ರೇನು, ಹ್ಯಾಪಿ ಅಂದ್ರೇನು, ಆರೋಗ್ಯ ಅಂದ್ರೇನು ತಿಳಿಸ್ಕೊಟ್ಟಂತ ರಂಗನಾಥ್ ಗುರುಜಿ ಅವ್ರಿಗೆ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ಗುರುಜಿ. ಇನ್ನು ಮಧ್ಯ ಮಾಡ್ತಾ ಹೋಗೋಣ ಮೇಡಮ್, ಬೇರೆ ಬೇರೆ ಅವಕಾಶ ಕೊಡ್ತಲ್ಲ. ಓಕೆ ಸರ್, ಥ್ಯಾಂಕ್ ಯು. ಮುದ್ರ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ ಮತ್ತೆ ಮರ್ಮ ಥೆರಪಿ ಈ ತರದ ಒಂದು ವಿಷಯಗಳನ್ನ ಕಾಮಿಡಿ ಮೂಲಕ ತಂದಂತಹ ಹರೀಶ್ಗೆ ಧನ್ಯವಾದಗಳನ್ನ ಹೇಳ್ತಾ, ನೆಕ್ಸ್ಟ್ ಸರ್ ಯಾರು ನೀವು ಕರಿತಾ ಹೋಗಿ, ನಿರೂಪಣೆ ನಿಮ್ದೇ ಇದೆ. ಬೇಗನೆ ಉಮಾ ಮೇಡಮ್ ಆಂಡ್ರೈಸ್ ಮಾಡಿ. ಉಮಾದೇವಿ ಮೇಡಮ್ ಬೇಗನೆ. ಈಗ ನಮ್ಮ ಉಮಾ ಮೇಡಮ್ ಒಂದು ವಿಶಿಷ್ಟ ರೀತಿಯಲ್ಲಿ ಅವರು ತುಂಬಾ ಖುಷಿ ಪಟ್ಟು ನಮ್ಮ ಗುರೂಜಿ ಅವರ ಫೋಟೋನ ನನ್ನ ಮನೇಲಿ ತಗೊಂಬಂದು ನಾನು ಇಟ್ಕೊಳ್ಬೇಕು ಅನ್ನುವಂತಹ ಸ್ಫೂರ್ತಿದಾಯಕವಾಗಿ ಬರ್ತಾ ಇದ್ದಾರೆ. ಎಸ್ ಮೇಡಮ್, ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ. ಅವ್ರು ಈಗ ಹೋಗ್ತಾ ಇದ್ದಾರೆ. ಕಾಣ್ತಾ ಇದೆಯಾ? ಹಾ, ಕಾಣ್ತಾ ಎಲ್ಲರೂ ಇದೆಯಾ? ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣ್ತಾ ಇದೆ. ಮಾಸ್ಟರ್ಸ್ ನೋಡಿ, ಎಲ್ರು ಒಂದು ಚಪ್ಪಾಳೆ. ವಿಡಿಯೋ ಆನ್ ಮಾಡ್ಕೊಂಡು ಎಲ್ರು ಚಪ್ಪಾಳೆ. ನಮ್ಮ ಗುರೂಜಿ, ಗುರುಗಳ ಫೋಟೋ ಕಾಣಿಸ್ತಾ ಇದೆ. ಗುರುಜಿ Yes, ma'am. ನಮಸ್ತೆ ಗುರುಜಿ. ಹೇಳಿಮಾ ಹೇಳಿ. ಗುರುಜಿ, ನಾನು ನಿಮ್ಮ ಜನ್ಮ ದಿನದಿಂದಲೇ ನಿಮ್ ಫೋಟೋನ ನಾನು ನನ್ನ ರೂಮಲ್ಲಿ ಇಟ್ಕೋಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅದಕ್ಕೆ ನನ್ನೇ ರೆಡಿ ಮಾಡ್ಕೊಂಡು ತಗೊಂಬಂದೆ ಗುರುಜಿ. ನಾನ್ ನಿತ್ಯ ಧ್ಯಾನ ಮಾಡೋತ ನನ್ನ ರೂಮಲ್ಲಿ ಸದಾ ನಿಮ್ ಫೋಟೋನ ಇಟ್ಕೊಂಡು ನಿಮ್ ಮಾರ್ಗದರ್ಶನದಲ್ಲಿ ನೀವ್ ಹೇಳ್ಕೊಟ್ಟಂತ ಜ್ಞಾನವನ್ನು ಪಡ್ಕೊಂಡು ನಾನು ಕಲಿಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗುರುಜಿ. ಅದಕ್ಕೆ ನಿತ್ಯ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಈ ಜ್ಞಾನಾರ್ಜನೆ ಪಡಿಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಪತ್ರಿ ಸರ್ ಫೋಟೋ ಒಂದು ಇಟ್ಕೊಳ್ಳಿ. ಗುರುಜಿ, ಪತ್ರಿ ಸರ್ ಫೋಟೋ. ಪತ್ರಿಜಿ ಗುರುಗಳು ವಿಶ್ವಕ್ಕೆ ಒಂದು ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳು ಹಾಕೊಂಡು ಎಷ್ಟು ಜ್ಞಾನಾರ್ಜನೆ ಕೊಡ್ತೀವಿ. ನಾವು ವೇದಿಕೆಯಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದೀವಿ, ಎಷ್ಟು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದು ಇದೆಲ್ಲದಕ್ಕೂ ಪ್ರಯತ್ನಕ್ಕೆ ಜಯ ಸಿಗ್ಲಿ. ಆ ಭಗವಂತ ನಿಮ್ಗೆ ಆಯಸ್ಸು ಮತ್ತು ಜಯವನ್ನು ತಂದ್ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ವಾಣಿ ಮೇಡಮ್, ವೆಲ್ಕಮ್ ಮೇಡಮ್. ಹರೀಶ್ ಸರ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ರೆ ನೀವು ಮುನ್ನಡೆಸಿ. ವಾಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಮಲಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲು ಹರೀಶ್ ಸರ್ ಹೇಳ್ದಂಗೆ ನಮ್ಮ ಧ್ಯಾನ ಗುರುಗಳ, ಧ್ಯಾನ ದೇವರ ಹುಟ್ಟಿದ ಹಬ್ಬ ಇದು. ನಮ್ಮೆಲ್ಲರ ಹುಟ್ಟಿದ ದಿನ. ನಮ್ಮೆಲ್ಲರ ಅಜ್ಞಾನ, ಕೀಳರಿಮೆ, ಅಂಧಕಾರವನ್ನ ಕಳ್ಕೊಂಡು ನಾವ್ ಇದಕ್ಕೆ ಬಂದಂತ ದಿನ ಇದಾಗಿದೆ. ಅಂತ ಒಂದು ದಿನಕ್ಕೆ ನಿಮ್ಮೆಲ್ರಿಗೂ ಕೂಡ ಇಂಥ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾ, ಇಂತಹ ಶಕ್ತಿಯನ್ನ ದೇವರು ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ನೀಡ್ಲಿ ಅಂತ ಹಾರೈಸ್ತಾ, ನನ್ನದೇ ಆದ ಒಂದು ಕವನವನ್ನ ಅವ್ರಿಗೆ ಅರ್ಪಣೆಯನ್ನ ಮಾಡ್ತೀನಿ. ಗುರಿ ತೋರಿದ ರಂಗನಾಥ ಗುರುವಿಗಿಂದು ಜನ್ಮದಿನ, ಬೇಡುವೆವು ನಾವೆಲ್ಲ ನೀ ಹರಸುಬ ನನ್ನಾತ್ಮದ ಗುರುವನ್ನು. ಇಂಥ ಗುರು ಬಳಗ ಹೆಚ್ಚೆಚ್ಚಿ ಜಗಕ್ಕೆಲ್ಲ ಸನ್ಮಾರ್ಗ ತೋರಲಿ, ಅಜ್ಞಾನದ ಬೆಂಕಿ ನಂದಿಸಿ ಧ್ಯಾನ ದೀಪ ಬೆಳಗಿಸಿ ಜಗಜ್ಯೋತಿಯಾಗಲೆಂದು ಹರಸುಬ. ನೋವೆಲ್ಲ ಮರೆತು ಕಲಿತ ಪಾಠವರಿತು ಬದುಕು ನಡೆಸೆಂದ ನನ್ನಾತ್ಮದ ಗುರುವಿಗೆ ನೀ ನೀಡು ಬಾ ಶಕ್ತಿ ಯುಕ್ತಿ ಮುಕ್ತಿ. ಗುರಿ ತೋರಿದ ರಂಗನಾಥ ಗುರುವಿಗಿಂದು ಜನ್ಮದಿನ.
ಬಾಳೆಯಂತೆ ಬೀಗಿದರೆ ಬಾಳುವೆ, ಬಾಗಿದರೆ ಬಾಳುವೆ ಎಂಬ ಸತ್ಯ ಅರುಹಿ ನಿಂತಷ್ಟು ಭಾರ, ನಡೆದಷ್ಟು ಹಗುರ, ಸಾಗುತ್ತಲೇ ಇರು ಎಂದು ತುಂಬಿದರೂ ಬೀಗದೆ ಅವರೇ ನಿನ್ನತ್ತ ಬಾಗುವಂತೆ ನೀ ಬೆಳಿ ಎಂದು ನಡೆಸಿದ ಶ್ರೀ ಗುರುವನ್ನು ನೀ ಹರಸು ಬಾ ಪ್ರಭುವೆ, ಬಾಬಾಜಿ ಗುರುವೆ. ನಿನ್ನರಿವೆ ನಿನ್ನ ಗುರು, ನಿನ್ನ ಶಿಲ್ಪಿ ನೀನೆ ತಿಳಿ, ನಿನ್ನೊಳಗೆ ನೀನಿಳಿದು ಬದುಕು ಮರ್ಮ ಅರಿಯೆಂದ. ನೀ ಕೊಂಬೆ ಮರ ನೀನೆ, ನೀ ಬೇರು ನೀ ಚಿಗುರು, ಸಾಗುತ್ತಿರು ಶೂನ್ಯದೆಡೆಗೆ ಎಂದ ಬಾಳ್ವ ಗುರುವ ನೀ ಹರಸು ಬಾ ಪ್ರಭುವೆ, ಪತ್ರೀಜಿ ಗುರುವೆ. ನಟನೆ ಬೇಡ, ಕಪಟ ಬೇಡ, ಹೋಲಿಕೆ ಮಸ್ತರ ಬೇಡವೇ ಬೇಡ, ನಿನ್ನಂತೆ ನಿನಗಾಗಿ ನೀನಿರು, ನಿನ್ನೆ ನಾಳೆಗಳ ಭಾರ ಹೊರದಿರು. ಈ ಬದುಕ ಸತ್ಯ ಅರಿವಿದ ನನ್ನಾತ್ಮ ಗುರು ಸಂತತಿ ಹೆಚ್ಚೆಚ್ಚಲೆಂದು ಹರಸು ಬಾ ಪ್ರಭುವೆ. ಗುರಿ ತೋರಿದ ರಂಗನಾಥ ಗುರುವಿಗಿಂದು ಜನ್ಮದಿನ, ಬೇಡುವೆವು ನಾವೆಲ್ಲ ನೀ ಹರಸು ಬಾ ನನ್ನಾತ್ಮದ ಗುರುವನ್ನು. ಗುರುಗಳ ಕಾರ್ಯದ ಮುಂದೆ ನನ್ನ ಕವನದ ಪದಗಳೇನು ದೊಡ್ಡವಲ್ಲ, ಇದಕ್ಕೂ ಮೀರಿದ ಕಾರ್ಯವನ್ನ ಅವರು ಪ್ರಪಂಚಕ್ಕೆ ಮಾಡ್ತಿದ್ದಾರೆ. ಇದು ಇನ್ನು ಹೆಚ್ಚೆಚ್ಚು ಹೆಚ್ಚಲಿ, ಅನೇಕರಿಗೆ ಸನ್ಮಾರ್ಗ ಮುಕ್ತಿಯ ಮಾರ್ಗವನ್ನ ದೊರಕಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನನ್ನ ಮೆಚ್ಚಿನ ಗುರುವಿಗೆ ಜನ್ಮದಿನದ ಶುಭಾಶಯವನ್ನು ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರತಿಯೊಂದು ಪದಗಳು ಒಂದೊಂದು ಹೊಸದ ಒಬ್ಬರಿಗೆ ಏನಂತಾರೆ ಮೈ ರೋಮಾಂಚನ ಆಗಂಗಿರುತ್ತದೆ. ಯಾಕೆಂದ್ರೆ ನೀವು ನಿಮ್ಮ ಅನುಭವಗಳನ್ನ ಬರ್ದಿರ್ತೀರಾ ಇದರಲ್ಲಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಸೂಪರ್. ಈಗ ವೇದಿಕೆಗೆ ಪೂರ್ಣಿಮಾ ಮೇಡಮ್ ಅವರು ರೆಡಿ ಇದ್ರೆ, ಪೂರ್ಣಿಮಾ ಮೇಡಮ್. ಏನಪ್ಪ ಪೂರ್ಣಿಮಾ ಮೇಡಮ್ ಕಾಣಕ್ಕಿಲ್ಲ, ಯಾರಿದ್ದೀರಪ್ಪ? ನಾನ್ ಮಾವತಾರ್ ಫೌಂಡೇಶನ್ ಬಂದಿದ್ದೀನಪ್ಪ. ಪೂರ್ಣಿಮಾ ಮೇಡಮ್ ಇರ್ಲಿಲ್ಲ ಅಂದ್ರೆ ನಮ್ ರಂಗಜ್ಜಿ ರೆಡಿ ಇದಾರೆ ವೇದಿಕೆ ಮೇಲೆ ಬರೋದಕ್ಕೆ. ರಂಗಜ್ಜಿನೇ ಕರ್ದ್ಬಿಡ. ರಂಗಜ್ಜಿ. ಓ ಹರೀಶಪ್ಪ, ನಾನು ಹೇಳ್ದೆ ಕಣಪ್ಪ, ಫೌಂಡೇಶನ್ ಕಿತ್ತ ಬಂದಿದ್ದೀನಿ. ಎಲ್ಲಪ್ಪ ನಮ್ಮ ರಂಗನಾಥ್ಗಳು ಯಾವಾಗ ಬರ್ತಾರಪ್ಪ? ಅಜ್ಜಿ, ನಿಂಗೆ ರಂಗಾಯಣ ರಘು ಹತ್ರ ಮಾತಾಡ್ತೀನಿ ಅಜ್ಜಿ, ನಿನ್ ಫೇವರೇಟ್ ಆಕ್ಟರ್ ಜೊತೆ ಹೆಂಗ್ ಕರೀತಾರ ನೋಡಜ್ಜಿ ನೀನ. ಅಜ್ಜಿ, ನೀನು ಮನೇಲಿ ಮಗದೊಂದು ಮಾಡದೆ, ನೀನು ಬರೀ ಧ್ಯಾನ ಪಾನ ಅನ್ಕೊಂಡು ಇರ್ಬೇಡ, ಮನೆ ಕೆಲಸ ಮಾಡಜ್ಜಿ. ಅಜಯ್, ವೇದಿಕೆಗೆ ಬರ್ಮಾಡ್ತಿದ್ನಿ. ವೆಲ್ಕಮ್, ಗುರುಗಳು ಬಂದವ್ರೆ, ವೆಲ್ಕಮ್ ಮಾಡ್ತಿದ್ರೆ ಎಲ್ರೂ. ಹ್ಯಾಪಿ ಬರ್ತ್ಡೇ ರಂಗನಾಥ್ ಗುರುಜಿ. ಅಜ್ಜಿ ಪೌಡ್ರಗಳೇ, ತಲೆಬಚ್ಚಗಳೇ, ಅಜ್ಜಿ ವೇದಿಕೆಗೆ ಬಂದ್ಬಿಡಿ. ನೀನೇನಪ್ಪ ಹೇಳೋದು? ನಾನು ಪೌಡ್ರು ತಲೆ ಬಾಚ್ಕೊಂಡೆ ಬಂದಿದ್ದೀನಿ, ಸುಮ್ಕೆ ಕುಕ್ಕುಸ್ಕೊ. ಏನೋ ಎತ್ಕೊಂಬಂದೋಳಿ ಒಜ್ಜಿ ಅನ್ಕೊಂಡ್ರ? ಇದು ನಮ್ ರಂಗನಾಥ್ ಗುರುಗಳಿಗೆ ಬರ್ತಡೇ ಅಂತ ಎಲ್ಲ ಐಬ್ರುಗಳು ಏನ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಸಂಭ್ರಮಾಚರಣೆ ಮಾಡ್ತಾರೆ, ಬಹಳ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಹೆಂಗೋ ಮಾಡ್ಕತವೆ. ಅದಕ್ಕೆ ನಾನು ನೋಡಿ ಕಲ್ಲಂಗಡಿ ಹಣ್ಣನ್ನ ತಕೊಂಬಂದಿದ್ದೀನಿ ನಮ್ ಗುರೂಜಿಗೆ ಕಟ್ ಮಾಡ್ಸಕ್ಕೆ. ಆಮೇಲೆ ಈ ನೋಡಿ ನಮ್ ಮನೆ ಮುಂದೆ ಏಟಂತರ ಹೂವ ಬಿಟ್ಟಿದ್ದು, ನಾನೆಲ್ಲ ಬುಷ್ ಮಡಿಕೊಂಡಿದ್ದೆ. ಏನಮ್ಮ ನೀ ಹೆಸರು ಉಮಾನೇನಮ್ಮ? ರಂಗನಾಥ್ ಗುರುಗಳು ಯಾವಾಗಮ್ಮ ಬರೋದು? ನಂದಮ್ಮ ಈಗ ಬರ್ತಾರೆ ನಮ್ಮ ರಂಗನಾಥ್ ಗುರುಗಳು? ಬರ್ತಾರೆ. ಹೌದಾ? ನಾನ್ ಏನ್ ಬಂದಿದ್ದೀನಿ ಗೊತ್ತಾ? ಎಲ್ಲೋದ್ರು ಬರೀ ಈ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಆತನೇ ಅವೆ. ಅದ್ ಯಾಕೆ ಆತನೇ ಗುರುಗಳೇ ಅಂತ ಕೇಳಕ್ಕೆ ಬಂದಿದ್ದೀನಿ. ಗುರುಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ? ಇನ್ ಸ್ವಲ್ಪ ಕಾಯ್ತೀನಿ. ಓ ಗುರುಗಳು ಬಂದ್ರು. ನಮಸ್ತೆ ಗುರುಗಳೇ, ನಮಸ್ತೆ. ಗುರುಗಳಿಗೆ ಈ ಪುಷ್ಪಗಳಿಂದ ನಾನು ನಮನಗಳನ್ನ ಸಲ್ಲಿಸ್ತೀನಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರು ದೇವೋ ಮಹೇಶ್ವರ ತಮ್ಮ. ಗುರುಗಳೇ, ನಿಮಗೆ ಜನ್ಮದಿನದ ಶುಭಾಶಯಗಳು. ಮತ್ತೆ ಹ್ಯಾಪಿ ಬರ್ತ್ಡೇ. ಕೇಕು ಗೀಕು ನಾನು ಒಲ್ಲೆ, ಇದೆಲ್ಲ ಆಚರಣೆ ಸರಿ ಹೋಗಕ್ಕಿಲ್ಲ. ತಕ್ಕಳಿ, ನಿಮ್ಗೆ ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಗುರುಗಳೇ,
ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರಲ್ಲ ಗುರುಜಿ, ಮತ್ತೆ ಎಲ್ ನೋಡ್ರು ಹಾರ್ಟ್ ಅಟ್ಯಾಕ್ ಆಗಿ ಚಂದಾಗಿರೋರು ಸತ್ತೋತವ್ರೆ. ಅದಕ್ಕೆ ಏನ್ ಮಾಡ್ಕೋಬೇಕು ಅಂತ ನಿಮ್ ಕಡೆಯಿಂದ ಮಾಹಿತಿ ತಿಳಿಸ್ಕೊಡು ಗುರುಗಳೇ. ಮಾತಾಡ್ಬೇಕಾ? ಹೌದು ಗುರುಗಳೇ, ಈ ಅಜ್ಜಿಗೆ ಕ್ವಶನ್ಗೆ ಆನ್ಸರ್ ಬೇಕು, ಇಲ್ಲ ಅಜ್ಜಿ ಹಠ ಮಾಡುತ್ತೆ. ಸೊ ಏನಿಲ್ಲಮ್ಮ, ಅತಿ ಸುಲಭವಾದದ್ದು ದಿನನಿತ್ಯ. ಓಕೆ, ಬೆಳಗ್ಗೆ ಎದ್ದಿದ ಮೇಲೆ ಬ್ರಹ್ಮಮುಹೂರ್ತ ಧ್ಯಾನ, ಇಲ್ಲಾಂದ್ರೆ ಯಾವುದೋ ಒಂದು ಸಮಯದಲ್ಲಿ ಕೂತ್ಕೊಂಡು ಒಂದು ಅವ್ರ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನ ಕಡ್ಡಾಯವಾಗಿ ಮಾಡಬೇಕು. ಆಯ್ತಾ? ಎಲ್ಲ ಮನಸ್ಸು ಸಂಪೂರ್ಣವಾಗಿ ಶುದ್ಧಿ ಆಗತ್ತೆ. ಯಾವ ಹಾರ್ಟ್ ಅಟ್ಯಾಕ್ ಬರಲ್ಲ, ಯಾವುದು ಬರೋದಿಲ್ಲ. ಹೃದಯ ಶುದ್ಧಿ, ಮನಸ್ಸು ಶುದ್ಧಿ, ಅದು ಬೇಕಾಗಿರೋದು. ಹಾರ್ಟ್ ಅಟ್ಯಾಕ್ ಆಗಬಾರ್ದಂದ್ರೆ ಮೊದಲನೇ ನಿಯಮ ಏನ್ ಗೊತ್ತಾ? ಹೃದಯ ಶುದ್ಧಿ, ಮನಸ್ಸಿನ ಶುದ್ಧಿ, ಈ ಎರಡೂ ಬೇಕಂದ್ರೆ ಧ್ಯಾನ ಕಡ್ಡಾಯ. ಎರಡನೇದು, ಆ ಸಮಯಕ್ಕೆ ತಕ್ಕ ಅದರಿಂದ ಆಚೆ ಕಡೆ ಬರಕ್ಕೆ, ಆ ಹೃದಯ ತೊಂದರೆ, ಹೃದಯಘಾತ ಆಗಲಿ, ಹೃದಯ ನೋವಾಗಲಿ, ತಕ್ಷಣವೇ ಅಪಾನ ವಾಯು ಮುದ್ರ ನೋಡಿ, ಹೀಗೆ ಮಾಡ್ಕೊಂಡು ಇಟ್ಕೋಬೇಕು. ಏನಾದ್ರು ಸ್ವಲ್ಪ ಹೃದಯ ಬಡತ ಹೆಚ್ಚಾಗಿ, ಹೃದಯದಲ್ಲಿ ತೊಂದರೆ ಸ್ವಲ್ಪ ಅನುಭವಿಸ್ತಾ ಇರುವಾಗನೇ, ಆ ಲಕ್ಷಣಗಳು ಕಾಣಿಸ್ತಾ ಇರುವಾಗನೇ ತಕ್ಷಣವೇ ಈ ಮುದ್ರೆ ಇದೆಲ್ಲ ನೋಡಿ, ಹೀಗೆ ಇಟ್ಕೊಂಡು ಹೀಗೆ ತೊಡೆ ಮೇಲೆ, ಎರಡು ತೊಡೆ ಮೇಲೆ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ ಕೂತ್ಕೊಂಡ್ರೆ 10 ನಿಮಿಷ ಸಾಕು. ರಿಕವರ್ಡ್ ಕಂಪಲ್ಸರಿ. ಆ ಸಿಚುವೇಶನ್ ರಿಕವರ್ ಆಗ್ತೀರಾ. ಯಾವ ಹೃದಯಘಾತ ಆಗೋದಿಲ್ಲ, ಹೃದಯ ತೊಂದರೆನೂ ಆಗೋದಿಲ್ಲ, ತಪ್ಪಿಸ್ಬೋದು 100%. ಆಯ್ತಾ? ಇನ್ನೇನಾದ್ರೂ ಸ್ವಲ್ಪ ನಿಮ್ಗೆ ಅನಿಸಿದ್ರೆ ಇನ್ ಸ್ವಲ್ಪ 2-3 ಟೆಕ್ನಿಕ್ಗಳು ಇರ್ತವೆ. ಇವೆಲ್ಲ ಏನಂತಂದ್ರೆ ಧ್ಯಾನ ಮಾಡಿಲ್ಲದೆ ಸಮಯದಲ್ಲಿ ಈ ಟೆಕ್ನಿಕಲು ಬಳಸ್ಕೋಬಹುದು. ಧ್ಯಾನ ಮಾಡೋ ಸಮಯದಲ್ಲಿ ಧ್ಯಾನದಲ್ಲಿ ಕೂತ್ಕೋಬಹುದು. ಈ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಯಾವ ತೊಂದರೆ ನಾವು ಅನುಭವಿಸೋದು ಬೇಕಾಗಿಲ್ಲ, ಯಾವ ಹಾಸ್ಪಿಟ್ಲು ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಅದೇನಂತ ನೋಡ್ಕೊಳ್ಳಿ, ಈ ಪಾಯಿಂಟ್, ಹೃದಯ ಪಾಯಿಂಟ್, ಇದು ಪ್ರೆಸ್ ಮಾಡೋದು. ಯಾರೊಬ್ರು ಅವ್ರ ಕೈ ಹಿಡ್ಕೊಂಡು ಈ ಎಡಗೈ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇರೋದು, ಇದು ಹೃದಯ ಪಾಯಿಂಟ್ ಇದು. ಆಯ್ತಾ? ಹೀಗೆ. ಆಮೇಲೆ ಇಲ್ಲಿ ಈ ಕಿರುಬೆರಳು ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟನ್ನು ಅಷ್ಟೇ, ಯಾರಾದ್ರೂ ಹೃದಯ ತೊಂದರೆ ಆಗಿದ್ರು ಪರವಾಗಿಲ್ಲ, ಈ ಕಿರುಬೆರಳು ಈ ಕೊನೆ ಈ ಪಾಯಿಂಟ್ ಇದೆ ಇಲ್ಲಿ, ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು. ಒಂದು 40 ನಿಮಿಷ, ಮೊದಲನೇ 40 ನಿಮಿಷ ಅವ್ರಿಗೆ ಹೃದಯಘಾತ ಆದ್ಮೇಲೆನು 40 ನಿಮಿಷ ಪ್ರೆಸ್ ಮಾಡ್ತಾ ಇದ್ರೆ ಯಾವ ತೊಂದರೆ ಆಗಲ್ಲ, ಮತ್ತೆ ರಿಕವರ್ ಆಗಿ ಮನೆಗೆ ಬರ್ತಾರೆ ವಾಪಸ್. ಆಯ್ತಾ? ಇದೊಂದು ಪಾಯಿಂಟ್. ಈ ರೀತಿಯಲ್ಲಿ ಮಾಡ್ಕೊಂತ ಇರ್ಬೇಕು. ಆಯ್ತಾ? ಎರಡು ಕೈಯ ಗುರುಗಳೇ, ಎರಡು ಕೈಯಲ್ಲಿ ಮಾಡ್ಬೇಕದು? ಇಲ್ಲ, ಎಡಗೈ ಮಾತ್ರ. ಎಡಗೈ ಮಾತ್ರ. ಈ ಪಾಯಿಂಟ್ ಇಲ್ಲಿರೋ ಈ ಆಕ್ಯುಪ್ರೆಷರ್ ಪಾಯಿಂಟ್ ಎಡಗೈಯಲ್ಲಿ ಮಾತ್ರ ಇದೆ. ಈ ಪಾಯಿಂಟ್ ಅನ್ನು ಪ್ರೆಸ್ ಮಾಡ್ತಾ ಇರಬೇಕು. ಹೃದಯಘಾತ ಆದ್ಮೇಲೆನು, ಹಾರ್ಟ್ ಅಟ್ಯಾಕ್ ಆದ್ಮೇಲೆನು ಒಂದು 40 ನಿಮಿಷ ಪ್ರೆಸ್ ಮಾಡ್ತಾ ಇದ್ರೆ ಹಾರ್ಟ್ ಫೇಲ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೆ ಪರ್ಮನೆಂಟ್ ಫೇಲ್ಯೂರ್ ಆಗಲ್ಲ, ಮತ್ತೆ ವಾಪಸ್ ಬರ್ತಾರೆ, ಮನೆಗೆ ವಾಪಸ್ ಬರ್ತಾರೆ. ಆ ರೀತಿ. ಧನ್ಯವಾದಗಳು ಗುರುಗಳೇ. ಯಪ್ಪಾಡಿ ಇಷ್ಟೊಂದು ಮಾಹಿತಿ ಅವೆ ಅಂತ ನನ್ಗೆ ಗೊತ್ತಿದ್ರೆ, ಒಂದ್ ಹೊತ್ತಾಗೆ ನಮ್ಮ ಮಾವ ತೀರ್ಕೊಬಿಟ್ಟ. ಅವನಿಗೆ ನಾನು ಇದೆಲ್ಲ ಕಲ್ತ್ಕೊಂಡಿದ್ರೆ ಹೇಳ್ಕೊಂಡ್ ಕೊಡ್ತಿದ್ದೆ, ಅವನು ಉಳ್ಕೊಬಿಡ್ತಿದ್ದ. ಅಷ್ಟೇ ಅಲ್ಲ ಗುರುಗಳೇ, ಪಕ್ಕದ್ ಏನಪ್ಪ ಸಾರಿ ಅಜ್ಜಿ ಮೊನ್ನೆ ಒಂದ್ ಕ್ವಶನ್ ಕೇಳ್ತು, ಯಾಕೆ ಮಗ ಬರೀ ಗಂಡಸರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಕೇಳ್ತು ನಮ್ಮ ಅಜ್ಜಿ. ಹೆಂಗಸ್ರಿಗೆ ಹಾರ್ಟ್ ಇಲ್ವಲ್ಲ ಅಜ್ಜಿ, ಅದಕ್ಕೆ ಗಂಡಸರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ಬಿಟ್ಟೆ ನಾನು. ಸಾರಿ ಅಜ್ಜಿ, ಗೊತ್ತಿರ್ಲಿಲ್ಲ. ಸುಮ್ನೆ ಕೂತ್ಕೊಳ್ಳಪ್ಪ. ನಾನ್ ಡೀಪ್ ಆಗಿ ಗುರುಗಳ ಹತ್ರ ಮಾತಾಡಕ್ ಬಂದ್ರೆ ಬದ್ದಿದ್ದಲ್ಲಿ ಏನೋ ಮೂಗ್ ಕೂರ್ಸ್ಕೊಳಕ್ ಬದ್ದದೆ ಈ ವಯ್ಯ. ಸುಮ್ಕೆ ಕೂತ್ಕೊಳ್ಳಪ್ಪ. ಗುರುಗಳೇ, ಮತ್ತೆ ಪಕ್ಕದ ಮನೆ ಶಾಂತಪ್ಪನು ಕೂಡ ಗೊಟ್ಟಿ ಮುಟ್ಟ್ಯಾಗ ಚೆನ್ನಾಗಿದ್ದ, ಅವನು ಹಾರ್ಟ್ ಅಟ್ಯಾಕ್ ಆಗ್ತಿರೋದ ಗುರುಗಳೇ. ನೋಡಿ, ಇದೆಲ್ಲ ನನ್ಗೆ ಗೊತ್ತಾದ್ಮೇಲೆ ಎಲ್ರಿಗೂ ಹೇಳ್ಕೊಡ್ತೀನಿ ಗುರುಗಳೇ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ರಂಗಜ್ಜಿ. ದೀಪಿಕಾ ಅವ್ರಿಗೆ ಟೈಮ್ ಕೊಡಿ ಸ್ವಲ್ಪ. ದೀಪಿಕಾ ಮೇಡಮ್. ಓಕೆ ಗುರುಜಿ. ಓಕೆ ಸ್ನೇಹಿತರೆ, ನಾವೆಲ್ಲ ತುಂಬಾ ಅದ್ಭುತವಾಗಿ ವಿಶಸ್ ಮಾಡೋದ್ರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಅದ್ಭುತ ಮಾಹಿತಿಯನ್ನು ತಿಳಿದುಕೊಂಡು, ಇತ್ತೀಚಿನ ಜನಾಂಗವನ್ನ ಕಾಡ್ತಾ ಇರೋದೊಂದು ಸಮಸ್ಯೆ ಅಂದ್ರೆ ಹಾರ್ಟ್ ಅಟ್ಯಾಕ್. ಎಲ್ಲಿ ನೋಡಿ ಹಾರ್ಟ್ ಅಟ್ಯಾಕ್ ಅಂತೀವಿ. ಇದು ತುಂಬಾ ಮನುಕುಲಕ್ಕೆ ಒಳಿತು. ಇದನ್ನ ನಾವು ತಿಳ್ಕೊಳ್ಳೋಣ, ಬೇರೆಯವ್ರಿಗೂ ಇದನ್ನ ಪ್ರಸಾರ ಮಾಡೋಣ. ಥ್ಯಾಂಕ್ ಯು ಗುರುಜಿ. ದೀಪಿಕಾ ಮೇಡಮ್ ಮಾತಾಡಿ. Good morning, sir. Good morning, all the masters, and happy birthday to you, sir. And may God bless you with lot of abundance, goodness, and love, health, wealth, everything. So, thank you so much, sir. You actually guide like countless seekers on path of truth, wisdom, and inner awakening. So, illuminating hearts, and you have transformed many lives in many ways, and it's beyond the words. And I think this is the way we can show a gratitude to in our small way.
And this is a very special day, actually, being a Sunday, like all the language masters have gathered together. And it's a good chance for all of us to celebrate, to show a little gratitude for your great work and all. And thank you so much, sir. Thank you, madam. Thank Thank you. you so much. So wonderful Thank you. service. Through English classes, madam has done a lot of service to the humanity, and she has been conducting. She has taken earlier also. She has conducted many of the batches English, and then again she started conducting every Saturday. You are arranging a special session from special masters. That's a great opportunity you are giving to the humanity, and a wonderful service to the universe, madam. Thank you. Thank you so much. Let's continue that. Thank you. Sir, Thank you so sir. much, sir. Everything is opportunity that you gave to me. Thank you so much. Thank you. And our team is also working great, and all the Mahathir Foundation and the team, every master is such a great person with a lot of talents and all. And Correct. every master is also doing great service, and I congratulate and I say gratitude. Thank you. Thank you so much. Thank you. Sir, Thank you. sir, once again, sir. Hmm. Sir, Tamil masters Chandamarai and Kishore has wished you, sir. Chandamarai is from Sirgadi, sir, and Kishore has given some song in chat box, sir. Thank you, sir, on your Right. birthday, sir. Thanks, sir. Geeta madam. ಸರ್ ನಮಸ್ತೆ ನಮಸ್ತೆ ಹಾಲ್ ಮಾಸ್ಟರ್ಸ್. ನೂರಾರು ಕಾಲ ಸುಖವಾಗಿ ಬಾಳಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತಂದೇಳಿ ನಿಮ್ಮದು ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. Thank you so much. ಧನ್ಯವಾದಗಳು. Thank you, madam. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, madam. ಫುಲ್ ಡೀಟೇಲ್ಸ್ madam. ಕಮಲಾ ಮೇಡಮ್. ಎಲ್ಲ ಯಾವ್ದೋ ಮಾಸ್ಟರ್ಸ್ಗೂ disturbance ಬರ್ತಾ ನಮಸ್ತೆ. ಇದೆ. Mute ಮಾಡು. ನಮಸ್ತೆ. ಗುರುಜಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನಿಂದ. ತುಂಬಾ ಎಕ್ಸ್ ಮೇಡಮ್ ಒಂದ್ ಸೆಕೆಂಡ್, ತುಂಬಾ ಡಿಸ್ಟರ್ಬೆನ್ಸ್ ಬರ್ತಿದೆ. ಮಾಸ್ಟರ್ಸ್ ಮ್ಯೂಟ್ ಮಾಡ್ಕೊಂಬಿಡಿ ಬೇರೆಯವರೆಲ್ಲ. ಎಸ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಗುರುಜಿ ನಿಮ್ಗೆ ಜನ್ಮದಿನದ ಶುಭಾಶಯಗಳು. ನನ್ನ ಕಡೆಯಿಂದ ಒಂದು ಕಿರು ಕವನನ ಬರ್ಕೊಂಡಿದೀನಿ, ಅದನ್ನ ಹೇಳಕ್ ಇಷ್ಟ. ಆದ್ರೆ ಜನ್ಮದಿನ ಅಂತ ಗೊತ್ತಿಲ್ಲ ನನ್ಗೆ. ಬರ್ದು ಅಶ್ವಿನಿ ಮೇಡಮ್ಗೆ ಕಳಿಸ್ದೆ, ಭಾನುವಾರ ಹೇಳಿ ಅಂದ್ರು. ಅದೊಂದ್ ಮಿರಾಕಲ್ ಅನ್ಕೊಂಡೆ ನಾನು. ಥ್ಯಾಂಕ್ ಯು ಅವಕಾಶ. ರಂಗ ಬಂದರು ನಮ್ಮ ರಂಗ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗ ಬಂದರು, ರಂಗನಾಥ ಬಂದರು. ರಂಗ ಬಂದರು ನಮ್ಮ ರಂಗ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗ ಬಂದರು, ರಂಗನಾಥ ಬಂದರು. ಶುದ್ಧದಿಂದ ಶೋಧ ನಡೆಸಿ ಅಮೃತವ ತಂದರು, ಶುದ್ಧದಿಂದ ಶೋಧ ನಡೆಸಿ ಅಮೃತವ ತಂದರು. ಶಿವಂಬು ಎಂಬ ಅಂತರ್ಜಲವ ತಂದರು, ಅಂತರ್ಜಲವ ತಂದರು. ರಂಗ ಬಂದರು ನಮ್ಮ ರಂಗ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗ ಬಂದರು, ರಂಗನಾಥ ಬಂದರು. ಧ್ಯಾನ ಮಾಡಲು ಜ್ಞಾನ ಪಡೆಯಲು, ಧ್ಯಾನ ಮಾಡಲು ಜ್ಞಾನ ಪಡೆಯಲು, ದೇಹ ಶುದ್ಧಿಯಾಗಬೇಕೆಂಬ ಅರಿವ ತಂದರು ನಮ್ಮ ರಂಗನಾಥರು. ಲಕ್ಷ್ಮೀ ರಂಗನಾಥರು ಮನೆಯ ದೇವರು, ಲಕ್ಷ್ಮೀ ರಂಗನಾಥರು ಮನೆಯ ದೇವರು. ರೋಗದಿಂದ ಬಳಲುತ್ತಿದ್ದವರ ಮನೆಯ ದೇವರು, ಇವರು ಮನೆಯ ದೇವರು. ರಂಗ ಬಂದರು ರಂಗನಾಥ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗ ಬಂದರು, ರಂಗನಾಥ ಬಂದರು. ಮನೆಯ ದೇವರು ಉಚಿತವಾಗಿ ನಮಗೆ ಆರೋಗ್ಯ ತಂದರು, ಉಚಿತವಾಗಿ ನಮಗೆ ಆರೋಗ್ಯ ತಂದರು ಈ ರಂಗನಾಥರು. ಮುದ್ರೆ ಎಂಬ ಅಸ್ತ್ರವನ್ನು ನಮಗೆ ಕೊಟ್ಟರು, ಮುದ್ರೆ ಎಂಬ ಅಸ್ತ್ರವನ್ನು ನಮಗೆ ಕೊಟ್ಟರು. ರೋಗದಿಂದ ಮುಕ್ತರಾಗಿ ಎಂದರು ರಂಗನಾಥರು, ಶ್ರೀ ರಂಗನಾಥರು. ರಂಗ ಬಂದರು ನಮ್ಮ ರಂಗ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗನಾಥ ಬಂದರು, ರಂಗನಾಥ ಬಂದರು. ಲಕ್ಷ್ಮಿಯಮ್ಮನವರ ಹೃದಯ ದೇವರು,
ಲಕ್ಷ್ಮಿಯಮ್ಮನವರ ಹೃದಯ ದೇವರು, ಧ್ಯಾನ ಜ್ಞಾನ ಶುದ್ಧಿ ತಿಳಿಸಿದ ವೈದ್ಯನಾಥರು, ಈ ರಂಗನಾಥರು ವೈದ್ಯನಾಥರು. ರಂಗ ಬಂದರು ನಮ್ಮ ರಂಗ ಬಂದರು, ಮಹಾ ಅವತಾರ ಎಂಬ ರಂಗಸ್ಥಳಕ್ಕೆ ರಂಗ ಬಂದರು ಶ್ರೀರಂಗನಾಥರು. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು ಅವಕಾಶಕ್ಕಾಗಿ. ನನಗೇನ್ ಗೊತ್ತು ಅಷ್ಟು ಬರ್ಕೊಂಡಿದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ, ಸೂಪರ್. ತುಂಬಾ ಚೆನ್ನಾಗಿದೆ ಮೇಡಮ್. ಆಮೇಲೆ ಅರ್ಥಗರ್ಭಿತವಾಗಿದೆ, ತುಂಬಾ ಸೂಪರ್ ಮೇಡಮ್. ಈ ಕರ್ನಾಟಕದಲ್ಲಿ ರಾತ್ರಿ 9 ಗಂಟೆ ಆದ್ರೆ ಟಿವಿ ಮುಂದೆ ಕೂತ್ಕೊಡ್ತಾರೆ, ಅಲ್ಲೊಬ್ರು ರಂಗನಾಥ ಅಂತ ಬರ್ತಾರೆ, ಗೊತ್ತಲ್ಲ, ಅಲರ್ಟ್ ಆಗ್ಬಿಡ್ತಾರೆ, ಪೊಲಿಟಿಷಿಯನ್ ಇವರಿಂದ. ಅವರು ಹಂಗಂದ್ರೆ ಭಯ ಭೀತಿಲ್ಲ. ಆದ್ರೆ ನಮ್ ಗುರುಗಳು ಬಂದ್ರೆ ಪ್ರೀತಿಯಿಂದ ನಾವೆಲ್ಲ ಅಲರ್ಟ್ ಆಗ್ತೀವಿ. ಗುರುಗಳ ಬಗ್ಗೆ ಒಂದ್ ಒಳ್ಳೆ ಹಾಡು ಬಂದಿದೆ. ಥ್ಯಾಂಕ್ ಯು ಮೇಡಮ್, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್. Thank you. ನಿಮ್ಮ ಮಿಮಿಕ್ರಿಗೆ ನನ್ಗೆ ಕಣ್ಣಲ್ಲಿ ಸಂತೋಷಕ್ಕೆ ನೀರೇ ಬಂತು. ಎಷ್ಟು ಅದ್ಭುತವಾದ ಕಲಾವಿದ್ರು. ಇಲ್ಲಿಂದಾನೇ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನೇನ್ ರೆಗ್ಯುಲರ್ ಕಲಾವಿದ್ರಲ್ಲ, ಸುಮ್ನೆ ಬಂದಿದ್ದಂಗೆ ಟಕ್ ಅಂತ ಮಾತಾಡೋದು ಅಷ್ಟೇ. ಎಲ್ರಿಗೂ ಬರಲ್ಲ ಸರ್, ಎಲ್ರಿಗೂ ಬರಲ್ಲ. ಎಸ್, ಥ್ಯಾಂಕ್ ಯು ಮೇಡಮ್. ಸಣ್ಣಗೌಡ್ರಿಗೆ ಕೋಸ್ಟ್ ಕೊಡಿ ಗುರುಜಿ. ಮತ್ತೆ ಪೂರ್ಣಿಮಾ ಮೇಡಮ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಂದಾ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ, ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ರಂಗನಾಥ್ ಗುರುಜಿಯ ಹುಟ್ಟುಹಬ್ಬಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು. ನಾನು ಕೂಡ ಒಂದು ಕವನ ರಚನೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಗುರೂಜಿಯ ಬರ್ತ್ಡೇಗಾಗಿ ಅದನ್ನ ಅರ್ಪಣೆ ಮಾಡ್ತೀನಿ. ಬಂತು ಗುರೂಜಿಯ ಬರ್ತಡೇ, ಅಂತೂ ಎಲ್ಲರೂ ಹೋಗೋಣ ನಡೆ. ಚೈತನ್ಯದಿ ಶುಭ ಹಾರೈಸೋಣ, ಕನಸು ನನಸಾಗಲೆಂದು ಕೋರೋಣ. ಹುಟ್ಟು ಹಬ್ಬ ನೋಡ ಬಂದ ಎಲ್ಲರಿಗೂ ಖುಷಿಯ ತಂದ. ಥಳಥಳ ಹೊಳೆಯುವ ಭಗವಂತ 106 ವರ್ಷ ಇರಲಿ ನಕ್ಕೊಂತ. ನಿಮ್ಮ ಬರ್ತಡೇ ಮಾಡ್ತೇವಿ ಮಸ್ತ, ಶಿಷ್ಯರಿಗೆಲ್ಲ ಆನಂದ ಆಯ್ತ. ನಿಮ್ಮ ಬಾಳು ಚಂದ ಇರಲಿ, ಪತ್ರಿಜಿಯವರ ಶುಭ ಹಾರೈಕೆ ಇರಲಿ. ಹುಟ್ಟಿ ಬಂದೈತಿ ಹುಲಿ ಹುಲಿ, ವರ್ತ್ಯಾಗ ಎದ್ದಂಗ ಸಲಿ ಸಲಿ. 106 ಕಾಲ ನಿಮ್ಮ ಸೇವೆ ಇರಲಿ ಚಂದ, ನಿಮ್ಮ ಹುಟ್ಟು ಹಬ್ಬ ಮಾಡ್ತೇವಿ ಇಂದ. ಮರಿಬೇಕು ನಿಮ್ಮ ಕೀರ್ತಿ ಇನ್ನು ಮುಂದ, ಮೇಲಿರುವ ತಂದೆ ತಾಯಿ ಆತ್ಮಕ್ಕೆ ಆನಂದ. ಬರ್ತಡೇ ಬರ್ತಡೇ ನಿಮ್ಮ ಹ್ಯಾಪಿ ಬರ್ತಡೇ, ನನ್ನ ಬಾಯಿ ಸಿಹಿ ಆಯ್ತು ಈ ಕವನ ಹೇಳಿ ಟುಡೇ. ಗುರೂಜಿಯ ನಗು ಚಂದ, ಹಣಿಯ ಮೇಲೆ ತೀಡಿದಾಂಗ ಗಂಧ. ನಿಮ್ಮ ಫೌಂಡೇಶನ್ಗೆ ನಾವೆಲ್ಲರೂ ಸೇರಿದಾಗಿಂದ, ಜೀವಿಸ್ತಾ ಇದ್ದೇವೆ ಪ್ರತಿದಿನ ಖುಷಿಯಿಂದ. ಹೊಳೆದಂಗ ಹವಳ ರತ್ನ ಮುತ್ತು, ನಿಮ್ಮ ಸೆಷನ್ ಅಂದ್ರೆ ಮಸ್ತು. ನಿಮ್ಮ ಧ್ವನಿಯ ನಾವು ಕೇಳಿದಾಗ, ಇಂಪಾದ ನಾದಸ್ವರ ಕಿವಿಯಾಗ. ಗುರೂಜಿಯ ಮನಸ್ಸು ಸಣ್ಣ ಕುವರ, ಮುಖದಲ್ಲಿ ಕಾಣುತ್ತೀರಿ ನೀವು ಧೀರ. ನಿಮ್ಮ ಬರ್ತಡೇ ದಿನ ನಮಗೆಲ್ಲ, ಮುಖದಲ್ಲಿ ಅರಳೈತಿ ನಗುವೆಲ್ಲ. ಗುರೂಜಿ ಮನಸ್ಸೈತಿ ಹೂವಿನ ಅಂಗ ಚೊಕ್ಕ, ಮಹಾವತಾರದಾಗ ನೀಡಿದ್ದಾರೆ ನಮಗೆಲ್ಲ ಹಕ್ಕ. ನಿಮ್ಮ ತರಗತಿ ಅಂದ್ರೆ ಬಹಳ ಕಡಕ್ಕು, ಪದೇ ಪದೇ ಹೇಳ್ತಾರೆ ಅಳವಡಿಸಿಕೊಳ್ಳಕ್ಕು. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್ ಬಗ್ಗೆ ಎರಡು ಮಾತಾಡ್ಬೇಕು ಅಂತ ಹೇಳಿದ್ರೆ, ಈ ಹೆಂಗಸರು ಮದ್ವೆ ಆದ್ಮೇಲೆ ಗಂಡಸರು ಮದ್ವೆ ಆದ್ಮೇಲೆ ನಮ್ಮನ್ನ ಯಾರು ನೋಡ್ತಾರ ಬಿಡೋ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. 60 ಆದ್ಮೇಲೂ ಇನ್ನೂ ಹೊಸ ಜೀವನ ಅದೇ ಅನ್ನೋದನ್ನ ನೋಡಿ ದಿನ ಮೇಡಮ್ ನಾನ್ ನೋಡೋದಕ್ಕೂ ಈಗ 10 ವರ್ಷ ಹಿಂದಿ ಕೊಟ್ಟೋಗ್ಬಿಟ್ಟವ್ರೆ. ಅವರ ಎಲ್ಲಾ ಚಿಕಿತ್ಸೆಗಳನ್ನ ಮೇಡಮ್ ಅಳವಡಿಸ್ಕೋತಾರೆ. ನಿಜವಲ್ಲ ಅವ್ರ ಸ್ಫೂರ್ತಿ ನನಗೆ. ಥ್ಯಾಂಕ್ ಯು ಮೇಡಮ್, ಸೂಪರ್. ಗುರುಜಿ ಅವರ ಪ್ರತಿಯೊಂದು ಮಾತುಗಳನ್ನ, ಪ್ರತಿಯೊಂದು ವಿದ್ಯೆಯನ್ನ, ಪ್ರತಿಯೊಂದು ಜ್ಞಾನವನ್ನ ತುಂಬಾ ಆದರ್ಶವಾಗಿ ನೀವು ಅಳವಡಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Sir, 1 second, sir. Nanda madam is helping daily for Brahma Muhurta Sankalpa meditation. Madam is promptly giving the link, sir. Yes. I thank Nanda madam on this occasion, sir. Service is madam. Yes, sir. Yes, sir. In spite of her all government pressures, madam is helping us very much, sir. Thanks, sir. Yes. ಈಗ ನಾನ್ ಮಾತಾಡ್ತೀನಿ. ಗೌಡ್ರಿಗೆ ಪಜಿ ಸರ್ ಪೋಸ್ಟ್ Yes, ಕೊಡಿ. madam. Yes, madam. ಗೌಡ್ರ ಹತ್ರ ಫೋನ್ ಇಲ್ವಂತೆ ಮಾಸ್ಟರ್. ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡ್ ಬರ್ತಾರ ನೋಡ್ರಿ ಇವತ್ತು. ಬ್ಯಾಕ್ Madam. ಕ್ಯಾಮ್ರಾ ಇಟ್ಕೊಂಡ್ ಬರ್ತಾ ಇದಾರೆ. Right. Madam, ಕನ್ನಡ ಗೊತ್ತಿಲ್ಲ ಮೇಡಮ್. ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಡಮ್. Yes, yes, ಪೋಸ್ಟ್ yes. ಸಣ್ಣಗೌಡ್ರು ಪೋಸ್ಟ್. ಆಲ್ರೆಡಿ ಕೊಟ್ಟಿದ್ದಿ. ಎಸ್ ಸರ್. ನಮಸ್ತೆ ಎಲ್ಲ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಶುಭೋದಯ. ನಿಮ್ದು ಫ್ರಂಟ್ ಕ್ಯಾಮ್ರಾ ಇರ್ಲಿಲ್ವಲ್ಲ, ಹೇಗೆ ಗೌಡ್ರೆ? ಇಲ್ವಾ? ಅಯ್ಯೋ, Yes, sir. ಫ್ರಂಟ್ ಕ್ಯಾಮ್ರಾ ಇಲ್ಲ. ಅದು ಪತ್ರಿಜಿ ಗುರುಗಳ ಆಶೀರ್ವಾದ.
ವಾವ್. ಅದು ಪತ್ರಿಜಿಗಳ ಆಶೀರ್ವಾದ. ಎಸ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಮನ್ನಣೆಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಗುರುಜಿ, ತಮಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದೀವಿ. ತಾವೇ ಹೇಳ್ತಾ ಇದ್ದೀರಾ, ನಿಜಕ್ಕೂ ಕೂಡ ಹುಟ್ಟು ಹಬ್ಬ ಅಂತಕ್ಕಂಥದ್ದು ಆಚರಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಹುಟ್ಟು ಹಬ್ಬ ಹೇಗಿರ್ಬೇಕು ಅಂತಂದ್ರೆ, ವರ್ಷಕ್ಕಂತೂ ವರ್ಷ ನಾವು ಹೆಚ್ಚು ಜನಕ್ಕೆ ನಾವು ನಮ್ಮನ್ನ ಬಯಸ್ತಿರ್ಬೇಕು, ಆತರ ನಮ್ಮ ಬೆಳವಣಿಗೆ ಇರ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಿಜ ಗುರುಜಿ. ಯಾಕಂದ್ರೆ ಪ್ರತಿ ವರ್ಷ ಒಂದು ವರ್ಷವನ್ನು ಕಳ್ಕೊಳ್ತಾ ಇದೀವಿ ನಾವು. ಬರ್ತ್ಡೇ ಆಚರಣೆ ಮಾಡೋದಂದ್ರೆ ಒಂದು ವರ್ಷವನ್ನು ನಮ್ ಲೈಫ್ ನಲ್ಲಿ ಹೋಗ್ತಾ ಇದೆ. ಹಂಗಾರೆ ಹೋಗ್ತಾ ಇದೆ ಅಂದ್ರೆ ಇನ್ ಕಡಿಮೆ ಸಮಯ ಇದೆ. ಕಡಿಮೆ ಸಮಯದೊಳಗೆ ಇನ್ ಏನ್ ಮಾಡ್ಬೇಕು, ನಾವು ಇನ್ ಏನ್ ಕೊಡ್ಬೇಕು ಅಂತಕ್ಕಂಥ ಸಂದೇಶ ಕೊಡ್ತಾ ಇದ್ದಾರೆ ಗುರುಜಿ. ನಿಜಕ್ಕೂ ಕೂಡ ಅಷ್ಟು ನಾವು ಆತುರರಾಗಿರ್ಬೇಕು, ಅಷ್ಟು ಲರ್ನಿಂಗ್ ನಮ್ಮಲ್ಲಿ ಇರ್ಬೇಕು, ಅಷ್ಟು ಕೊಡ್ಲಿಕ್ಕೆ ಸಿದ್ಧರಿರ್ಬೇಕು ಅಂತಕ್ಕಂಥದ್ದು ನಿಮ್ಮ ಸಂದೇಶ. ನಿಜ ಗುರುಜಿ, ನಾವು ಕೂಡ ಈ ಲೈಫ್ ನಲ್ಲಿ ಎಷ್ಟೊಂದು ಕಲಿತಾ ಇದ್ದೇವೆ. ಈ ಒಂದು ವೃತ್ತಿಯಲ್ಲೂ ಕೂಡ ನಾವು ಅನ್ಕೊಂಡಿದ್ವಿ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಬರೀ ಕಾಯಕದೊಳಗೆ ಕೈಲಾಸ ನಿಜ, ಬಟ್ ಅದರಿಂದ ಏನು ಬೇರೆಯವ್ರಿಗೆ ಮೆಸೇಜ್ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಾಯಕದ ಜೊತೆಗೆ ಸಮಾಜಕ್ಕೆ ಒಂದು ಜ್ಞಾನ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸಾಕ್ಷಾತ್ ಪರಮೇಶ್ವರ ಬರೀ ತಪಸ್ ಮಾಡ್ತಾ ಕುಂತ್ಬಿಟ್ರೆ ಜಗತ್ತಿಗೆ ಜ್ಞಾನ ಗೊತ್ತಾಗಲ್ಲ. ಅವ್ರು ಕೆಲವೊಂದು ಕಾಯಕದ ರೂಪದಲ್ಲಿ ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ವೃತ್ತಿ ಒಳಗೆ ನಾವು ನಿರತರಾಗಿದ್ರು ಕೂಡ ಈ ಒಂದು ಸಂದೇಶ ಅಂತಕ್ಕಂಥದ್ದು ಕೊಡ್ಲಿಕ್ಕೆ ನಾವು ಸದಾ ನಿರತರಾಗಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ತಾವು ಅಗ್ರಗಣ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಂಥ ಒಂದು ಮಹಾವತಾರ ಫೌಂಡೇಶನ್ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರ ಮುಖಾಂತರ ಎಲ್ಲ ಭಾಷೆಗಳ ಮುಖಾಂತರ ಅದು ಪ್ರಸಾರ ಮಾಡೋದ್ ನೋಡಿಗೆ ನನಗೆ ಕೂಡ ಮತ್ತೊಂದು ಇನ್ಸ್ಪೈರ್ ಆಯ್ತು. ಗುರುಜಿ, ನನ್ನ ಕಡೆಯಿಂದ ಯಾಕೆ ಹೆಚ್ಚು ಭಾಷೆ ಕಲಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಈಗಿನ ಜಸ್ಟ್ 55 ವರ್ಷ ಆದ್ರೆ ನಾನು ಹೇಳ್ತಿರ್ತೀನಿ, 100+ ವರ್ಷ ನಾ ಈ ಭೂಮಿ ಮೇಲೆ ಇರ್ತೀನಿ. ಕಣ್ ಕಾಣ್ತವೆ, ಕಿವಿ ಕೇಳ್ತವೆ, ಬಾಯಲ್ಲಿ ಹಲ್ಲು ಇರ್ತವೆ, ಯಾರು ಕೊಟ್ಟಾಗ ಸೇವೆ ಮಾಡಿಸ್ಕೊಳ್ದಾಗ ನಾ ಇರ್ತೀನಿ ಅಂತೇಳಿ ನನ್ನ ಒಂದು ಉತ್ಸಾಹದಿಂದ ಹೇಳ್ತಿರ್ತೇನೆ. ಬರೆದು ಕೂಡ ಇಟ್ಟಿದ್ದೀನಿ ಅದನ್ನ. ಹೀಗಿದ್ದಾಗ ನಮ್ ಡೆಪ್ತ್ ಕೂಡ ನಾವು ಇವಾಗ್ಲೇ ಹೇಳ್ಬೋದು ಅಂತ ಹೇಳ್ತಾರೆ. ಅದು ಅತಿಶಯೋಕ್ತಿ ಏನೋ ಗೊತ್ತಿಲ್ಲ. May 1 ನಾನು ಈ ಭೂಮಿ ಬಂದಿರೋದು, May 17 17ನೇ ತಾರೀಕು ನನ್ನ ಮ್ಯಾರೇಜ್ ಡೇ, May 31 ನನ್ನ ಡೆತ್ ಡೇ. ಬಟ್ ಅದು 100+ ವರ್ಷದ ನಂತರ. ಅಂದ್ರೆ ಅದು ಕಾನ್ಫಿಡೆಂಟ್ ಇದೆ. ಅಂದ್ರೆ ಅಲ್ಲಿವರೆಗೆ ನನ್ನ ದೇಹ ನಾನು ಶೇವ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಕೊಡ್ಬೇಕಾಗತ್ತೆ. ಈ ತರ ಮಾಡ್ಕೊಂಡಿದ್ದಾರೆ ಭಗವಂತ ನಮ್ಗೆ ಯಾವಾಗ್ಲೂ ಸದಾ ಆಶೀರ್ವಾದ ಮಾಡ್ತಿರ್ತಾನೆ. ಈ ಸೇವೆಯನ್ನು ಹೆಂಗ್ ಮಾಡ್ಬೇಕಂದ್ರೆ, ಇನ್ನು 55 ವರ್ಷ ಏನ್ ಮಾಡ್ಬೇಕು ನಾನು? ಅಮೋಘವಾಗಿರ್ತಕ್ಕಂಥ ಜ್ಞಾನವನ್ನು ಪ್ರಸಾರ ಮಾಡ್ಬೇಕು. ಅದು ಎಲ್ಲಿಂದ ಸಿಗುತ್ತೆ? ನನ್ನ ಕಡೆಯಿಂದ ಬುಕ್ಸ್ ಕೊಂಡು ಓದಕ್ಕಾಗಲ್ಲ, ಅವಶೋ ರಜನೀಶ್ ಸರ್ ತರ. ಬಟ್ ಇಲ್ಲಿ ಮಹಾವತಾರ್ ಫೌಂಡೇಶನ್ ಮುಖಾಂತರ ಆನ್ಲೈನ್ ನನ್ನ ಮನೆಗೆ ನಾ ಎಲ್ಲಿರ್ತೇನೆ ಅಲ್ಲಿಗೆ ನನಗೆ ಜ್ಞಾನ ಬರ್ತಾ ಇದೆ. ಇದಕ್ಕೆ ನಾನು ಟೆಕ್ನಾಲಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಂಥ ಜ್ಞಾನವನ್ನ ಪ್ರಸಾರ ಮಾಡ್ತಕ್ಕಂಥವ್ರ ಜೊತೆಗೆ ಇಲ್ಲಿ ಸುಮಾರು ಮಾಸ್ಟರ್ಸ್ ನನಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವೇದಾವತಿ ಮೇಡಮ್ ಅಂತ ನಾ ಏನ್ ಹೇಳ್ತೀನಿ ಕನ್ನಡದಲ್ಲಿ ಅದ ತಕ್ಷಣ ಇಂಗ್ಲಿಷಿಗೆ, ರಜನಿ ವರ್ಮಾ ಮೇಡಮ್ ಹಿಂದಿಗೆ, ಈ ತರ ಮಾಸ್ಟರ್ಸ್ ಬಹಳ ಸಹಕಾರ ಕೊಡ್ತಾ ಇದಾರೆ. ಇದನ್ನೆಲ್ಲ ವೇದಿಕೆ ಮಾಡಿಕೊಟ್ಟಿರ್ತಕ್ಕಂಥ ಸಿಂ ಮಹಾಪಾಲು ಲಕ್ಷ್ಮೀ ಮೇಡಮ್ ಮತ್ತು ರಂಗನಾಥ್ ಗುರುಜಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಮೇಡಮ್ ಸಾಧ್ಯ ಇದ್ರೆ ಅವ್ರನ್ನ ದರ್ಶನ ತಗೊಳಕ್ ಇಷ್ಟಪಡ್ತೇವೆ. ಗುರುಜಿ ಸಾಧ್ಯ ಇದ್ರೆ ಅವ್ರನ್ನು 2 ಮಾತಾಡ್ಲಿಕ್ಕೆ ಇನ್ವೈಟ್ ಮಾಡಿ ಅಂತ ಹೇಳ್ತಾ, ಎಸ್, ಇದು ನನ್ನ ಒಂದು ಮತ್ತೊಮ್ಮೆ ಗುರುಜಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಓವರ್ ಟು ಅಮ್ಮ. ಎಸ್ ಗುರುಜಿ. ಥ್ಯಾಂಕ್ ಯು ಸನಗ. ಸೊ ಅದ್ಭುತವಾದ ತಮ್ಮ ಮಾತುಗಳು ಒಂದೊಂದು ಪವರ್ಫುಲ್ ವರ್ಡ್ಸ್. ಸೊ ಎಲ್ಲರನ್ನೂ ಒಂಥರ ಎಚ್ಚರಿಕೆ ಮಾಡುತ್ತೆ. ಸೊ ಎಲ್ಲರನ್ನೂ ಶಕ್ತಿವಂತ ಮಾಡುತ್ತೆ. ತಾವು ಸಹ ನೀವು ಅನ್ಕೊಂಡಿದ್ರಲ್ಲ, ಅಂದ್ರೆ ನಾನು ನಿಶ್ಚಯ ಮಾಡ್ಕೊಂಡಿದ್ದೇನೆ, ನಾನು ಈ ಆರ್ತಿಂದ ಡಿಪಾರ್ಚರ್ ಆಗುವಂತ ಸಮಯ ಅಂತನು. ಖಂಡಿತ ಆ ರೀತಿಯಲ್ಲಿ ಅಷ್ಟು ಅಂದ್ರೆ ನಿಮ್ಮ ಮಾನಸಿಕ ಸ್ಥೈರ್ಯ, ನಿಮ್ಮ ಮಾನಸಿಕ ಆತ್ಮಸ್ಥೈರ್ಯ ಅಷ್ಟು ಬೆಳವಣಿಗೆ ಆಗಿದೆ ಅಂತ ಅರ್ಥ. ಪ್ರತಿಯೊಬ್ಬರು ಮಾಡ್ಕೋಬಹುದು. ಈಗ ನೋಡಿ, ಶಿವೋಮ ಚಿಕಿತ್ಸೆ ಅಂತೂ ನಿತ್ಯವಾಗಿ ಯಾರು ಮಾಡ್ತಾರೋ ಅವ್ರಿಗೆ ಆ ಶಕ್ತಿ ಬಂದೇ ಬರುತ್ತೆ 100%. ಶಿವಂಬು ಮತ್ತು ಧ್ಯಾನ 2 ಅಷ್ಟೇ, ಇನ್ನೇನು ಇಲ್ಲ. ಸೊ ಆಟೋಮೆಟಿಕ್ ಜೀವನ ಶೈಲಿ ಇರಲೇ ಇರ್ತದೆ. ಈ 2 ಇದ್ರೆ ಸಾಕು, ನೀವೇನು ಅನ್ಕೊಂಡಿದ್ರೆ ಸಾಧಿಸ್ಬೋದು, ನೋ ಡೌಟ್. ದಿನ ನಿತ್ಯ ಯವನತ್ವ ಹೊಂದಿರ್ತೀವಿ. ಒಳಗಡೆ ಇರುವಂಥ ಎಲ್ಲ ಸೆಲ್ಸ್ ತರಂತಾವೇ ರಿಪೇರ್ ಆಗಿ ಪ್ರತಿಯೊಂದು ಸೆಲ್ಲು ಯವನತ್ವನೇ ಸಂತರಿಸ್ಕೊಂತದೆ. ಯವನತ್ವ ಬಂದೇ ಬರುತ್ತೆ. ಅವಾಗ ಏನೂ ಆಗಲ್ಲ ಈ ದೇಹಕ್ಕೆ. ಇನ್ನೂ ಹೋಗ್ತಾ ಇನ್ನೂ ಒಂಥರ ಯವನತ್ವ ಹೆಚ್ಚು ಆಗ್ತಾ ಹೋಗ್ತದೆ. 100% ಅದು ಗ್ಯಾರಂಟಿ. ಥ್ಯಾಂಕ್ ಯು. ಧನ್ಯವಾದ. ಗುರುಜಿ, ನಿನ್ನೆ ಒಂದು ಥಾಟ್ ಕೊಟ್ಟಿದ್ದೆ. ಗುರುಜಿ ಹುಟ್ಟು ಹಬ್ಬದ ದಿನದಂದು ನಮ್ಮ ಗೌಡ್ರದು ಫ್ರಂಟ್ ಕ್ಯಾಮ್ರಾ ಬರಬೇಕು, ಹೊಸ ಫೋನ್ ಬರಬೇಕು ಅಂತ. ನೋಡಿ ಯೂನಿವರ್ಸ್ ಎಷ್ಟು ಬೇಗ ಸಹಾಯ ಮಾಡ್ತು ಅನ್ನೋದು ಇಲ್ಲಿನ ವಿಚಾರ. ಥ್ಯಾಂಕ್ ಯು ಗೌಡ್ರೆ. ಸರ್, ಮರಾಠಿ ಮಾಸ್ಟರ್ ಊರ್ಮಿಳಾ ವಾಂಟ್ಸ್ ಟು ಸ್ಪೀಕ್ ಮೇಡಮ್. ಔರಂಗಾಬಾದ್ ಮೇಡಮ್, ಮರಾಠಿ ಔರಂಗಾಬಾದ್. ಊರ್ಮಿಳಾ मैडम. थैंक यू सर. सबको आत्मवंदन. सबसे पहले तो मैं आप विश्व कल्याण के लिए जो कार्य कर रहे हैं उनको मेरी अपनी तरफ से कोटि कोटि प्रणाम.
आज आपल्या वाढदिवसाबद्दल खूप खूप शुभेच्छा. आपण जे कार्य करत आहात ते विश्वाचं, ब्रह्ममुहूर्ताचं, त्याबद्दल खरंच कमाल आहे. जितकं आपण कौतुक केलं तितकं कमीच आहे. मी एक कविता म्हणते मराठीतून. गुरुजी तुम्ही ज्ञानसागर, आम्ही छोटे थेंब, तुमच्या शिकवणीने उजळतो आमचा प्रत्येक दिवस. तुमचे मार्गदर्शन आमच्या जीवनात देई नवी वाट. तुमच्या आशीर्वादाने हो आमचे भविष्य उज्ज्वल आणि दाट. आपल्या जन्मदिनाबद्दल हार्दिक शुभेच्छा. खूप खूप समृद्धी लाभो आपल्याला सतत. गुरुजी तुम्ही ज्ञानाचा दिव्य प्रकाश, तुमच्यामुळे उजळतो आमच्या जीवनाचा प्रत्येक श्वास. तुमच्या पवित्र शिकवणीने मिळे जीवनाला नवी दिशा. तुमच्या आशीर्वादाने खुलो आमचा यशाचा नवा आकाश. आमचा जन्मदिन मंगलमय हो हीच मनपूर्वक खूप खूप शुभेच्छा. बहुत 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 आभारी. थैंक यू मैडम. ब्रह्म मुहूर्त के लिए. ಎಸ್ ಮಾಸ್ಟರ್ಸ್ ಡಿವೈನ್ ಹಿಲರ್ ಡಾಕ್ಟರ್ ಪೂನಂ ಮೇಡಮ್ ಅವರಿಗೆ ಅನ್ಮಿಟ್ ಕೊಡ್ಬೇಕು. ಪೂನಂ ಇವ್ರು ಏನ್ ಹೇಳಿದ್ರು ಹೇಳ, ನಾನು ಹೇಳ್ಬೇಕಾ? ಮೇಡಮ್ ಏನ್ ಹೇಳಿದ್ರು ಹೇಳ. ಹೇಳಿ ಮೇಡಮ್. ಉರ್ಮಿಳಾ ಮೇಡಮ್ ಹೇಳ್ತಾರೆ, ಈ ಬ್ರಹ್ಮ ಮುಹೂರ್ತ ಅವ್ರಿಗೆ ತುಂಬಾ 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 ಲಾಭ ತಂದ್ಕೊಟ್ಟಿದೆಯಂತೆ. ಅವ್ರು ಹಿಂದೆ ಒಂದ್ ಸೆಕ್ಷನ್ ಅಲ್ಲಿ ಹೇಳಿದ್ರು, ಅವ್ರ ಮಗನ್ಗೆ SBI ಅಲ್ಲಿ ಕೆಲಸ ಸಿಕ್ತಂತೆ. ಬ್ರಹ್ಮ ಮುಹೂರ್ತ ಸಂಕಲ್ಪ ಧ್ಯಾನ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಅವ್ರ ಮಗನ್ಗೆ SBI ಅಲ್ಲಿ ಕೆಲಸ ಸಿಕ್ತಂತೆ. ಮತ್ತೆ ರಂಗನಾಥ್ ಸರ್ಗೆ ಅವರು ಹುಟ್ಟುಪೂರ್ವಕ ಜನ್ಮದಿನದ ಶುಭಾಶಯ ಹೇಳಿದ್ದಾರೆ. ಕೆಲವು ಸಂದೇಶ ಇದು, ನೀವು ತುಂಬಾ ಜ್ಞಾನವಂತರು, ಬುದ್ಧಿವಂತರು, ನಿಮ್ಮ ಹೀಗೆ ಸದಾಕಾಲ ನಮ್ಮ ಬಾಳಿಗೆ ಬೆಳಕಾಗ್ಲಿ ಅಂತೆಲ್ಲ ಹೇಳಿದ್ದಾರೆ. ಇಷ್ಟೀಗ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅವ್ರು ಇವಾಗ ಇದು ಸೆಕೆಂಡ್ ಸಂಕಲ್ಪ ದಾನ. Yes, sir. Tamil Master Nitya Selvaraj Madam wants to speak, sir, from Salem, Ondalambatti. Nitya Selvaraj. Now, Dr. Purnima Madam already got unmuted. Yes, please go ahead, madam. नमस्ते सर. नमस्ते रघुनाथ सर एवं सभी मास्टर्स को। आज का दिन हम सभी साधकों के लिए बहुत ही विशेष और आनंदमय है। आज हम सब उस महान व्यक्ति का जन्मदिन मना रहे हैं जिन्होंने ध्यान के मार्ग पे चलते हुए हजारों लाखों लोगों के जीवन में प्रकाश फैलाने का संकल्प लिया है। हम सभी जानते हैं कि महर्षि पितामह पत्ती जी ने ध्यान का जो दिव्य ज्ञान दुनिया को दिया, उस ज्ञान को आगे बढ़ाने और लोगों तक पहुंचाने में रंगनाथ सर जी का बहुत महत्वपूर्ण योगदान रहा है। उन्होंने गुरु के विचारों को केवल सुना ही नहीं बल्कि उन्हें अपने जीवन में उतार कर हजारों लाखों लोगों के जीवन के लोगों तक ध्यान का संदेश पहुंचाया है। जन्मदिन के इस पावन अवसर पे हम सब मिलकर यह प्रार्थना करते हैं कि ईश्वर उन्हें स्वस्थ, दीर्घ और प्रकाशमय जीवन दे, ताकि वो इसी प्रकार ध्यान, शांति और जागृति का संदेश पूरी दुनिया में फैलाते रहे। हम सभी मास्टर्स की ओर से रंगनाथ सर जी को जन्मदिन की हार्दिक शुभकामनाएं। धन्यवाद सर. थैंक यू. Thank you, madam. ಗುರುಜಿ ಯಶೋಧ ಮೇಡಮ್ಗೆ ಪೋಸ್ಟ್ ಕೊಡಿ. ಹರೀಶ್ ಸರ್ ನೆಕ್ಸ್ಟ್. ಮಂಜುಳಾ ಮೇಡಮ್ ಅನ್ಮಿಟ್ ಕೊಡಿ. ರಾಧಾ ಮೇಡಮ್ ರೆಡಿ ಇದ್ರಮ್ಮ? Right. ಶಿವಕುಮಾರ್ ಸ್ವಾಮಿ ಸರ್ ಮಾತಾಡಿ ಮೇಡಮ್. ಮಂಜುಳಾ ಮೇಡಮ್, ಶಿವಕುಮಾರ್ ಸ್ವಾಮಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರೂಜಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಗುರೂಜಿ. ನೀವಿನ್ನೂ 106 ವರ್ಷ ಸುಖವಾಗಿ ದೇವರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹಾರೈಸ್ತೀನಿ. ಇವತ್ತು ಗುರೂಜಿಗೆ ಒಂದು ಗುರು ಭಜನೆಯನ್ನ ಡೆಡಿಕೇಶನ್ ಮಾಡ್ತಾ ಇದ್ದೀನಿ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ. ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು, ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು, ನಮಾಮಿ ಶಂಕರ ಭಯಹರಣಂ, ನಮಾಮಿ ಶಂಕರ ಭಯಹರಣಂ.
ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ ಸುಖಕರ ದುಃಖಹರ ಹೇ ಪರಮೇಶ್ವರ ಸುಖಕರ ದುಃಖಹರ ಹೇ ಪರಮೇಶ್ವರ ಬ್ರಹ್ಮ ಪರಾತ್ಪರ ತವ ಚರಣಂ ಬ್ರಹ್ಮ ಪರಾತ್ಪರ ತವ ಚರಣಂ ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ ಚಿದಾಕಾರ ಗುರು ಚಿತ್ಸ್ವರೂಪ ಗುರು ಚಿದಾಕಾರ ಗುರು ಚಿತ್ಸ್ವರೂಪ ಗುರು ಚಿನ್ಮಯ ಸದ್ಗುರು ತವ ಚರಣಂ ಚಿನ್ಮಯ ಸದ್ಗುರು ತವ ಚರಣಂ ಓಂ ಗುರು ಪರಾತ್ಪರ ಗುರು ಓಂಕಾರ ಗುರು ತವ ಚರಣಂ ಓಂಕಾರ ಗುರು ತವ ಚರಣಂ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತ ಆಯ್ತು. ಪತ್ರಿಜಿ ಗುರುಗಳು ಹೇಳ್ತಿದ್ರು ನನ್ನ ಪಾದಗಳನ್ನ ಹಿಡಿಬೇಡಿ, ನನ್ನ ಪದಗಳನ್ನ ಹಿಡೀರಿ ಅಂತ. ಹಂಗೆ ರಂಗನಾಥ್ ಗುರುಜಿಯವರು ಯಾರ ವ್ಯಕ್ತಿ ಪೂಜೆಗಿಂತ ನೀವು ಆ ಜ್ಞಾನವನ್ನು ಅಳವಡಿಸ್ಕೋತಿರಲ್ಲ, ಅದೇ ನನಗೆ ಕೊಡೋ ಉಡುಗೊರೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಇವತ್ತು ನಾವೆಲ್ಲರೂ ಒಂದು ಸಂಕಲ್ಪ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ, ಯಾರ್ಯಾರು ಮೂತ್ರ ಚಿಕಿತ್ಸೆ ಮಾಡ್ತಾ ಇಲ್ಲ ಇವತ್ತಿಂದ ಮಾಡೋಣ, ಯಾರು ಮುದ್ರೆಗಳನ್ನ ಮಾಡ್ತಾ ಇಲ್ಲ ಇವತ್ತಿಂದ ಮಾಡೋಣ, ಯಾರು ಜ್ಞಾನವನ್ನ ಬರೀ ಕೇಳಿಸ್ಕೊತಾ ಇದೀವಿ ಅದನ್ನ ಹಂಚ್ತಾ ಇಲ್ಲ ಅದನ್ನ ಹಂಚೋಣ, ಯಾರು ಧ್ಯಾನವನ್ನ ಮಾಡ್ತಾ ಇಲ್ಲ ಇವತ್ತಿಂದ ಮಾಡೋಣ ಅಂತ ಗುರುಗಳ ಬರ್ತಡೆಗೆ ನಾನು ಕೂಡ ಕೆಲವೊಂದು ಡೆಡಿಕೇಶನ್ ಇವತ್ತಿಂದ ಮಾಡ್ಕೋಬೇಕು ಅಂತೀನಿ. ನೀವು ಸಂಕಲ್ಪ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಹಾಗೆ ಮಾತಾಡ್ತಾ ಮಾತುಗಳೇ ಜಾಸ್ತಿ ಆಗಿದೆ. ಗಂಡ ಹೆಂಡತಿ ಅಂದ್ರೆ 2 ಚಕ್ರಗಳ ತರ ಇರ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ಆದ್ರೆ ಒಂದು ಚಕ್ರ ಅಂದ ತಕ್ಷಣ ಒಂದು ಟ್ರಾಕ್ಟರ್ ಚಕ್ರ, ಒಂದು ಸೈಕಲ್ ಚಕ್ರ ಹಾಕ್ಬಿಟ್ರೆ ಅದು ಹೆಂಗಿರುತ್ತಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ತರಲೆ ಗಂಡ ಹೆಂಡತಿರ ಬಗ್ಗೆ ಮಾತಾಡ್ತಾ ಇದೀನಿ. ಅವರು ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ, ಹಾಸ್ಯವನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ರೆ ತರಲೆ ಗಂಡ ಹೆಂಡತಿ. ಅವ್ರನ್ನ ತರಲೆಯಾಗಿ ನಾವು ವೆಲ್ಕಮ್ ಮಾಡ್ತಾ ಇದೀನಿ. ಬರ್ಬೇಕು ತರಲೆ ಗಂಡ ಹೆಂಡತಿ ವೇದಿಕೆ ಮೇಲೆ. ರೀ ಏನ್ರಿ? ಏನೇ ಹೇಳೆ? ಅಲ್ಲರಿ, ಗೌಡ್ರ ಹೆಂಡತಿ ಏನ್ರಿ ಇಷ್ಟೊಂದ್ ಚೆನ್ನಾಗಿದ್ದಾಳೆ? ಕಾಣಿಸ್ತಿದ್ಯಾ? ನೋಡ್ತಾ ಇದೀರಾ? ಕಾಣಿಸ್ತಾ ನೋಡ್ತಾ ಇದೀವಿ. ಅಪ್ಪ ನೋಡ್ರಿ, ಒಡವೆ ನೋಡ್ರಿ, ಆ ಸರ ನೋಡ್ರಿ, ಜುಮ್ಕೆ ನೋಡ್ರಿ, ಅಬ್ಬಬ್ಬಬ್ಬಾ ನೋಡ್ರಿ ಆ ರೇಷ್ಮೆ ಸೀರೆನ. ನೀವ್ ಏನ್ರಿ ನನ್ಗೇನು ತಂದ್ಕೊಟ್ಟೆ ಇಲ್ಲ, ಹೋಗ್ರಿ ನೀವು. ಲೇ ಮಂಕೆ, ಅದನ್ನ ನೋಡ್ಬೇಡ, ಇಲ್ಲಿ ನಮ್ ಗುರುಜಿ ನೋಡು. ಗುರುಜಿ ಎಷ್ಟು ಚೆನ್ನಾಗೆ ಹುಟ್ಟಿದಾಗಿಂದ ಹೋಗೋವರೆಗೂ ಏನಾದ್ರೂ ಒಂದ್ ಮೈ ಮೇಲೆ ಒಡವೆ ಹಾಕ್ಬೇಕು ಅಂತ ಅನ್ಕೊಂಡಿದಾರ. ನಮ್ ಗುರುಜಿ ಅವ್ರ ಹೆಂಡತಿ ಕೂಡ ನೋಡಿದೀಯಲ್ವಾ? ಟ್ರೈನಿಂಗ್ ಹೋದಾಗೆಲ್ಲ ನೋಡ್ತೀಯ ತಾನೆ ನೀನು? ಏನಾದ್ರೂ ಮೈ ಮೇಲೆ 1 ಗ್ರಾಮ್ ಬಟ್ಟೆ ಸಾರಿ ಬಂಗಾರ ಹಾಕೊಂಡಿದಾರ? ಇಲ್ಲ ತಾನೆ? ಬರ್ಬೇಕಾರೆ ಹೆಂಗ್ ಬಂದಿರ್ತೀವೋ ಹೋಗ್ಬೇಕಾರೆ ಅದೇ ರೀತಿ ಹೋಗ್ಬೇಕು. ಮಧ್ಯದಲ್ಲಿ ಆಡಂಬರ ಬೇಡ. ನಾನೇ ಇಲ್ವಾ ಬಂಗಾರ? ನನ್ಗಿನ್ನ ಬಂಗಾರ ಬೇಕಾ? ಹೆಂಗೆ? ಹೌದಾ ರೀ, ಸರಿ ರೀ, ನೀವ್ ಹೇಳೋದ್ರಲ್ಲಿ ತುಂಬಾ ಅರ್ಥ ಆಗಿದೆ. ಅಂದ್ರೆ ಒಡವೆ ಮೇಲೆ ವ್ಯಾಮೋಹ ಬಿಡಿ ಅಂತ ಹೇಳ್ತಾ ಇದ್ದೀರಾ? ಹೌದು. ವ್ಯಾಮೋಹ ಯಾಕೆ? ಒಡವೆ ಮೇಲೆ ವ್ಯಾಮೋಹ ಅಂತಂದ್ರೆ ದುಡ್ಡು ಬೇಕು, ಅವಶ್ಯಕತೆ ತುಂಬಾ ಬೇಕಾಗುತ್ತೆ. ಅದನ್ನ ಬಿಟ್ಟಾಗ ಎಷ್ಟು ಬೇಕಷ್ಟು ಬಳಕೆ ಇದ್ದಷ್ಟು ದುಡ್ಡು ಬರ್ಲಿ, ಅದನ್ನೇ ಬಳಸ್ಕೊಂಡ್ರಿ. ಆಯ್ತ್ರಿ, ಒಳ್ಳೆ ಮಾತು ಹೇಳಿದ್ರಿ. ರೀ ನೋಡ್ರಿ, ನಾನೇನ್ ಮಾಡ್ತಾ ಇದ್ದೀನಿ, ಹಿಂಗಾಗೋಯ್ತಲ್ರಿ. ಅದ್ಯಾವ್ದೋ ದೇಶದಲ್ಲಿ ಯುದ್ಧ ಅಂತ ಬಂದ್ಬಿಟ್ಟು ಗ್ಯಾಸು ಇಲ್ಲ, ಕಾಸು ಇಲ್ಲ. ಇರ್ರಿ ಕೊಡ್ತೀನಿ. ನೋಡ್ತಾ ಇದ್ದೀರಾ ಏನೆಂತ ಇದು? ನೀನ್ ಏನ್ ಟೀ ಮಾಡ್ತೀಯೋ ಏನೋ ನಾನ್ ಕಾಣೆ. ಆ ಟೀ ಹೆಂಗಿರುತ್ತೋ ನಾನ್ ಕಾಣೆ. ನನ್ ತಲೆನೋವು ಬಂದಿದೆ ಮುಂಚೆನೆ. ಆ ಟೀ ಹೆಂಗಿರುತ್ತೋ ಗೊತ್ತಿಲ್ಲ. ತಲೆನೋವು ಹೋಗುತ್ತೋ ಇನ್ನೂ ಜಾಸ್ತಿ ಆಗುತ್ತೋ ನೀನ್ ಟೀ ಕುಡ್ದು? ನೋಡೋಣ, ಕೊಡು. ಈ ಕಾಲದಲ್ಲಿ ಬರೀ ಗ್ಯಾಸ್ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದ್ದೀವಿ. ಎಲ್ಲೂನು ಈ ಸೌದೆ ಒಲೆ ನಾವು ಕಾಣ್ತಾ ಇಲ್ಲ ಅಲ್ವಾ? ನೋಡಿ, ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಎಲ್ ನೋಡ್ರು ಗ್ಯಾಸ್ ಇಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ, ಸಪ್ಲೈ ಇಲ್ಲ ಅಂತ. ನೋಡಿ, ಸುಡ್ತಾ ಇದೆ. ಐರನ್ ಬಾಕ್ಸ್ ಅಲ್ಲಿ ನಾನು ಟೀ ಮಾಡಿದ್ದೀನಿ ನೋಡ್ರಿ. ಕೊಡ್ರಿ ನಿಮ್ಗೊಂದ್ ಸ್ವಲ್ಪ. ಅಯ್ಯೋ, ನೀನ್ ಬಾಯಿ ಯಾಕ? ಐರನ್ ಬಾಕ್ಸ್ ಅಲ್ಲಿ ಯಾರಾದ್ರೂ ಟೀ ಮಾಡ್ತಾರ? ಅಲ್ಲಿ ಸೌದೆ ಹೊತ್ಕೊಂಡ್ ಇಟ್ಟಿದ್ದೀನಲ್ಲ, ಹೋಗು ಸೌದೆ ಒಲೆಯಲ್ಲಿ ಹಚ್ಚು. ಸೌದೆ ಒಲೆ ಹಚ್ಚಿ ಅಡಿಗೆ ಮಾಡು, ಬೇಗ ಟೀ ಮಾಡ್ಕೊಡು. ಹೌದಲ್ವಾ? ಸೌದೆ ಒಲೆ ತಾನೇ ನಾವು ಉಪಯೋಗಿಸ್ತಿದ್ದೋ. ಇದಕ್ಕೆಲ್ಲ ಏನ್ ಕಾರಣ? ನಿಸರ್ಗ ಮಾತೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಇದೆಲ್ಲ ಆಗ್ತಿರೋದು. ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾಳೆ ನಿಸರ್ಗ ಮಾತೆ. ಅದನ್ನ ನಾವು ಅರಿಬೇಕು. ಅರಿವಿನಿಂದ ಗುರು ಜ್ಞಾನ ಬರುತ್ತೆ. ಅರಿಬೇಕು. ತುಂಬಾ ಚೆನ್ನಾಗಿ ಅರಿವು ಮಾಡ್ಕೊಟ್ಟಿದೀರಾ ನೋಡ್ರಿ, ಚೆನ್ನಾಗಿ ಅರಿವು ಮಾಡ್ಕೊಟ್ಬಿಟ್ರಿ. ನೋಡಿ, ಪ್ರಕೃತಿ ಮಾತಾ ಹೇಗೆ ಅಂತಂದ್ರೆ, ಲೋಕದಲ್ಲಿ ಎಲ್ಲ ಎಚ್ಚರಿಕೆಗೊಳ್ಳಲು ಈ ತರದ್ದು ಪದೇ ಪದೇ
ವೇರಿಯೇಷನ್ಸ್ ಎಲ್ಲ ಆಗ್ತಾ ಇರುತ್ತಲ್ವಾ. ನಿಜ ನೀವ್ ಹೇಳಿದ್ದನು, ನಾವು ಗೋ ಟು ಬ್ಯಾಕ್, ಏನು ಒಲೆ ಅಡಿಗೆ ನಮ್ಗೆ ಶ್ರೇಷ್ಠ ಅದೇ, ಮತ್ತೆ ಎಲ್ರು ಬಂದು ಅದು ಎಲ್ಲದನ್ನ ಆವರ್ಸ್ಕೊಂಡ್ ನಿಂತಿದೆ. ಓ ಸೂಪರ್ ಗಂಡ, ಸೂಪರ್ ರೀ. ಅಲ್ಲ ಹರಿಬೇಕು ಅಂದ್ರಲ್ಲ, ನಾನ್ ಬೇಕಾ? ಹರಿಬೇಕು ಅಂದ್ರೇನು? ಹರೀಶ್ ಅಯ್ಯೋ ಸುಮ್ನೆ ಇರಪ್ಪ, ನೀನಲ್ಲ ಹರಿ ಅಂದ್ರೆ ಹರಿವು. ಹರಿಬೇಕು ಅಂದ್ರೆ ಹರಿ ಏನೋ ನಾನು ಬೇಕೇನೋ ಅನ್ಕೊಂಡೆ. ನಾನ್ ಮಧ್ಯೆ ಗಂಡ ಹೇಳ್ತೀನಿ. ಇಲ್ಲ ಬೇಡಪ್ಪ ಹರೀಶ್, ಹರಿಬೇಡ್ರಿ. ಇಲ್ಲ ಯಾರನ್ನ ಕುರಿ ಮಾಡಕ್ ಬರಿಬೇಡ್ರಿ. ಯಶೋ ಗಂಡ ಹೇಳೆ ನೋಡ್ರಿ, ಕೂದಲೆಲ್ಲ ಉದ್ರೋಗ್ತಿದೆ, ಏನ್ರಿ ಮಾಡೋದು? ಯಾವ ಶಾಂಪೂ, ಯಾವ ಆಯಿಲು, ಯಾವ್ದು ಹಚ್ಚಿದ್ರು ಉದ್ರೋಗ್ತಾ ಇದೆ ಕಣ್ರಿ, ಏನ್ರಿ? ಗುರುಜಿ ಇವಳು ಕಟ್ಕೊಂಡಾಗಿಂದ ಬರೀ ತಲೆನೋವು ಗುರುಜಿ ನನಗಂತೂ. ಮಾತೆತ್ತಿದ್ರೆ ಅದು ಇದು ಅದು ಇದು. ನಮ್ ಗುರುಜಿ ಹೇಳ್ಕೊಟ್ಟಿಲ್ವಾ ಶಿವಂಬು ಚಿಕಿತ್ಸೆ? ನೋಡು ನಾನ್ ಮಾಡ್ತಿದ್ದೀನಿ, ನನ್ ಕೂದ್ಲೆಂಗಿದೆ. ಶಿವಂಬು ಹಚ್ಚಪ್ಪ. 7ನೇ ಬಾಟಲ್ 7 ಬಾಟ್ಲ್ ಇಟ್ಟಿದ್ದೀನಲ್ವಾ, ಅದು 1ನೇ ಬಾಟ್ಲು ತಗೋಬೇಕು, 7ನೇ ತಗೋಬೇಡ. 7ನೇ ಮೊದಲನೇ ಬಾಟ್ಲು ತಗೊಂಡು ಫುಲ್ ಎಲ್ಲ ಮಸಾಜ್ ಮಾಡು. ಕೂದ್ಲು ಉದ್ರಲ್ಲ, ತುಂಬಾ ಚೆನ್ನಾಗ್ ಬರುತ್ತೆ, ಶೈನಿಯಾಗೂ ಬರುತ್ತೆ. ಶಿವಂಬು ಗುರುಜಿ ಹೇಳ್ಕೊಟ್ಟಿದ್ದೇನೆ, ನಮ್ ಗುರುಜಿ. ಇವತ್ತು ನಮ್ ಗುರುಜಿ ಬರ್ತ್ಡೇ. ಶಿವಂಬುನ? ಅಯ್ಯೋ ಯಪ್ಪ, ಏನ್ ಹೇಳ್ತಾ ಇದೀಯಪ್ಪ? ಆಯ್ತು, ಟ್ರೈ ಮಾಡಿ ನೋಡಿ, ಹೇಳ್ಬಿಟ್ಟು ನಾನು ಎಲ್ರಿಗೂನು ತಿಳಿಸ್ತೀನಿ ಅದೇನು ಅಂತ, ಸರಿನಾ ರೀ? ಆಯ್ತು ಹೇಳೆ. ಅದೇನ್ರಿ ಎ ಐ ಅಂತ ಎಲ್ಲಾ ಕಡೆ ಹೇಳ್ತಾ ಇದಾರೆ, ಅದೇನ್ರಿ ಎ ಐ? ಅಯ್ಯೋ AI ಅಂದ್ರೆ ನನ್ಗೇನು ಗೊತ್ತಿಲ್ವೇ, ನೀನೇ ಹೇಳೆ ಮಾರೈತಿ. ನನಗೆ ಅಷ್ಟೊಂದು ಮೆಮೊರಿ ಪವರ್ ಇಲ್ಲ, ಹೇಳೆ ಮಾರೈತಿ ನೀನೇನೆ. ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡೆ. ಅಯ್ಯೋ ನಮ್ ಗಂಡನಂತ ಹಳ್ಳಿ ಗುಗ್ಗಿ ಯಾರು ಇಲ್ಲ. ಅಯ್ಯೋ ಎ ಐ ಅಂದ್ರೆ ಗೊತ್ತಿಲ್ವಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಗೊತ್ತಾ ಏನಂತಂದ್ರೆ? ಗೊತ್ತಿಲ್ಲ, ಹೇಳವ. ಈಗ ನನ್ ಫೋಟೋ ಕೊಡ್ತೀನಿ, ಓಕೆನಾ? ಇದು ನನ್ ಫೋಟೋನಾ? ಈ ತರ ಫೋಟೋ ಕೊಡ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿ, ಈಗ ನಾನು ಕೇಳ್ತೀನಿ, ಒಂದು ಆ್ಯಪ್ ಇದೆ, ಆಪಲ್ ಕೇಳ್ತಾ ಇದ್ದೀನಿ, ಈ ಹುಡುಗಿಗೆ ಸೆಲೆಕ್ಟ್ ಆಗುವಂತ ಹುಡುಗನ ಸೆಟ್ ಮಾಡ್ಕೊಡು ಬೇಗ. ನೋಡಿ ಎಷ್ಟು ಬೇಗ ಹುಡುಕುತ್ತೆ ಗೊತ್ತಾ? ಕಾಣ್ತಾ ಇದ್ಯಾ? ಓ ಮೈ ಗಾಡ್, ಯಾರು ಈ ಹುಡುಗ? ನನ್ನ ಯಶೋಧ ಗಂಡನ್ ಮುಂದೆ ಈ ಹುಡುಗ ಯಾವ್ದೇ ಅದು ಇಲ್ಲ ಬಿಡಿ. ಕಾಣ್ತಾ ಇದ್ಯಾ? ಏನ್ ಡಬ್ಬ ಮಾಡ್ತೀಯ ನೀನು? ಇವನ್ ಯಾರೇ? ನನ್ ಬಿಟ್ಟು ಇವನ್ ಜೊತೆ ಹೋಗಿದೀಯ ನೀನು? ಇದ್ ಸರಿ? ಡಿಲೀಟ್ ಮಾಡ್ಬಿಡ್ತೀನಿ. ಇವನ್ ಯಾರಪ್ಪ ಹುಡುಗ ಇವನು? ನೋಡು ಯಶೋದ್, ಈ ತರ ನನ್ ಫೋಟೋಗೆ ಯಾರ ಸೆಲೆಕ್ಟ್ ಮಾಡ್ಕೊಟ್ರೆ ಈ ತರ ಎಲ್ಲ ಬರ್ತಾರೆ. ಆಮೇಲೆ ಇದೇ ಫೇಕ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಆಮೇಲೆ ಎ ಐ ಅಂತಂದ್ರೆ ನಮ್ಗೇನಾದ್ರೂ ಮಾಹಿತಿ ಬೇಕು, ಆ ಮಾಹಿತಿನ ಹೊಡೆದ್ರೆ ಸಾಕು, ಪಟ್ ಅಂತ ಫುಲ್ ಇನ್ಫಾರ್ಮೇಶನ್ ತೋರಿಸ್ಬಿಡುತ್ತೆ. ನಿಮ್ಗೆ ಏನ್ ಬೇಕು ಎಲ್ಲ ಕೊಡುತ್ತೆ. ಇದೇ ಎ ಐ. ಗೊತ್ತಾಯ್ತಾ ಗಂಡ? ನಮ್ ಗುರುಜಿ ಹೇಳ್ಕೊಟ್ಟಿದ್ದಾರೆ, ಇದನ್ನೆಲ್ಲ ಅಭ್ಯಾಸ ಮಾಡ್ಬೇಡಿ. ಗುರುಜಿ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾತ್ರ ಫಾಲೋ ಮಾಡೋಣಮ್ಮ. ಇವೆಲ್ಲ ತಲೆ ಬಿಸಿ ಕೆಲ್ಸ ಬೇಡ, ಅರ್ಥ ಆಯ್ತಾ? ಏನು ಬೇಡ, ಅಯ್ಯೂ ಬೇಡ, ಯಾಪು ಬೇಡ. ಶಿವಂಬು ಚಿಕಿತ್ಸೆ, ಮರ್ಮ ಚಿಕಿತ್ಸೆ, ಧ್ಯಾನ, ಜ್ಞಾನ, ಇದಕ್ಕಿನ್ನ ಇನ್ನೇನ್ ಬೇಕು? ಗುರುಜಿ ಹೇಳ್ಕೊಟ್ಟಿದಾರಲ್ವಾ, ಆತ್ಮ ಕಡೆಗೆ ತೆಗೆದುಕೊಂಡು ಹೋಗುವುದೇ ಧ್ಯಾನ. ಈ ಜನ್ಮದಲ್ಲಿ ಬಂದಿದ್ದೇವೆ, ನೆಕ್ಸ್ಟ್ ಇನ್ನೊಂದು ಜನ್ಮದಲ್ಲಿಯೂ ಕೂಡ ನಮ್ಮ ಗುರು ಇವರೇ ಇರಲಿ ಎಂದು ನಾನು ತುಂಬಾ ಆದರದಿಂದ ಸೂಪರ್ ಗಂಡ, ಸೂಪರ್ ಸೂಪರ್ ಸೂಪರ್. ನನಗೆ ಎಲ್ಲಾ ಪ್ರತಿಯೊಂದು ವಿಚಾರನು ಜ್ಞಾನೋದಯ ಮಾಡಿಸ್ಬಿಟ್ಟ. ಈಗಿನ ಕಾಲದಲ್ಲಿ ಬರೀ ಜಂಜಾಟ, ಟೆನ್ಷನ್, ಅದು ಇದು, ಬೆಳಗ್ಗೆಯಿಂದ ಸಂಜೆವರೆಗೂ ತಲೆ ಬಿಸಿ ಮಾಡ್ಕೊಂಡಿರ್ತೀವಿ ಅಲ್ವಾ? ಇದೆಲ್ಲದರ ಮಧ್ಯೆ ಮಹಾವತಾರ್ ಫೌಂಡೇಶನ್ ಅಂತ ಒಂದಿದೆ, ಅದಕ್ಕೆ ಹೋಗ್ಬಿಟ್ಟು ಧ್ಯಾನ ಜ್ಞಾನ ಕಲಿಯೋಣ, ಸಮಗ್ರ ಜೀವನ ಅಳವಡಿಸ್ಕೊಳ್ಳೋಣ. ಏನಂತೀರಾ ಗಂಡ? ಬಾಯ್. ದಂಪತಿಗಳಾದ ನಮ್ ಗುರೂಜಿ ಮತ್ತೆ ಲಕ್ಷ್ಮೀ ಅಮ್ಮನ್ ನೋಡಿ ಕಲಿಬೇಕು. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ಆಲ್ ಮಾಸ್ಟರ್ಸ್ ಕಾರ್ಯಕ್ರಮ ಸ್ಕಿಟ್ ಇದು ಸಂಪನ್ನಗೊಳ್ತಾ ಇದೆ. ಈಗ ಮಿಕ್ಕ ಎಲ್ಲಾ ಅನಿಸಿಕೆಗಳನ್ನ ಒಂದೊಂದಾಗಿ ತಗೊಳ್ತಾ ಬರೋಣ. ಓವರ್ ಟು ಹರೀಶ್ ಸರ್. ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿತ್ತು ಗಂಡ ಹೆಂಡತಿದು ಜೋಕು, ಸೂಪರ್ ಆಗಿತ್ತು. ಗಂಡ ಹೆಂಡತಿ ತುಂಬಾ ವಯಸ್ಸಾಗಿತ್ತಂತೆ, ಆಗ್ಲೇ ಒಂದ್ 60-70 ವರ್ಷ ಆಗಿದ್ರಂತೆ. ಅವ್ರ ಹೆಂಡತಿ ಕೈನ ಯಾವಾಗ್ಲೂ ಹಿಡ್ಕೊಂಡು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲೂ ಹೆಂಡತಿ ಕೈನೇ ಹಿಡ್ಕೊಂಡು ಓಡಾಡಾರಂತೆ. ಎಲ್ರು ಕೇಳಾರಂತೆ, ಮುದ್ಕಿ ಅವ್ರಿ ಈಗ್ಲೂ ಹೆಂಡತಿ ಗಂಡನ್ ಬಿಡ್ತಲ್ಲ ಇಷ್ಟು ಪ್ರೀತಿನ ಅಂತ. ಒಂದಿನ ಕರೆದ್ಬಿಟ್ಟ ತಾತಪ್ಪನ್ ಕೇಳಿದ್ರಂತೆ, ಅಲ್ಲ ನಿಮ್ಗೆ ಆಲೇ 60-70 ವರ್ಷದ ಮೇಲಾಗಿದೆ, ಪಬ್ಲಿಕ್ ಅಲ್ಲಿ ನೋಡಿ ಎಲ್ಲಿ ನೋಡಿ ನೀವು ನಿಮ್ ಹೆಂಡತಿ ಕೈನೇ ಹಿಡ್ಕೊಂಡು ಯಾಕೆ ಓಡಾಡ್ತಿರಲ್ಲ ಹೇಳಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಸೀಕ್ರೆಟ್ ಹೇಳ್ಕೊಡ್ರಂತೆ,
ನನ್ನ ಹೆಂಡತಿಗೆ ಚಿನ್ನ ಕಂಡ್ರೆ ಆಸೆ, ಬಿಟ್ಬಿಟ್ರು ಹೊಡೋದ್ ಚಿನ್ನ ಅಂಗಡಿ ಕೂಡ ಕೊಡ್ತಾಳೆ, ಯಾವಾಗ್ಲೂ ಕೈ ಇಟ್ಕೊಂಡೇ ಹೋಗ್ತೀನಿ ಅಂತ. ಓಕೆ, ಯಾವಾಗ್ಲೂ ಹೀಗೆ ನಗ್ತಾ ಇರಿ ಅಂತ ಹೇಳ್ತಾ ಮುಂದಿನ ಅನಿಸಿಕೆ ಅಂತ ಕೇಳೋಣ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮ್ಮ ಗುರುಜಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಾವು ತುಂಬಾ ನಮ್ಮ ಗುರುಗಳಿಂದ ತುಂಬಾನೇ ಕಲ್ತಿದೀವಿ. ಒಳ್ಳೆ ಎಲ್ಲ TCH ಅದು ಇದು ಮಾಡಿ ಮಾಸ್ಟರ್ ಆಗ್ತಾರೆ. ನಮ್ಮನ್ನ ಏನು ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ ಅಂತ ಅಂತರೂ ಕೂಡ ಮಾಸ್ಟರ್ ಮಾಡಿದ್ದಾರೆ. ನಮ್ಮ ಸಮಗ್ರ ಜೀವನ ಶೈಲಿ ತುಂಬಾನೇ ಬದಲಾಗಿದೆ ಅವರಿಂದ. ಅವ್ರು ಇನ್ನೂ ಜನ್ಮದಲ್ಲೂ ನಮ್ಗೆ ಗುರುಗಳಾಗಿ ಸಿಗ್ಲಿ ಅಂತೇಳಿ ನಾನು ಹೇಳ್ತಾ, ಗುರುಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ, ಆಯುಷು, ಸಕಲ ಸನ್ಮಾನಗಳನ್ನು ಕರುಣಿಸಲಿ ಪ್ರಕೃತಿ ಮಾತೆ ಪಂಚಭೂತಗಳು ಅಂತೇಳಿ ನಾನು ಕೂಡ ಗುರುಗಳಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್. ಗುರುಜಿ, ನಾವು ಇನ್ಸ್ಟೆಂಟ್ ಆಗಿ ತಯಾರು ಮಾಡಿರುವಂತದ್ದು ಇದು ಹೇಗಿತ್ತು ಅಂತ ನೀವ್ ಹೇಳಿ. ಮತ್ತೊಮ್ಮೆ ನಿಮ್ಗೆ ಜನ್ಮದಿನದ ಆತ್ಮಪೂರ್ವಕ ಶುಭಾಶಯಗಳು ಗುರುಜಿ. ಎಸ್ ಗುರುಜಿ. ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂದ್ರೆ ಎಲ್ಲ ಅದರಲ್ಲಿ ಒಂದು ಸಾರಾಂಶ ಅಂತೂ ಬಂದಿದೆಯಲ್ಲ. ಮೂತ್ರ ಚಿಕಿತ್ಸೆ, ಎಲ್ಲ ಮೂತ್ರ ಚಿಕಿತ್ಸೆ, ಅದರ ಪ್ರಾಮುಖ್ಯತೆ ಏನು, ಯಾಕೆ ಮಾಡ್ಕೋಬೇಕು, ಇದೆಲ್ಲ ತುಂಬಾ ಅಂದ್ರೆ ಒಂಥರ ಅರ್ಥಗರ್ಭಿತವಾಗಿದೆ. ಸೊ ಆ ಸ್ಕಿಟ್ ಅನ್ನೋದು ಒಂದು ಈ ರೀತಿಯಲ್ಲಿ ಜನಕ್ಕೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಿಸ್ಬೋದು ಅದು. ಓಕೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಸರ್, ಯು. மாஸ்டர் நித்யா செல்வராஜ் சார், சேலம், தமிழ்நாடு, சேலம் சார். பேசுங்க நித்யா செல்வராஜ். பேசுங்க மேடம். மாஸ்டர் நித்யா செல்வராஜ், சேலம், தமிழ் சார். சேலம் கொண்டலாம்பட்டி. அன்மியூட். மேடம் அன்மியூட் பண்ணீங்க. பேசுங்க. இனிய பிறந்தநாள் வாழ்த்துக்கள் சார். இனிய பிறந்தநாள் வாழ்த்துக்கள் சார். இனிய பிறந்தநாள் வாழ்த்துக்கள். ஹாப்பி பர்த்டே டு யூ. நீங்கள் செய்யும் இந்த அரிய பெரிய சேவை வாழ்நாள் முழுவதும் தொடர்ந்து நீங்கள் நீண்ட ஆரோக்கியத்துடன் இருக்க பிரபஞ்சத்தையும் தெய்வங்களையும் வேண்டுகிறேன். கன்னடம், தெலுங்கு, இந்தி, ஆங்கிலம் ஆகிய பல மொழிகளில் அனைத்து மக்களும் பயன்பெறும்படியும் சிறப்பாக தொண்டு புரிந்து வரும் ரங்கநாதன் சார் வாழ்க வாழ்க, பல்லாண்டு வாழ்க, வளர்க வளர்க, உங்கள் சேவை என்றும் வளர்க. நீங்கள் இந்த சேவை மூலம் மக்களுக்கு அளித்து வரும் மிகப்பெரிய தொண்டு மேலும் மேலும் வளர்ந்து எங்களை ஆரோக்கியத்துடனும் ஆர்வத்துடனும் கலந்து கொள்ள வைக்கிற இந்த மகாதாத் ஃபவுண்டேஷன் பழனியப்பன் சார் எல்லாருக்குமே நன்றி. ஹாப்பி பர்த்டே சார். ஹாப்பி பர்த்டே சார். Thank you, madam. Thank you. Sir, madam is praying for your long service, sir, to God, sir. Yes, sir. And thanks. Okay, thank you. Next, Hema madam. Hema. ನಮಸ್ತೆ ಗುರುಜಿ. ನಮಸ್ತೆ. ಅತಿ ವಿನಯವಾಗಿ ಸರಳ ಸಹಜವಾಗಿರೋ ನಮ್ಮ ಗುರುಗಳು ಎಲ್ಲರನ್ನು ಇದ್ದೇವೋ ಹಾಗೆ ಸ್ವೀಕರಿಸುವಂತ ಮನೋಭಾವ. ಮತ್ತೆ ಎಷ್ಟು ದಿನವೂ ಪ್ರತಿನಿತ್ಯನೂ ಒಂದಿಲ್ಲ ಒಂದು ಹೊಸ್ತನ್ನು ಕೊಡ್ತಾನೆ ಇರ್ತೀರಾ. ಜ್ಞಾನದ ಭಂಡಾರ. ಎಷ್ಟೇ ನಿಮ್ಗೆ ಏನಾದ್ರೂ ಬರ್ದು ಹೇಳೋಣ ಅಂದ್ರೆ ಅದು ಬರ್ದಷ್ಟು ನನಗೆ ಇನ್ನೂ ಏನನ್ನಿಸ್ತಿದೆ, ಇಲ್ಲ ಇದು ಸಾಲದು ಅಂತ. ಆ ತರ ಇರುವಂತ ನಮ್ಮ ಸರಳ ವ್ಯಕ್ತಿತ್ವದ ಗುರುಗಳಿಗೆ ಹೃದಯಪೂರ್ವಕ ನಮನಗಳು. ನಿಮ್ಮಿಂದ ನಾವು ಪ್ರತಿದಿನ ಧ್ಯಾನ, ಜ್ಞಾನ ಪ್ರತಿಯೊಂದನ್ನು ಪಡಿತಾ ಇದೀವಿ. ಇದಕ್ಕಾಗಿ ನಾವು ನಿಮಗೆ ಚಿರಋಣಿಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಾರಿಣಿ ಹೇಳ್ತಾಳಂತೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ. ಹೊಸ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಗುರುಗಳೇ. ದಿನ ನಿಮ್ಮ ಇವೆಲ್ಲ ಹೊಸ ಜ್ಞಾನಗಳು ಕಲ್ತು ನಾವು ಬಹಳಷ್ಟು ಕಲೆಗಳು ಎಲ್ಲಾನು ಅಳವಡಿಸ್ಕೊಂಡು ನಾವು ಇನ್ನು ಮುಂದೆ ಬರ್ತಾ ಇರ್ತೀವಿ ಗುರುಗಳೇ. ನಿಮ್ಮ ಆಸೆಯನ್ನು ಎಲ್ಲ ಈಡೇರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಗುರುಗಳೇ. ಎಲ್ರು ಹಿಂಗೆ ಎಲ್ಲ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿಕ್ಕೆ ದೇವರಿಗೆ ಹೇಳ್ತಾ ಇರ್ತೀವಿ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಆಮೇಲೆ ಮಾಸ್ಟರ್ಸ್ ಎಲ್ರು ಹ್ಯಾಂಡ್ ರೈಸ್ ಮಾಡಿದ್ರ ಸಾಧ್ಯ ಎಲ್ರು ವಿಶ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ದಯಮಾಡಿ ಒಂದ್ ಅರ್ಧ ನಿಮಿಷ ಟಕ್ ಅಂತ ಎಲ್ರು ಒಬ್ಬೊಬ್ಬರ ವಿಶ್ ಮಾಡ್ತಾ ಹೋಗ್ಬಿಡಿ. ನೀವು ರೈಟ್, ಡೈರೆಕ್ಟ್ ವಿಶ್ ಮಾಡ್ಬಿಡಿ. ಅವಕಾಶಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ ಸರ್. ಯಶಸ್ಸಿನ ನಿಯಮಗಳು. ಮನಸ್ಸೇ ಎಲ್ಲದರ ಸೃಷ್ಟಿಕರ್ತ. ಆದ್ದರಿಂದ ಅದಕ್ಕೆ ಕೆಲವು ಒಳ್ಳೆಯದನ್ನು ಮಾತ್ರ ಸೃಷ್ಟಿಸಲು ನೀವು ಮಾರ್ಗದರ್ಶನ ನೀಡಬೇಕು. ಕ್ರಿಯಾತ್ಮಕ ಇಚ್ಛಾಶಕ್ತಿಯೊಡನೆ ನೀವು ಒಂದು ನಿರ್ದಿಷ್ಟ ಸಂಕಲ್ಪಕ್ಕೆ ದೃಢ ನಿಶ್ಚಯದಿಂದ ಗಟ್ಟಿಯಾಗಿ ಅಂಟಿಕೊಂಡಿದ್ದರೆ ಕೊನೆಗೆ ಅದು ಒಂದು ಮೂರ್ತವಾಗಿ ಬಾಹ್ಯ ರೂಪವನ್ನು ತಾಳುತ್ತದೆ. ನಿಮ್ಮ ಇಚ್ಛಾಶಕ್ತಿಯನ್ನು ಸದಾ ರಚನಾತ್ಮಕ ಉದ್ದೇಶಗಳಿಗೆ ಬಳಸಲು
ಸಮರ್ಥರಾಗಿದ್ದರೆ ನಾವು ಯಶಸ್ಸನ್ನು ಕಾಣಲು ಅದ್ಭುತವಾದ ಸಾರ್ಥಕತೆ ನಡೆಯುತ್ತದೆ. ಗುರುಜಿ, ಧನ್ಯವಾದಗಳು ಗುರುಜಿ. ಈ ವೇದಿಕೆ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಕೂಡ ಎಷ್ಟು ಒಂದು ಆರೋಗ್ಯವಾದ ಉತ್ತಮವಾದ ಸಂಸಾರ ನಡೆಸಲಿಕ್ಕೆ, ನನ್ನ ಶರೀರದಲ್ಲಿ ಇರುವಂತಹ ಯಾವುದೇ ರೋಗ ರುಜಿನಗಳು ಇಲ್ಲದೆ ಇರೋ ರೀತಿಲಿ ಇದುವರೆಗೂ ಕೂಡ ಅವಕಾಶ ಕೊಟ್ಟಿರುವಂತ 1 ವರ್ಷ ಆಯ್ತು ನಾನು ಬಂದು ಸೇರ್ಕೊಂಡು. ಇದುವರೆಗೂ ಒಂದು ಮಾತ್ರೆ ತಗೊಂಡಿಲ್ಲ. ತಲೆನೋವು ಅಂತ ಬಂದಿದ್ದಷ್ಟೇ, ಇದುವರೆಗೂ ತಲೆನೋವು ಬಂದಿಲ್ಲ. ಆಮೇಲೆ ಧ್ಯಾನನೂ ಕೂಡ ಪ್ರಚಾರ ಮಾಡ್ತಿದ್ದೀನಿ ಗುರುಜಿ, ಮಾಡಿಸ್ತಾನೆ ಇದ್ದೀನಿ. ಒಂದು 10-8 ಜನಕ್ಕೆ ಧ್ಯಾನನೂ ಮಾಡಿಸ್ತಿದ್ದೀನಿ. ಈ ಅವಕಾಶ ಎಲ್ಲಿಂದ ಬಂತು ಅಂದ್ರೆ ಈ ವೇದಿಕೆಯಿಂದ ಬಂತು ಗುರುಜಿ. ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಎಡೆಗೆ ನಾನು ಯಾಕೆ ಬಂದಿದ್ದೀನಿ, ಯಾಕೆ ಹುಟ್ಟಿದ್ದೀನಿ, ಇದ್ರ ಸಾರ್ಥಕತೆ ನಾನು ಯಾವ ರೀತಿ ಮುಂದೆ ತಗೊಂಡೋಗ್ಬೇಕು, ಯಾವ ರೀತಿ ದೇಹ ಬಿಟ್ಟಾಗ ನಾನು ಏನ್ ಮಾಡ್ಬೇಕು ಅಂತಾನು ಈ ಧ್ಯಾನದಲ್ಲಿ ಅರ್ಥ ಆಗಿದೆ ಗುರುಜಿ. ಅದು ಎಲ್ಲಿಂದ ಬಂತು ಅಂದ್ರೆ ನಿಮ್ಮ ಮಹಾವತಾರ್ ಫೌಂಡೇಶನ್, ನಮ್ಮ ಮಹಾವತಾರ್ ಫೌಂಡೇಶನ್ ಏನಿದೆಯೋ, ರಂಗನಾಥ್ ಗುರುಗಳಿಗೆ ಮತ್ತೆ ಲಕ್ಷ್ಮೀ ಅಮ್ಮನವರಿಗೂ ಕೂಡ, ಪತ್ರಿಜಿ ಗುರುಗಳಿಗೂ, ಮಹಾವತಾರ್ ಬಾಬಾಜಿ ಅವರಿಗೂ ಎಲ್ಲರಿಗೂ ಕೂಡ ನಾನು ಈ ದಿನ ವಂದನೆಯನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಇನ್ನೂ ಹೆಂಗೆ ಹೇಳ್ಬೇಕು ಗೊತ್ತಾ, ಮಾತ್ರೆ ಜಾಗಕ್ಕೆ ಮೂತ್ರ ಬಂದಿದೆ, ಅದು ನನ್ನ ಆರೋಗ್ಯದ ಗುಟ್ಟು ಅಂತ ಎಲ್ರಿಗೂ ಪ್ರಚಾರ ಮಾಡ್ಬೇಕು ಅದನ್ನ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಅನುರಾಧ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನನ್ನ ಕಡೆಯಿಂದ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ಒಂದು ಸಂಸ್ಕೃತದ್ದು ಒಂದು ಹಾಡು ಹೇಳ್ತೀನಿ. ಜನ್ಮದಿನಮಿದಂ ಹೈ ಪ್ರಿಯ ಸಖೇ ಸಂತನೋತು ತೇ ಸರ್ವದಾ ಮುದಂ. ಜನ್ಮದಿನಮಿದಂ ಹೈ ಪ್ರಿಯ ಸಖೇ ಶಂತನೋತು ತೇ ಸರ್ವದಾ ಮುದಂ. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂಚ ರಕ್ಷತು. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂಚ ರಕ್ಷತು. ಪುಣ್ಯಕರ್ಮಣ ಕೀರ್ತಿಮರ್ಜಯಾ ಜೀವನಂ ತವ ಭವತು ಸಾರ್ಥಕಂ. ಪುಣ್ಯಕರ್ಮಣ ಕೀರ್ತಿಮರ್ಜಯಾ ಜೀವನಂ ತವ ಭವತು ಸಾರ್ಥಕಂ. ಜನ್ಮದಿನಮಿದಂ ಐ ಪ್ರಿಯಾ ಸಖೇ ಶಂತನೋತು ತೇ ಸರ್ವದಾ ಮುದಂ. ಸರ್, ಇದರ ಅರ್ಥ, ಶಾಂತಿ ಸೌಖ್ಯವು ನಿಮ್ಮದಾಗಲಿ, ಪ್ರಾರ್ಥಿಸುವೆವು ನಿಮ್ಮ ಆಯುಷ್ಯ ಪೂರ್ಣವಾಗಲಿ, 100 ತುಂಬಲಿ. ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿಮ್ಮ ಜೀವನ ಎಂದೂ ಸಾಗಲಿ. ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ದೇವರ ಕೃಪೆ ನಿಮ್ಮ ಮೇಲಿದೆ, ಸಾರ್ಥಕವಾಗಲಿ ನಿಮ್ಮ ಜೀವನ. ಜನ್ಮದಿನವಿದು ನಿಮ್ಮದಾಗಿದೆ. ಥ್ಯಾಂಕ್ ಯು ಸರ್. ದೇವ್ರು ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಐಶ್ವರ್ಯ, ಶಾಂತಿ, ನಿಮ್ದು ಎಲ್ಲ ಕೊಟ್ಟು ಕಾಪಾಡ್ಲಿ ಸರ್. ಥ್ಯಾಂಕ್ ಯು ಸರ್. ಅನುರಾಧ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ. ಎಸ್ ಸರ್, ಎಲ್ಲರಿಗೂ ನಮಸ್ತೆ. ಎಲ್ಲ ನೀವು ಬರೀ ಕೈ ತೋರಿಸ್ತಾ ಇದ್ರಿ, ಮುಖ ತೋರಿಸ್ಬೇಕು. ಇಲ್ಲ ಕಾಣಲ್ವಾ? ಇಲ್ಲ, ಹಿಂಗೆ ನೀವು ಹಿಂಗ ಅಂದ್ರೆ ನಾವು ಕಾಂಗ್ರೆಸ್ ಇಲ್ಲ ಸರ್, ನಾವು ಮಾತಾಡ್ ಫೌಂಡೇಶನ್ ಅಂದ್ರೆ ಮುಖ ತೋರ್ಬೇಕು. ಓಕೆ ಸರ್, ರಂಗನಾಥ್ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು. ಸರ್, ನಿಮ್ಮಿಂದ ನಿಮಗೆ ದೇವರು ಆರೋಗ್ಯ, ಆಯುಷ್ ನೀಡಿ ತಮ್ಮ ಕನಸುಗಳು ನನಸಾಗಲಿ, ತಮ್ಮ ಗುರಿಗಳನ್ನು ಮುಟ್ಟುವಂತಾಗಲಿ ಎಂದು ದೇವರಲ್ಲಿ ನಾನು ಖಂಡಿತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತಮ್ಮ ಕುಟುಂಬ ಸದಾ ನಗುತ್ತಾ ನೆಮ್ಮದಿಯಿಂದ ಆನಂದವಾಗಿರಲಿ. ಹಿಂದೆ ಸುಮಾರು 2-3 ವರ್ಷಗಳ ಹಿಂದೆ ನಾನು ಈ ಒಂದು ನೆಮ್ಮದಿಗಾಗಿ ಆರಿಸ್ಕೊಂಡು ಹೋಗ್ತಾ ಇರುವಾಗ ನನಗೆ ಒಂದು ಸೂಕ್ತವಾದ ಸ್ಥಳ ಸಿಕ್ಕಿತು. ಇಲ್ಲಿ ಕೇವಲ ಮೆಡಿಟೇಷನ್ ಮಾತ್ರನೇ ಅಲ್ಲ, ಜೀವನದಲ್ಲಿ ಸಮಗ್ರವಾದ ಬದಲಾವಣೆ, ಆತ್ಮಸ್ಥೈರ್ಯ, ನಂಬಿಕೆ, ಜೀವನವನ್ನು ಬದಲಾಯಿಸಿ ತಮ್ಮಲ್ಲಿ ತಮ್ಮ ಕುಟುಂಬದಲ್ಲಿ ಬದಲಾವಣೆ ತಂದು ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಮಹಾವತಾರ್ ಫೌಂಡೇಶನ್. ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಬದಲಾವಣೆಗಳನ್ನ ನಾನು ತಂದ್ಕೊಂಡಿದ್ದೀನಿ. ಹರೀಶ್ ಅವ್ರು ಹೇಳಿದಾಗೆ ಎಷ್ಟೋ ಬಿಟ್ಟಿದೀವಿ ನಾವು. ನನಗೆ ನನ್ನಲ್ಲಿ ಬಂದಿರೋ ಈ ಒಂದು ತಾಳ್ಮೆ, ಎಸ್ಪೆಷಲಿ ತಾಳ್ಮೆ ಇದೆಯಲ್ಲ, ಕೋಪ ಹೋಗಿದೆ, ತಾಳ್ಮೆ ಹೆಚ್ಚಾಗಿದೆ. ಈ ರೀತಿ ಅನೇಕ ಬದಲಾವಣೆಗಳನ್ನ ನಾನು ಕಂಡುಕೊಂಡಿದ್ದೀನಿ. ನನ್ನ ಅಪಾರ್ಟ್ಮೆಂಟ್ ಅಲ್ಲೂ ನಾನು ಧ್ಯಾನ ಒಂದು ಪ್ರಾರಂಭ ಮಾಡಿದ್ದೀನಿ. ನನಗೆ ತಿಳಿದ ಒಂದು ವಿದ್ಯೆ ಇರ್ಬೋದು, ಮಾಹಿತಿ ಇರ್ಬೋದು, ಅದು ಜನರಿಗೆ ನೀಡ್ತಾ ಬರ್ತಾ ಇದ್ದೀನಿ. ಜೀವನದಲ್ಲಿ ನೆಮ್ಮದಿ, ಸಂತೋಷ ಇದೆ, ಆರೋಗ್ಯದಿಂದ, ಆನಂದದಿಂದ ಇದ್ದೇನೆ. ನನ್ನ ಸಂಪರ್ಕಕ್ಕೆ ಬರುತ್ತಿರುವ ಎಲ್ಲರಿಗೂ ಇದೇ ರೀತಿ ಆನಂದ, ಸಂತೋಷ ಬರಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ಯುಗಾದಿ, ಹೊಸ ವರ್ಷ ಬಂದು
ಪ್ರಕೃತಿಯಲ್ಲಿ ಜನರಲ್ಲಿ ಒಂದು ಹಬ್ಬದ ಸಂಭ್ರಮ ತುಂಬಿ ಹೇಗೆ ನಗು ನಗುತ್ತಾ ಇದೆಯೋ ಅದೇ ರೀತಿ ತಮ್ಮ ಹಾಗೂ ಕುಟುಂಬದ ಜೀವನ, ತಮ್ಮ ಸಾರ್ವಜನಿಕ ಜೀವನ ಸದಾ ನಗು ನಗುತ್ತಾ ಸಂಭ್ರಮದಿಂದ ತುಂಬಿರಲಿ ಎಂದು ನಾನು ಮನಸ್ಸಾರೆ ಆಶಿಸುತ್ತಾ ತಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಕಾರಣ ವಯಸ್ಸಿನಲ್ಲಿ ತಮಗಿಂತ ನಾನು ಸ್ವಲ್ಪ ಹಿರಿಯವಳಾಗಿದ್ದೇನೆ. ಆಮೇಲೆ ತಮಗೆ ನಾನು ಸಕಲ ವಲ್ಲಭನ್ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ತಮ್ಮಲ್ಲಿ ಇಲ್ಲ ಅನ್ನುವಂತ ವಿಷಯನೇ ಇಲ್ಲ. ಹೇಳ್ತಾ ಹೋದ್ರೆ ತುಂಬಾ ಇದೆ. ಕೇವಲ ಈ ಒಂದೆರಡು ಮಾತುಗಳನ್ನ ಆಡ್ತಾ ತಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮಾತಾರ್ ಫೌಂಡೇಶನ್ ಕಲ್ತಿದ್ದು ಅಂತ. ತಾಳ್ಮೆ ಬಗ್ಗೆ ಹೇಳಿದ್ರಿ ತುಂಬಾ. ಹೌದು, ಅದು ಕೂಡ ಹೌದು ಮೇಡಮ್. ಏನ್ ಹೇಳ್ತಾರಲ್ಲ, ಲಕ್ಷ್ಮೀ ಮಹೇಶ್ ತಾಳಿದವನು ನಮಸ್ತೆ ಇವರು ನಮಸ್ತೆ ನಾಗರತ್ನ ಮೇಡಮ್. ನಮಸ್ತೆ ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಗುರುಜಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಜಿ. ನನ್ಗೆ ವೇದಿಕೆನಲ್ಲಿ ನಾನ್ ಬಂದು 1 ವರ್ಷ ಆಯ್ತು. 6 ತಿಂಗಳಿಂದ ನನ್ಗೆ ಈ ವೇದಿಕೆನಲ್ಲಿ ಸೇವೆ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೀರಾ. ಈ ವೇದಿಕೆನಲ್ಲಿ ಸಾವಿರಾರು ಮಾಸ್ತರ್ಗಳು ಇನ್ನೂ ಹೆಚ್ಚು ಬರ್ಲಿ, ಅಂದ್ರೆ ವೇದಿಕೆಗೆ ಬರ್ಲಿ, ಇನ್ನು ನೂರಾರು ಜನರು ಈ ವೇದಿಕೆಗೆ ಸೇವೆ ಸಲ್ಲಿಸೋ ತರ ಅವಕಾಶವನ್ನ ಮಾಡ್ಕೊಟ್ಟಿದ್ದೀರಾ ನೀವು. ಹಾಗಾಗಿ ಇನ್ನು ನೂರಾರು ವರ್ಷಗಳ ಕಾಲ ನಿಮ್ಗೆ ಆಯುಷ್ ಆರೋಗ್ಯವನ್ನ ಕೊಟ್ಟು ದೇವರು ಕಾಪಾಡ್ಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಗುರುಜಿ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ನೆಕ್ಸ್ಟ್ ನಾಗರತ್ನ ಮೇಡಮ್, ಮಾತಾಡಿ ನಾಗರತ್ನ. ನಮಸ್ತೆ ಗುರೂಜಿ, ಧನ್ಯವಾದಗಳು. ಬರಡು ಭೂಮಿಯಲ್ಲಿ ಬೆಳೆ ಬೆಳೆದು ಬರಡು ಕೊನೆಯನ್ನು ಚಿಗುರಿಸಿ ಬೆಳೆಯುವ ಶಕ್ತಿಯನ್ನು ತುಂಬಿದ ಗುರುಗಳಿಗೆ ನನ್ನ ಜನ್ಮದಿನದ ಶುಭಾಶಯಗಳು. ಹಾಗೂ ನಾವು ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದರೂ ಬುದ್ಧಿಯಲ್ಲಿ ಚಿಕ್ಕವರಾಗಿದ್ದೆವು. ಈ ದಿನ ನಮ್ಮ ಕಣ್ತೆರೆಸಿದ್ದು ನಿಮಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ದೇವರ ಹತ್ರ ಆಶೀರ್ವಾದ ಬೇಡ್ಕೊತಾ ಇದ್ದೀನಿ. ಅದು ಚಿಕ್ಕದು ತುಣುಕು. ಸೂರ್ಯ ಶೌರ್ಯ ಮತೇಂದ್ರದಿಂದ ಪದವಿ ಸನ್ಮಂಗಳಂ ಮಂಗಳಂ ಸದ್ಬುದ್ಧಿಶ್ಚ ಬುಧೋ ಗುರುಶ್ಚ ಗುರುತಾಂ ಶುಕ್ರಕ್ಷುಂ ಶುಭಂ ಚಂ ಶನಿ ರಾಹುರ್ಬಾಹುಬಲಂ ಕರೋತು ವಿಜಯಂ ಕೇತು ಕುಲಸ್ಯೋನ್ನತಿ ನಿತ್ಯಂ ಪ್ರೀತಿಕರಾ ಭವಂತು ಭವತಾಂ ಸರ್ವೇನುಕೂಲಾಗ್ರಹಾಂ. ಇದರರ್ಥ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಎಲ್ಲಾ ಗ್ರಹಗಳು ಕೂಡ ನಿಮ್ಮೆಲ್ಲರ ಹಣೆ ಬರವನ್ನು ತಿದ್ದಿ ಬೆಳೆಸುವಂತದ್ರಲ್ಲಿ ನಾವು ತುಂಬಾ ಧನ್ಯವಾದಗಳನ್ನ ಬೇಡ್ತಾ ಅವನು ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಹಾಗೆ ನಮ್ಮ ಗುರುಗಳಿಗೆ ಮತ್ತಷ್ಟು ಎಲ್ಲ ನಮ್ಮಂತವ್ರನ್ನೆಲ್ಲ ಮುಂದೆ ತರುವಂತ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊತಾ ನಿಮ್ಮ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ರಂಗನಾಥ್ ಗುರುಗಳಿಗೆ ಜನ್ಮದಿನದ ಶುಭಾಶಯಗಳು. ಮತ್ತೆ ತುಂಬಾ ನಾವು ಈ ಫೌಂಡೇಶನ್ಗೆ ಬಂದಾಗಿಂದ ತುಂಬಾ ಎಲ್ಲಾ ವಿಷಯಗಳನ್ನು ಕಲ್ತ್ಕೊತಾ ಇದೀವಿ. ಸುಮಾರು ಆರೋಗ್ಯ ಇರ್ಬೋದು, ಮತ್ತೆ ಮುದ್ರೆಗಳಿರ್ಬೋದು, ತುಂಬಾ ಜ್ಞಾನಾರ್ಜನೆ ಕೊಟ್ಟಿದ್ದಾರೆ. ನಮ್ಗೆ ಮುಖ್ಯವಾಗಿ ಏನಂದ್ರೆ ನಾವು ದೇಹ ಅಲ್ಲ ಆತ್ಮ ಅಂತ ತಿಳಿದಾಗ ಮಾತ್ರ ನಾವು ಸಂಪೂರ್ಣವಾಗಿ ಎಲ್ಲಾ ಜ್ಞಾನವನ್ನ ಪಡ್ಕೋಬಹುದು ಅಂತ ಅದ್ ಅದ್ಭುತವಾಗಿ ತಿಳಿಸ್ಕೊಟ್ಟು, ಅದೊಂದು ತಿಳ್ಕೊಂಡ್ರೆ ನಾವು ಎಲ್ಲಾ ಜ್ಞಾನವನ್ನು ಪಡಿಬಹುದು ಅಂತ ತಿಳಿಸ್ಕೊಟ್ಟು ನಿಮ್ಗೆ ಮತ್ತೊಂದು ಸಾರಿ ಜನ್ಮದಿನ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್ ಮಾತಾಡಿ. ಉಮಾ ಹಲೋ, ಹೇಳಿ, ಕೇಳ್ತಾ ಇದೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಹ್ಯಾಪಿ ಬರ್ತ್ಡೇ ಗುರುಜಿ. ಥ್ಯಾಂಕ್ ಯು ಮಾ. ಯಾವಾಗಲೂ ಖುಷಿಯಾಗಿರಿ ಗುರುಜಿ. ಎಸ್ ಮಾ. ಥ್ಯಾಂಕ್ ಯು ಗುರುಜಿ. ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರೋಣ. ಎಸ್ ಗುರುಜಿ. ಎಸ್, ಥ್ಯಾಂಕ್ ಯು. 1+ ನೇಮು ಯಾರು 1+ ಅಂತ ಹಾಕಿದಾರೆ ನೋಡಿ, ತಗೊಳ್ಳಿ ಮೇಡಮ್. 1+ ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ. ಕೇಳಿಸ್ತಾ ಇದ್ಯಾ? ಮಾತಾಡಿ. ಹ್ಯಾಪಿ ಬರ್ತ್ಡೇ ಟು ಯು ಗುರುಜಿ. ಎಸ್ ಮಾ. ಥ್ಯಾಂಕ್ ಯು. ಮಾತಾಡಿ. ಥ್ಯಾಂಕ್ ಯು. ರೈಟ್ ಮಾ. ಸುಜಾತ ಭಟ್. ಸುಜಾತ. ನಮಸ್ತೆ ಗುರುಜಿ. ಎಸ್ ಮಾ. ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ.
ಆ ನೀವು ತುಂಬಾ ಚೆನ್ನಾಗಿ ಹುಟ್ಟುಹಬ್ಬವನ್ನ ಯಾವ ತರ ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿ ನಮ್ಗೆ ಅದ್ಭುತವಾದ ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಿ, ಕೊಟ್ಟಿದ್ದೀರಿ, ಮುಂದೂ ಕೊಡ್ತೀರಿ, ಅದನ್ನೆಲ್ಲ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ, ಗುರುಜಿ ಒಂದು ಇವತ್ತು ಸಂಕಲ್ಪ ಮಾಡಿದ್ದೀನಿ ಅಂತಂದ್ರೆ, ಅಂದ್ರೆ ಸ್ಕೂಲಿಗೆ ಹೋಗಿದ್ದೆ ನಾನು ನಿನ್ನೆ. ಕೆಲವು ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ಸೋಮವಾರ ನಂತರ ಬರ್ರಿ ಅಂದ್ರು, ಅಲ್ಲಿ ಎಲ್ಲ ಮಕ್ಕಳಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ತುಂಬಾ ಧನ್ಯವಾದಗಳು ಗುರುಜಿ. ಯಾಕಂದ್ರೆ ನಂದು ಸ್ವಲ್ಪ ನೆಟ್ ಇಶ್ಯೂ ಇರೋದಕ್ಕೆ ಜೂಮ್ ಪ್ರಾಬ್ಲಮ್ ಆಗ್ತಾ ಇದೆ, ಹಂಗಾಗಿ ನಾನು ಆ ತರ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸುಭದ್ರ ಮೇಡಮ್ ತೊಳಿ ಆಯ್ತಮ್ಮ, ಮಾಡ್ಕೊಳ್ಳಿ ಮೇಡಮ್. ಗೊತ್ತಾ ಕೇಳಿಸ್ಕೊಂಡ? ಸುಭದ್ರ ಮೇಡಮ್. మేడం మాట్లాడండి. ಅನ್ಮ್ಯೂಟ್ ಆಗ್ತಾ ಇಲ್ಲ. ಓಕೆ. ಸೊ ಒಂದು ಸಂಕಲ್ಪದ ವಿಶೇಷ ನಾವು ಮಾಡ್ಕೋಬೇಕಂದ್ರೆ, ಪ್ರತಿಯೊಬ್ಬರು ಇವತ್ತಿಂದ ಪ್ರತಿಯೊಂದು ದಿವಸ ಇಬ್ಬರು ಹೊಸ ಮಾಸ್ಟರ್ಸ್ಗೂ ಸಮಗ್ರ ಸ್ವಾಸ್ಥ್ಯ ಹೇಳ್ಕೊಡಿ ಸಾಕು. ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಇದೆಯಲ್ಲ, ಇದು ಪ್ರತಿಯೊಂದು ದಿವಸ ಪ್ರತಿಯೊಬ್ಬರು ಇಬ್ಬರು ಹೊಸಬರಿಗೆ ಹೇಳ್ಕೊಡ್ತಾ ಹೋಗಿ. ಅವಾಗ ಅದರ ಪ್ರಚಾರ ಆಗತ್ತೆ, ಒಂದ್ ಕಡೆ ಸೇವೆನೂ ಆಗ್ತಾ ಇರ್ತದೆ ಅಲ್ವಾ. ಅದು ಮಾಡೋದೇನು ಕಷ್ಟ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಆಚೆ ಕಡೆ ಹೋಗಿದ್ರು, ಎಲ್ಲಿಯಾದ್ರೂ ಮೀಟ್ ಮಾಡಿದ್ರು, ಹೊಸೊಬ್ಬರಾದ್ರೆ, ಅವ್ರು ಪರಿಚಯ ಇರೋರಾದ್ರು ಹೊಸೊಬ್ಬರಾಗ್ಬೋದು. ಜಸ್ಟ್ ಅವ್ರನ್ನ ಕೂರಿಸಿ ನಿಮ್ಮ ಆರೋಗ್ಯಕ್ಕೋಸ್ಕರ ಅಂತ ಸ್ಟಾರ್ಟ್ ಮಾಡಿದ್ರೆ, ಆರೋಗ್ಯ ಅಂದ್ರೆ ಪ್ರತಿಯೊಬ್ರು ಕೇಳ್ತಾರೆ. ಇಫ್ ಯು ಸೇ ದಟ್ ಯುವರ್ ಹೆಲ್ತ್ ವಿಲ್ ಬಿ ಗುಡ್, ಫಾರ್ ದ ಸೇಕ್ ಆಫ್ ಹೆಲ್ತ್ ವಿ ಆರ್ ಯು ಫಾಲೋ ದಿಸ್, ಯು ಲರ್ನ್ ದಿಸ್ ಅಂತ ಹೇಳಿದ್ರೆ ಖಂಡಿತ ಅವರು ತಗೋತಾರೆ. ಆರೋಗ್ಯವೇ ಮಹಾಭಾಗ್ಯವು. ಆರೋಗ್ಯಕ್ಕೋಸ್ಕರ ಪ್ರತಿಯೊಬ್ಬರು ಕೇಳ್ತಾರೆ. ನೀವು ಪ್ರತಿಯೊಬ್ಬರು ಇವತ್ತಿಂದ ಸಂಕಲ್ಪ ಮಾಡ್ಕೊಳ್ಳಿ, ನೀವು ಒಂದು ದಿನಕ್ಕೆ ಇಬ್ಬರಿಗೆ ಹೊಸಬರಿಗೆ ಪರಿಚಯ ಮಾಡ್ತಾ ಹೋಗಿ ಅಷ್ಟೇ. ಅದು ಅದ್ಭುತವಾದ ಗುರುಗಳೇ, ರೈಟ್. ಒಂದು ಡೌಟ್ ಗುರುಗಳೇ, ಈ ಸಂಕಲ್ಪ ಅಂದ ತಕ್ಷಣ ಉದಾಹರಣೆಗೆ ಅವರು ಯಾವಾಗ್ಲೂ ಈಗ ಸೆಲ್ಫ್ ಹೇಳ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಈಗ ಎಲ್ರು ಇಂಥ ದಿನ ಗುರುಗಳು ಬರ್ತಡೇ ದಿನ, ಅದು ಒಂದು ಹಬ್ಬದ ದಿನ, ಅವ್ರವ್ರ ಬರ್ತಡೇ ದಿನ ಒಂದು ಸಂಕಲ್ಪ ಸಡನ್ ಆಗಿ ಕೈಗೊಳ್ತಾರೆ. ಈಗ ಉದಾಹರಣೆ, ಕುಡಿತಾ ಇರೋರು ಇವತ್ತಿಂದ ಕುಡಿಯಲ್ಲ ಇನ್ನ ಲೈಫಲ್ಲಿ ಅಂತ ಅವತ್ತಿಂದ ಪ್ರತಿಜ್ಞೆ ಮಾಡ್ತಾರೆ. ಲೇಟ್ ಆಗಿ ಎದ್ದೇಳೋರು ಇನ್ನ ನಾನು ಪ್ರತಿದಿನ 4 ಗಂಟೆಗೆ ಎದ್ದೇಳ್ತೀನಿ ಅಂತ. ಇದನ್ನ ಒಂದೇ ಸರಿ ಸಂಕಲ್ಪನ ತಗೋಬೇಕು, ದೃಢವಾಗಿ ನಿಧಾನಕ್ಕೆ ಶುರು ಮಾಡ್ಬೇಕು, ಚಾಲ್ತಿಲ್ ಬರ್ಬೇಕು. ಅಂದ್ರೆ ಇವತ್ತಿಂದ ಶುರು ಮಾಡಿದ್ರೆ ಏನಂದ್ರೆ ಅವ್ರಿಗೊಂದು ಶಕ್ತಿ ಸಿಗತ್ತೆ, ಒಂಥರ ಒಂದು ಪ್ರೇರಣೆ ಅಂತ ಇದ್ವಲ್ಲ, ಆ ಪ್ರೇರಣೆ ಇವತ್ತು ಚೆನ್ನಾಗಿ ಸಿಗತ್ತೆ. ಇನ್ನು ನೆಕ್ಸ್ಟ್ ದಿವಸಗಳು ಏನಾಗತ್ತೆ, ಹೋಗ್ತಾ 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 ಅದು ಮರೆಯಲಾಗತ್ತೆ. ಇವತ್ತು ಪ್ರೇರಣೆ ತಗೊಂಡು ಮಾಡಿದ್ರೆ ಅದಕ್ಕೊಂದು ಶಕ್ತಿ, ಖಂಡಿತವಾಗಿ ಒಂದು ಶಕ್ತಿ ಅಂತೂ ಇರೇ ಇರ್ತದೆ. ಅದನ್ನು ತಗೊಂಡು ಅದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಇವತ್ತು ಮಾಡಿ ನಾಳೆ ಹೋಗ್ತಾ 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 ಅದನ್ನು ಒಂಥರ ನೀರು ತರ ಬಿಡಬಾರ್ದು. ಅದನ್ನು ಒಂಥರ ಘನವಾಗಿ ಅಂದ್ರೆ ಸಾಲಿಡ್ ಆಗಿ ಮಾಡ್ತಾ ಹೋದ್ರೆ ಖಂಡಿತ ಅದು ತುಂಬಾ ಅದ್ಭುತವಾದ ಒಂದು ಸೇವೆ ಆಗತ್ತೆ ಅವರಿಂದ. ಅದು ಮಾಡ್ಬೋದು. ಸಂಕಲ್ಪ ಅಂದ್ರೆ ಆ ರೀತಿಯಲ್ಲಿ ಇರ್ಬೇಕು. ಸಂಕಲ್ಪನ ಗಟ್ಟಿಯಾಗಿರ್ಬೇಕು. ನೆಕ್ಸ್ಟ್ ಬರ್ತ್ಡೇ ಬರ್ತಾ ಇದೆ ಅಂದ್ರೆ ಅಷ್ಟು ಒಳಗಡೆ ನಾನು ಇಷ್ಟೆಲ್ಲ ಸಾಧಿಸಿದೀನಿ ನೋಡಿ ಅಂತ ತೋರ್ಸ್ಕೊಂಡಕ್ಕೆ ಆಗ್ಲಿ, ಅಟ್ಲೀಸ್ಟ್ ಹೇಳ್ಕೊಡಕ್ಕಾಗ್ಲಿ ಇರ್ಬೇಕಾಗತ್ತೆ. ಸುಮ್ನೆ ಇವತ್ತು ಮಾಡ್ಕೊಂಡು ನಾಳೆ ಮಾಡೋದು, ನಾಳಿದ್ದು ಅದ್ ಬಿಟ್ಬಿಡೋದು, ಅದು ಸಂಕಲ್ಪ ಅಲ್ಲ. ಅಲ್ಲ ಗುರುಗಳೇ, ನನ್ ಡೌಟ್ ಇದ್ದಿದ್ದು, ಈಗ ಒಂದೇ ಸರಿ ಅವ್ರು ಡಿಸೈಡ್ ಮಾಡ್ಬೇಕಾ? ಈಗ 4 ಗಂಟೆ, ಈಗ 8 ಗಂಟೆಗೆ ಎದ್ದೇಳ್ತಾ ಇದ್ದಾನು, ನಾಳೆ 4 ಗಂಟೆಗೆ ಎದ್ದೇಳ್ತೀನಿ, ಒಂದೇ ಸರಿ ಡಿಸಿಷನ್ ತಗೊಂಡು ಹಂಗೆ ಶುರು ಮಾಡಿದ್ರೆ ಒಳ್ಳೇದ? ದೃಢ ನಿರ್ಧಾರ ತಗೊಂಡು 4 ಗಂಟೆ 6 ಗಂಟೆ 5 ಗಂಟೆ ಹಂಗ್ ಶುರು ಮಾಡಿದ್ರೆ ಒಳ್ಳೇದ ಅಂತ ಕೇಳಿ. ಅದು ಡಿಪೆಂಡ್ಸ್. ಅಂದ್ರೆ ಎಲ್ಲರಿಗೂ ಆತರ ಅಲ್ಲ, ಒಂದೊಂದು ಮನಸ್ಸಿನ ಸಾಮರ್ಥ್ಯ ಮೇಲೆ ಡಿಪೆಂಡ್ ಆಗತ್ತೆ. ಅಂದ್ರೆ ಒಬ್ಬೊಬ್ರು ನಿರ್ಣಯ ತಗೊಂಡಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಆ ದೃಢವಾದ ಸಂಕಲ್ಪ ಅಂತ ಇರ್ತದೆ, ಅವರಲ್ಲಿ ಸಾಮರ್ಥ್ಯ, ಆ ಮನಸ್ಸಿನ ಸಾಮರ್ಥ್ಯ ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಎಲ್ಲರೂ ಆ ರೀತಿಯಲ್ಲಿ ಮಾಡಕ್ಕಾಗಲ್ಲ, ಎಲ್ಲರೂ ಈ ರೀತಿಯಲ್ಲಿ ಮಾಡಕ್ಕಾಗಲ್ಲ. ಡಿಪೆಂಡ್ಸ್ ಅಪಾನ್. ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಮಾಡ್ಕೊಳ್ಳಿ ಪಂಡಿತ್ರೆ. ಒಂದ್ ನಿಮಿಷ, ಇದೇನೋ ಜಾಸ್ತಿ. ರೈಟ್. ಸೊ ಒಬ್ಬೊಬ್ಬರಿಗೆ ಸಾಧ್ಯವಾಗುತ್ತೆ, ಒಬ್ಬೊಬ್ಬರಿಗೆ ಸಾಧ್ಯವಾಗಲ್ಲ. ನೀವು ಹೇಳಿದ ಪ್ರಕಾರ ಅವ್ರು ನಿಧಾನವಾಗಿ ರೈಸ್ ಮಾಡ್ಕೊಂತ ಹೋಗ್ಲಿ. ಓಕೆ, ಅದು ಯಾರು ಯಾವ ರೀತಿಯಲ್ಲಿ ಅನ್ವಯಿಸ್ಕೊಂತಾರೋ, ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅದು ಅನ್ವಯಿಸಲ್ಲ. ಓಕೆ, ಥ್ಯಾಂಕ್ ಯು. ರೈಟ್. ಅಶ್ವಿನಿ ಮೇಡಮ್, ಯಾರ್ಯಾರಿಗೆ ಹೇಳ್ತಾ ಹೋಗಿ ಮೇಡಮ್. ನೀವು ನೆಕ್ಸ್ಟ್ ಯಾರಿದ್ದಾರೆ? ಸರ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಹರೀಶ್ ಅವ್ರೆ, ಏನ್ ಗೊತ್ತಾ, ನಾನು ಇದು ಮಾಡಬಾರ್ದು ಅಂದ್ರೆ ಅವತ್ತಿಂದಲೇ ಮಾಡಬಾರ್ದು. ನಾಳೆ ನೋಡೋಣ, ನಾಡಿದ್ದು ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಾನ್ ವೆಜ್ ಆಗಿದ್ದೆ, ನಾನು ಬಿಡ್ಬೇಕು ಅನ್ಕೊಂಡೆ, ಒಂದೇ ದಿವಸದಲ್ಲಿ ಬಿಟ್ಟೆ.
ಒಂದ್ ವಾರ ಆದ್ಮೇಲೆ ಟ್ರೈ ಮಾಡ್ತೀನಿ, 15 ದಿವಸ ಆದ್ಮೇಲೆ ಟ್ರೈ ಮಾಡ್ತೀನಿ, ಹಂಗ್ ಮಾಡಿಲ್ಲ ನಾನು. ಅವತ್ತೇ ಡಿಸೈಡ್ ಮಾಡಿದೆ, ಅವತ್ತೇ ಬಿಟ್ಟೆ. 2 ವರ್ಷ ಆಯ್ತ್ರಿ. ವೆರಿ ಗುಡ್. ಸೂಪರ್ ಮೇಡಮ್. ಆಮೇಲೆ ನಾವು ಇದು ಹೇಳ್ಬಿಡ್ತೀನಿ ಗುರುಗಳೇ. ಇದು ಹೆಂಗೆ ಅಂತ ಹೇಳಿದ್ರೆ, ನಾನು ಇಂಥ ದಿನ ಬಿಡೋಣ ಅನ್ಕೋತೀವಿ, ನಮ್ಮ ಜೀವನನೇ ಮುಗಿದೋಗ್ಬಿಡುತ್ತೆ, ಆ ದಿನ ಬರೋದೇ ಇಲ್ಲ. ನೀವ್ ಹೇಳ್ದಂಗೆ ಡಿಸಿಷನ್ ಒಂದೇ ಸರಿ ತಗೊಂಡು ಒಳ್ಳೇದೇನೋ ಅಂತ. ಒಂದೇ ಸರಿ ತಗೋಬೇಕು. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ನಂದಾ ಇಲ್ಲ, ಮೇಡಮ್. ಅದು ಇರುತ್ತೆ, ಅದು ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಎಲ್ಲರಿಗೂ ಆ ಸಾಮರ್ಥ್ಯ ಬರೋದಿಲ್ಲ. ಅವಾಗ ಏನಂದ್ರೆ ಅವ್ರಿಗೆ ಸ್ವಲ್ಪ ಅವಕಾಶ ಕೊಡ್ಬೇಕು, ಇಲ್ಲಾಂದ್ರೆ ಅವರು ಡಿಸಪಾಯಿಂಟ್ ಆಗ್ಬಿಡ್ತಾರೆ. ನಾನು ಬಿಟ್ಟಿಲ್ವಲ್ಲ, ನಾನು ಬಿಡಕ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ನೆಗೆಟಿವಿಟಿ ಸ್ಟಾರ್ಟ್ ಆಗತ್ತೆ. ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ, ಆಯ್ತು ಇವತ್ತು ನೀವು 4 ಗಂಟೆಗೆ ಎದ್ಬೇಕಲ್ಲ, ನಾಳೆ ಒಂದು ಗಂಟೆ, ಉದಾಹರಣೆಗೆ 6 ಗಂಟೆಗೆ ಎತ್ತಾ ಇದ್ರೆ ಒಂದು 5ಕ್ಕೂ 5:15 ಆ ಥರ ಸ್ವಲ್ಪ 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 ಕಡಿಮೆ ಮಾಡ್ತಾ ಬ್ರಹ್ಮ ಮುಹೂರ್ತಕ್ಕೆ ಎದ್ಬೇಕು ಅಂತದ್ದು ಒಂದು ಅವರಲ್ಲಿ ಆ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾ ಹೋದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸ್ವಲ್ಪ ಜನಕ್ಕೆ ಏನಂದ್ರೆ ಸಡನ್ ಆಗಿ 4 ಗಂಟೆಗೆ ಎದ್ದು ಕೂತ್ಕೊಂಡ್ರೆ ದಿನನಿತ್ಯ ಪೂರ್ತಿ ದಿನ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ರಿಗೆ ಅಭ್ಯಾಸ ಇಲ್ಲ ಅಲ್ವಾ. ಸೊ ಆ ರೀತಿ ಆಗಬಾರ್ದು. ಡಿಪೆಂಡ್ಸ್ ಅಪಾನ್ ಅವರ ಇನ್ನರ್ ಸ್ಟ್ರೆಂತ್. ಅದು ಆ ಇನ್ನರ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಆ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ರೈಟ್. ಥ್ಯಾಂಕ್ ಯು. ಹರೀಶ್ ಸರ್, ಒಂದ್ ನಿಮಿಷ. ಹರೀಶ್ ಸರ್ ಮತ್ತು ವೇದಾವತಿ ಮೇಡಮ್ ಒಂದು ಒಳ್ಳೆ ಥಾಟ್ ಕೊಟ್ರಿ ಇವತ್ತು. ಅದರ ಅಂಗವಾಗಿ ಇವತ್ತು ಗುರೂಜಿಯವರ ಬರ್ತ್ಡೇ ಅಂಗವಾಗಿ ನಾವು ಏನು ಡಿಸೈಡ್ ಮಾಡ್ಬೇಕು ಅಂತಂದ್ರೆ, ಮಾಸ್ಟರ್ಸ್ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವೆಲ್ಲರೂ ಕೂಡ ಏನೇನ್ ಬಿಟ್ಟೆ ಅಂತಕ್ಕಂಥ ಏನೇನ್ ಗುಣಗಳಿದ್ದು ನಿಮ್ಮಲ್ಲಿ ಅದನ್ನ ಬಿಟ್ಟೆ ಅನ್ನೋದನ್ನ ಬರ್ಕೋಬೇಕು. ಒಂದ್ ಕಡೆ ಹೊಸದನ್ನ ಏನೇನ್ ನಾನು ತಗೊಳ್ತೇನೆ ಇವತ್ತಿನ ಅಂತಕ್ಕಂಥ ಅನ್ನೋದನ್ನ ಬರೀಬೇಕು. 2 ಬರ್ದು ರೆಡಿ ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ನಿಮ್ ಕಡೆಯಿಂದ ಶೇರಿಂಗ್ ತಗೋತೀನಿ ನಾನು. ಎಸ್, ಓವರ್ ಟು ಹರೀಶ್ ಸರ್. ಥ್ಯಾಂಕ್ ಯು ಸರ್. ಸುಮ್ನೆ ಬರ್ತಡೇ ಆಚರಿಸೋ ಬದಲು ಗುರುಗಳು ಹೇಳ್ದಂಗೆ ಒಂದು ಅರ್ಥಗರ್ಭಿತ, ಗೌಡ್ರು ಹೇಳಿದ್ದು ಸಖತ್ತಾಗಿದೆ. ನಾನು ಹೇಳ್ದಂಗೆ ಧ್ಯಾನಕ್ಕೆ ಬಂದು ಮಹಾತಾರ್ ಫೌಂಡೇಶನ್ ಬಂದು ನಾನು ಗಳಿಸ್ಕೊಂಡಿದ್ದಕ್ಕೆ ಕಳ್ಕೊಂಡಿದ್ದ ಹೆಚ್ಚು ಒಂದು ಏನೇನ್ ಕಳ್ಕೊಂಡೆ ಅಂತ ಆತರ ಅವ್ರವ್ರು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಗುರುಗಳಿಗೆ ಒಂದು ಕಾಣಿಕೆನೂ ಕೂಡ ಹೌದು ಅಂತ ಹೇಳ್ಬೋದು. ನಾನು ಬದಲಾದ ನನ್ನ ಶಿಷ್ಯ ಅಂದ್ರೆ ಗುರುಗೆ ಅದಕ್ಕಿಂತ ಹೆಮ್ಮೆ ಏನಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾತಾಡಿ. ಗುರುಜಿ, ಜನ್ಮದಿನದ ಶುಭಾಶಯಗಳು ಗುರುಜಿ. ನಾನ್ ನಿಮ್ಮನ್ನ ನೋಡ್ತಿರೋದು ಹೆಂಗೆ ಅಂತಂದ್ರೆ, ಶಾಂತ ಸ್ವರೂಪಿ, ಶಕ್ತಿ ಸ್ವರೂಪಿ, ಚೈತನ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ, ಜೊತೆಗೆ ಆನಂದ ಸ್ವರೂಪಿ, ಇದೆಲ್ಲ ಗುಣಗಳು ನನಗೆ ಕಾಣಿಸಿದ್ದು ಸರ್. ಇದನ್ನೇ ನಾನು ತಗೊಂಡಿರೋದು, ಇದನ್ನೇ ಹಂಚ್ಬೇಕು ಅಂತಾನೂ ಇದೀನಿ ಸರ್. ಆಲ್ರೆಡಿ ಈಗಾಗಲೇ ಬಹಳಷ್ಟು ಜನಕ್ಕೆ ನಾನು ಮಹಾತಾರ್ ಫೌಂಡೇಶನ್ ಪರಿಚಯನು ಮಾಡಿಸಿದೀನಿ. ಇನ್ ಮುಂದೆನೂ ಅದು ನನ್ನ ಸಂಕಲ್ಪ ಇದೆ ಸರ್, ಬಹಳಷ್ಟು ಜನಕ್ಕೆ ಇದನ್ನ ತಲುಪಿಸ್ಬೇಕು ಅಂತಂದು ಅದು ಹೇಳಕ್ ಇಷ್ಟಪಟ್ಟೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಭಗವಂತ ನಿಮ್ಮನ್ನ ಆರೋಗ್ಯ ಆಯುಷ್ ಇನ್ನು ಚೆನ್ನಾಗಿ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಕೃಷ್ಣರಾವ್ ಅವರೇ ಮಾತಾಡಿ. ನಮಸ್ಕಾರಗಳು. ನಮ್ಮ ಗುರುಜಿ ಹೇಗಪ್ಪ ಅಂದ್ರೆ, ತಾಯಿಯೇ ಮೊದಲನೇ ಗುರು ಎಂಬ ರೀತಿಯಲ್ಲಿ ನಮ್ಮ ಗುರೂಜಿಯವರು ನಮಗೆ ತಾವೇ ಮೊದಲೇ ಗುರು. ನಮ್ಗ ಒಂದು ದೊಡ್ಡ ಡಿಕ್ಷನರಿಯನ್ನೇ ಕೊಟ್ಬಿಟ್ಟಿದ್ದಾರೆ, ಯಾವ ಸಂದರ್ಭಕ್ಕೆ ಏನೇನ್ ಬೇಕು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ. ಆ ಡಿಕ್ಷನರಿ ತಗೊಂಡು ನಾವು ಏನು ಉಪಯೋಗ ಮಾಡ್ತಾ ಇಲ್ಲ, ಒಂದು 10% ಕೂಡ ಇದುವರೆಗೆ ನಾವು ಉಪಯೋಗ ಮಾಡ್ಕೊಂಡಿಲ್ಲ ನಾವು ಅದನ್ನ. ಆಮೇಲೆ ದೀಪ ಏನಿದೆಯಲ್ಲ, ತನ್ನನ್ನು ತಾನು ಸುಟ್ಕೊಂಡು ಎಲ್ಲ ಜಗತ್ತಿಗೆ ಬೆಳಕು ಕೊಡುತ್ತೆ. ಆ ರೀತಿ ಗುರೂಜಿಯು ನಮ್ಗೆ ಎಲ್ಲರಿಗೂ ಆದರ್ಶವಾಗಿ ನಮ್ಗೆ ಬೆಳಕು ನೀಡ್ತಾ ಇದ್ದಾರೆ. ನಮ್ಮ ಗುರೂಜಿ ಇದೇ ರೀತಿಯಾಗಿ ಎಲ್ಲಾ ನಮ್ಮ ಸೆಂಚುರಿಗೆ, ನಮ್ಮ ಫೌಂಡೇಶನ್ಗೆ ಕರೆಸಿದಂತ ಗುರೂಜಿ 118-120 ವರ್ಷಗಳಂತೆ ಹೇಳಿದ್ರಲ್ಲ, ಅದೇ ರೀತಿ ನೀವು 2 ಸೆಂಚುರಿ ಆದ್ರೂ ಇನ್ನೂ ನಮ್ಗೆ ಇದೇ ರೀತಿ ಜ್ಞಾನ ಕೊಡ್ತಾ ಇರಲಿ, ತಗೊಳ್ಕೊಂಡಂತ ಭಾಗ್ಯ ನಮಗಿರ್ಲಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಜನ್ಮದಿನ ಶುಭಾಶಯಗಳು ಹೇಳ್ತಾ ತಮ್ಮಲ್ಲಿ ಶಿಷ್ಟಾನ್ನ ನಮಸ್ಕರಿಸುವುದು ಗುರುಜಿ. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದ ಮಾತು. ಗುರುಗಳು ಎಲ್ಲಾ ಟೂಲ್ಸ್ ಗಳನ್ನ ಕೊಟ್ಟಿದ್ದಾರೆ ನಮ್ಗೆ, ವೆಪನ್ಗಳನ್ನ. ನಾವು ಅದನ್ನ ಯೂಸ್ ಮಾಡ್ತಾವ ಜೀವನ ಮಾಡ್ಬೇಕು. ಸೂಪರ್, ಥ್ಯಾಂಕ್ ಯು. ಸುಧಾ ಹೆಗ್ಡೆ. ಹೇಳಿಮ್ಮ, ಮಾತಾಡಿ. ಜನ್ಮದಿನದ ಶುಭಾಶಯಗಳು ಗುರುಜಿ. ದೊಡ್ಡ ಸಮುದ್ರನೇ ಇದ್ದೀರಾ ಜ್ಞಾನದು, ಎಲ್ಲರಿಗೂ ಪ್ರೀತಿಯಿಂದ ಹಂಚ್ತಾ ಇದ್ದೀರಾ. ನಮ್ಗೆ ನಿಮ್ಮ ನೆರಳಲ್ಲಿದ್ದ ನಾವೆಲ್ಲರೂ ಭಾಗ್ಯವಂತರು ಗುರುಜಿ. ಕೋಟಿ ಕೋಟಿ ವಂದನೆಗಳು ಗುರುಜಿ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್. ನಮಸ್ತೆ ಗುರುಜಿ, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ನಾವು ನಮ್ಮ ತಾಯಿ ತಂದೆದು ಬರ್ತ್ಡೇ ನೋಡಿದೀವ ಇಲ್ವಾ, ನಿಮ್ಮದ್ ನೋಡ್ತಾ ಇದೀವಿ.
ತುಂಬಾನೇ ಖುಷಿ ಆಗ್ತಾ ಇದೆ ಮಾತಾರ್ ಫೌಂಡೇಶನ್ ಬಂದು. ಬೇಕಾದಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ನಾನು ಆರೋಗ್ಯಕ್ಕೋಸ್ಕರ. ಇವಾಗ ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ನೆನ್ನೆ ಒಂದ್ ಸ್ವಲ್ಪ ಕೈ ನೋವು ಬಂದು ಸುಮಾರು ಮಾಸ್ಟರ್ಗಳಿಗೆ ಫೋನ್ ಮಾಡಿದೆ. ಆಮೇಲೆ ನೀವೊಂದು ಮುದ್ರೆ ಹೇಳ್ಕೊಟ್ಟಿದ್ರಿ, ವಾಯು ಮುದ್ರೆ, ಅದನ್ನ ಇಟ್ಕೊಂಡೆ ಗುರುಜಿ. ರಿಲೀಫ್ ಆಯ್ತು. ನನ್ಗಂತೂ ಇದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ತುಂಬಾ ಥ್ಯಾಂಕ್ ಯು ಗುರುಜಿ. ನಿಮ್ಮಂತವ್ರು ಇಂದ 100 ವರ್ಷ ಬದುಕಿ ನಮ್ಗೆಲ್ಲ ಮಾರ್ಗದರ್ಶಿಯಾಗಿ ಇಂಥ 100 ಫೌಂಡೇಶನ್ ಈ ತರ ನಮ್ಗೆ ಎಲ್ಲೂ ಸಿಕ್ಕಲ್ಲ ಗುರುಜಿ. ನಾನು ಇದಕ್ಕೋಸ್ಕರನೇ ದುಡ್ಡೆಲ್ಲ ಕಟ್ಟಿ ಇದ್ ಮಾಡ್ಕೊಂಡಿದ್ದೆ. ಆರೋಗ್ಯಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ. ಇದರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಹೆಗಡೆ. ರೈಟ್, ಫೈನಲ್ ಶೇರಿಂಗ್ ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಮಾತಾಡಿ. ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ. ನಿಮಗೆ ನಾನೊಂದು ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ ನಿಮ್ಗೆ. ಎಸ್ ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ನಾನೊಂದು ಹಾಡು ಹೇಳ್ತೇನೆ. ಹ್ಮ್. ಗುರು ಚರಣವ ಪಿಡಿ ನಿರತ ನಿರತ, ಗುರುವೆ ಪೊರೆಯುವನು ಸತತ ಸತತ. ಗುರು ಚರಣವ ಪಿಡಿ ನಿರತ ನಿರತ, ಹರಿಮುನಿಯಲು ಗುರು ಪೊರೆಯಬಲ್ಲನು, ಗುರು ಮುನಿದರೆ ಪೊರೆಯುವರಾರಿಹರು. ಗುರುವೆ ಪರಾತ್ಪರ, ಗುರುವೆ ಸಂಕಟಹರ, ಗುರುವೆ ಹರಿಹರ ಬ್ರಹ್ಮ ಸ್ವರೂಪ. ಗುರು ಚರಣವ ಪಿಡಿ ನಿರತ ನಿರತ, ಗುರುವೆ ಪೊರೆಯುವನು ಸತತ ಸತತ. ಗುರು ಚರಣವ ಪಿಡಿ ನಿರತ ನಿರತ. ಗುರುಜಿ. ಎಸ್ ಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ತಮ್ಮ ಕೀರ್ತಿ ಮತ್ತು ಫೌಂಡೇಶನ್ ಕೀರ್ತಿ ಜಗತ್ತಿನಾದ್ಯಂತ ಬೆಳೆಯಲಿ ಅಂತ ಆಶಿಸ್ತೇನೆ ಗುರುಜಿ. ಓಕೆ ಮಾ, ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಅಮ್ಮ ವಿಶ್ ಮಾಡ್ತಾರಂತೆ ಗುರುಜಿ. ಓಕೆ. ನಮಸ್ತೆ ಗುರುಜಿ. ನಮಸ್ತೆ. ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಬಾಳಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಗುರುಜಿ ಥ್ಯಾಂಕ್ ಯು. ಯಾವುದೇ ಅಪೇಕ್ಷೆಗಳಿಲ್ಲದೆ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ನೀವು ಇಷ್ಟು ದಿನ ಮಾಡ್ಕೊಬತ್ತಾ ಇದ್ರಿ. ಥ್ಯಾಂಕ್ ಯು. ನಿಮ್ಮ ಬರ್ತ್ಡೇ ದಿನ ನನ್ನ ಕಡೆಯಿಂದ ಫೌಂಡೇಶನ್ಗೆ 10,001 ರೂಪಾಯಿ ಕಳಿಸ್ಕೊಡ್ತಾ ಇದ್ದೀನಿ ಗುರುಗಳೇ. ಥ್ಯಾಂಕ್ ಯು. ಸ್ವೀಕರಿಸ್ಬೇಕು. ಧನ್ಯವಾದ. ಎಸ್, ಯಾರು? ಸುಭದ್ರಾ ಮೇಡಮ್. ಯಾರು ಹ್ಯಾಂಡ್ ಮಾಡಿದ್ರು? ಕೊನೆಯದಾಗಿ ಸುಭದ್ರಾ ಮೇಡಮ್. ನಮಸ್ತೆ ಗುರೂಜಿ. ಜನ್ಮದಿನದ ನಮಸ್ತೆ. ಶುಭಾಶಯಗಳು ಗುರೂಜಿ. ನಿಮ್ಮಿಂದ ನಾವು ತುಂಬಾ ಕಲ್ತಿದ್ದೀವಿ, ಸಮಗ್ರ ಜೀವನ ಕಲ್ತಿದ್ದೀವಿ, ಶವಂಬು ಚಿಕಿತ್ಸೆ ಕಲ್ತಿದ್ದೀವಿ, ಏನೆಲ್ಲಾ ಕಲ್ತಿದ್ದೀವಿ, ಮುದ್ರಾಗಳು ಎಲ್ಲ ಕಲ್ತಿದ್ದೀವಿ ಗುರೂಜಿ. ನಿಮಗಾಗಿ ಒಂದು ಸಣ್ಣ ಹಾಡು ಗುರೂಜಿ. ನರನಾಗಿ ಬಂದು ವರವೀವ ಗುರುವೇ, ಸರಿಸಾಟಿಯಾರು ವಿಶ್ವ ಕಲ್ಯಾಣದ ಗುರುವೇ, ಹರಿಹರರಿಗಿಂತ ಮಿಗಿಲಾದ ಗುರುವೇ, ಕರಮುಗಿದು ಮಣಿವೆ ವಿಶ್ವ ಕಲ್ಯಾಣದ ಗುರುವೇ, ನಿಮ್ಮ ಪಾದಕ್ಕೆ ಹಣೆ ಕಟ್ ಆಗಿದೆ, ವಾಯ್ಸ್ ಬ್ರೇಕ್ ಆಗಿದೆ. ಲಕ್ಷ್ಮೀಬಾಯಿ ಮೇಡಮ್ ಮಾತಾಡ್ಬೇಕಾ ಏನಾದ್ರು? ಸರ್, ಇನ್ನೊಂದು ಹಾಡು ಹೇಳ್ತೇನೆ. ಹೇಳಿ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಸಂತತ ಹರಿಭಕ್ತಿ ಅನುಪಾನ, ಸಂತತ ಗುರು ಭಕ್ತಿ ಮರುಪಾನ,
ಸಂತತ ಶ್ರವಣ ಕಠಿಣ ಪತ್ಯ ಸಂತತ ಕೀರ್ತನ ಉಷ್ಣೋದಕ ಗುಣವಾಯಿತೆನ್ನ ಭವರೋಗ ಕೃಷ್ಣನೆಂಬ ವೈದ್ಯ ದೊರಕಿದನು ಗುಣವಾಯಿತೆನ್ನೆಂಬ ವೈದ್ಯ ದೊರಕಿದ. ನಂಗೆ ವೈದ್ಯ ನೀವು ಸಿಕ್ಕಿದ್ದೀರಾ ಗುರುಜಿ, ಧನ್ಯವಾದಗಳು ಗುರುಜಿ. ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ರವೀಶ್ ಸರ್, ಫೈನಲ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈ ಒಂದು ವಾಂತಾರ್ ಫೌಂಡೇಶನ್ ನಿಂದ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಜನಗಳ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡನ್ನೂ ಕೂಡ ನಿಭಾಯಿಸಿಕೊಂಡು ಉತ್ತಮವಾದ ಒಂದು ಸತ್ಸಂಗ ಸನ್ಮಾರ್ಗವನ್ನು ತೋರಿಸುತ್ತಿರುವ ನಿಮಗೆ ಮನಪೂರ್ವಕ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯ ಗುರುಗಳೇ. ಈ ಥರ ನಿಮ್ಮಂಥವರು ಭೂಮಿಗೆ ಬಂದು ಈ ಥರ ಸಮಾಜದನ್ನ ತಿದ್ದುತ್ತಾ ಕೆಲಸ ಮಾಡ್ತಿರೋದಕ್ಕೆ ಧನ್ಯವಾದ ಗುರುಗಳೇ. ಹಾಗೆ ಹಿಂದೆ ಕೂಡ ಇದೇ ದಿನದಂದು ನಮ್ಮ ಡಾಕ್ಟರ್ ಜಿ ಅಂತ ಒಬ್ಬರು ಹೆಸರು ಕೇಳಿರ್ಬೋದು, ಡಿವೈನ್ ಪಾರ್ಕ್ ಬರುತ್ತೆ. ಡಿವೈನ್ ಪಾರ್ಕ್ ಅಂದರೆ ಉಡುಪಿ ಮತ್ತು ಸಾಲಿಗ್ರಾಮ ಮಧ್ಯೆ ಬರುತ್ತೆ ಒಂದು ಊರು, ಅಲ್ಲಿ ಒಂದು ಡಿವೈನ್ ಪಾರ್ಕ್ ಅಂತ ಮಾಡಿದ್ದಾರೆ. ಅವರು ಕೂಡ ಹುಟ್ಟುಹಬ್ಬ. ಈಗ ಅವರಿಲ್ಲ ಗುರುಗಳೇ. ಆ ದಿನ ಎರಡು ದಿಗ್ಗಜರು ಒಂದೇ ದಿನ ಹುಟ್ಟಿದ್ದರಿಂದ ಈ ದಿನದ ಮಹತ್ವ ಅತ್ಯಂತ ಸುಂದರವಾಗಿದೆ ಅಂತ ಅಂದ್ಕೊಂತೀನಿ ಗುರುಗಳೇ. ನಿಮಗೆ ದೇವರು ಇನ್ನೂ 100 ವರ್ಷ ಜೀವನ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್ ಹರೀಶ್ ಅವರೇ, ಸೊ ಮುಕ್ತಾಯ ಮಾಡೋ ಕಾರ್ಯಕ್ರಮ ಸಂಪೂರ್ಣ. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ತೆ. ಕೊನೆಯದಾಗಿ ನಾನು ನಿಮ್ಮ ನಡೆದಂತೆ ನುಡಿಯುವ ಅಂತ ಅಂದಂಗೆ, ನಾವು ನೀವ್ ಹೇಳಿದ್ರಲ್ಲ ಮಾತ್ರೆ ತೋಡು ವಿಷಯದಲ್ಲಿ ನಾನು ಅನ್ವಯಿಸ್ಕೊಂಡಿದ್ದೀನಿ. ನೀವ್ ಹೇಳಿದ್ದು ಒಂದು ಮಾತು, ಗುರುಗಳಿಗೆ ಶುರು ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾ ಅದು ಗುರುಗಳಿಗೆ ನಾವು ಕೊಡುವಂತ ಕಾಣಿಕೆ, ಅವ್ರಿಗಿಂತ ಅವರ ಬುದ್ಧಿಗಳನ್ನ ಕಲಿತು ಉಪಯೋಗಿಸಿದ್ರೆ ಅವರಿಗೆ ಕಾಣಿಕೆ. ಧನ್ಯವಾದ. ಥ್ಯಾಂಕ್ ಯು ಸ್ನೇಹಿತರೆ. ಸಮಯ ಆಗಲೇ 8:30 ಮೇಲಾಯ್ತು. ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಗುರುಗಳೇ. ಓಕೆ ಸ್ನೇಹಿತರೆ, ಇವತ್ತು ಗುರುಜಿಯವರ ಬರ್ತ್ಡೇಯಲ್ಲಿ ಎಲ್ಲ ಮಾಸ್ಟರ್ಗಳು ತುಂಬಾ ಅರ್ಥಗರ್ಭಿತವಾಗಿ ಅವ್ರಿಗೆ ವಿಶ್ ಮಾಡ್ದು. ಎಲ್ಲಕ್ಕೂ ಅಶ್ವಿನಿ ಮೇಡಮ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಈ ಬರ್ತ್ಡೇನ ಹೇಗೆ ಆಚರಿಸ್ಬೋದು ಅಂತ ಎಲ್ಲರನ್ನ ಅವ್ರವ್ರ ಬಿಡುವಿನ ಟೈಮ್ ಮಾಡ್ಕೊಂಡು ಬಿಸಿ ಟೈಮ್ ಅನ್ನ ಅವ್ರು ರೆಡಿ ಮಾಡಿ ಎಲ್ಲಾರ್ಗು ಒಂದು ಇದ್ ಮಾಡಿದ್ರು. ಒಂದು ಅರ್ಥಗರ್ಭಿತವಾಗಿ ಬರ್ತ್ಡೇನ ಆಚರಿಸ್ತೋ ಗುರುಗಳಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಗುರೂಜಿಯವ್ರಿಗೆ ನಾವೇನಾದ್ರೂ ಕಾಣಿಕೆ ಕೊಡ್ಬೇಕು ಅಂತಿದ್ರೆ ಅವರ ಹೇಳ್ಕಟ್ಟಿರೋ ಜ್ಞಾನವನ್ನ ನಾವು ಎಲ್ಲ ಕಡೆ ಪ್ರಸಾರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಗುರುಜಿ. ಥ್ಯಾಂಕ್ ಯು. ಧನ್ಯವಾದಗಳು ಹರೀಶ್ ಸರ್. ಮತ್ತೆ ಅಶ್ವಿನಿ ಮೇಡಮ್ಗೆ ಧನ್ಯವಾದಗಳು. ಸೊ ಎಲ್ಲರೂ ಈ ಕಾರ್ಯಕ್ರಮವನ್ನು ಅತಿ ಸುಂದರವಾದ ರೀತಿಯಲ್ಲಿ ಬೆಳಗ್ಗೆಯಿಂದ ಎಷ್ಟುವರೆಗೂ ನಡೆಸ್ಕೊಟ್ಟಿದ್ದಕ್ಕೂ ಮಿಕ್ಕಿದ ಎಲ್ಲ ಮಾಸ್ಟರ್ಸ್ಗೂ ಪ್ರತ್ಯೇಕ ಧನ್ಯವಾದಗಳು ತಿಳಿಸ ಇಂದಿನ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ. ಥ್ಯಾಂಕ್ ಯು. ಎಸ್ ಮೇಡಮ್ ಹೇಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಗುರುಜಿ ಇನ್ನೂ ಏನು ಹೇಳೋದಿಲ್ಲ. ತಮ್ಮ ಕಡೆಯಿಂದ ಜನ್ಮದಿನ ಹೇಗೆ ಆಚರಿಸ್ಬೇಕು ಅನ್ನುವಂತಹ ಒಂದು ಅದ್ಭುತವಾದ ಸಂದೇಶ. ಈಗ ನೋಡ್ತಾ ಇರ್ತೀವಿ ಎಲ್ಲಾ ಕಡೆ ಕೇಕ್ ಕಟ್ ಮಾಡ್ಕೊಳ್ಳೋದು, ಮುಖಕ್ಕೆಲ್ಲ ಬಳಿಯೋದು, ಸ್ಪ್ರೇ ಎಲ್ಲ ಹೊಡಿಯೋದು, ಸಾಕಷ್ಟು ಒಂಥರ ಅದು ಹೇಳಕ್ ಆಗಲ್ಲ, ಒಂಥರ ಬೇಜಾರಿನ ವಿಚಾರ. ಆತರ ಆಚರಣೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಗುರೂಜಿ ಅಂತಂದ್ರೆ ಸರಳ ವಿರಳರು. ಅವ್ರಿಗೆ ಜನ್ಮದಿನ ಆಚರಿಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಅವ್ರಿಗೆ ಇಷ್ಟನೇ ಇಲ್ಲ. ಆದ್ರೆ ಅದನ್ನ ನಮ್ ಕಡೆಯಿಂದ ಒಂದು ಆತ್ಮಪೂರ್ವಕವಾಗಿ ಒಂದು ಸಂದೇಶಯುಕ್ತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ, ಹಾಗೆ ಮಾಸ್ಟರ್ಸ್ ಜನ್ಮದಿನದಂದು, ನಮ್ಮ ಗುರುಗಳ ಜನ್ಮದಿನದಂದು ನಾವೆಲ್ಲರೂ ಏನ್ ಮಾಡ್ಬೇಕು ಅಂತಂದ್ರೆ ಧ್ಯಾನ ಜ್ಞಾನ ತಿಳಿತಾ ಇದ್ದೇವೆ. ಪ್ರಪಂಚದಾದ್ಯಂತ ಎಲ್ರಿಗೂ ನಾವು ಈ ವಿಚಾರವನ್ನ, ವಿಷಯಗಳನ್ನ, ವಿಶೇಷ ವಿಚಾರಗಳನ್ನ, ಇಲ್ಲಿ ಸಿಗುವಂತಹ ಜ್ಞಾನಗಳನ್ನ ಎಲ್ರಿಗೂ ಪಸರಿಸೋಣ. ಹಾಗೆ ನಾವೆಲ್ಲರೂ ಕೂಡ ತನು ಮನ ಧನ ಅರ್ಪಿಸುವ ಮೂಲಕ ಮಹಾವತಾರ್ ಫೌಂಡೇಶನ್ ನ ತುಂಬಾ ಎತ್ತರಕ್ಕೆ ತಗೊಂಡೋಗೋಣ ಅಂತ ಹೇಳ್ತಾ, ಮತ್ತೆ ಇಲ್ಲಿನ ಸೇವಾಕರ್ತರು ಯಾರೆಲ್ಲ ಇದೀವಿ, ಮೇನ್ ಕೋರ್ ಮೆಂಬರ್ಸ್, ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಎಲ್ರಿಗೂ ಕೂಡ. ಹಾಗೆ ನಿರೂಪಣೆ ಮಾಡಿದಂತ ಹರೀಶ್ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಸ್ಗೂ ನಮ್ಮ ರಂಗನಾಥ್ ಗುರುಗಳಿಗೆ ಮತ್ತೊಮ್ಮೆ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದಗಳು.